अस्य श्री ब्रह्मरुद्र प्रभृति सुरनरद्वीष शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अशेषवाग्जाढ्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात् एडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुं मम सत्याभिज्ञकलाब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री सत्यात्मतीर्थस्वामी श्रीपादगुरुभ्यो नमः। हरिः ओम हरिः ओम हरिः ओम। मैत्रेय उवाच भगवान् एक आसेदम् अग्रे आत्मात्मनां विभुः आत्मेच्छानुगतो ह्यात्मा नानाशक्त्युपलक्षितः स्वस्त्यस्तु। ಪರಮ ಪವಿತ್ರವಾದಂತಹ ಶ್ರೀಮದ್ಭಾಗವತದ ಮೂರನೆಯ ದಿನದ ಕಥಾಭಾಗವನ್ನು ಶ್ರವಣ ಮಾಡುವುದಕ್ಕಾಗಿ ಚಿಂತನ ಮಾಡುವುದಕ್ಕಾಗಿ ನಾವೆಲ್ಲರೂ ಕೂಡ ಭಗವಂತನ ಗುರುಗಳ ಅನುಗ್ರಹದಿಂದ ಇಲ್ಲಿ ಸೇರಿದ್ದೇವೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜರನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲ ಸಜ್ಜನರಿಗೂ ಕೂಡ ಭಗವಂತನ ಅನೇಕ ವಿಧವಾದಂತಹ ಮಹಿಮೆಗಳನ್ನು, ಸಾಧಕನಾದ ವ್ಯಕ್ತಿ ಭಗವಂತನ ಮಹಿಮೆಗಳನ್ನು, ಯಾವ ಮಹಿಮೆಯನ್ನು ತಿಳಿಯಬೇಕು, ಆ ಮಹಿಮೆಗಳನ್ನು ಯಾವ ರೀತಿ ತಿಳಿಯಬೇಕು ಎನ್ನುವುದನ್ನು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾವ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡಿದಂತಹ ಅನೇಕ ವಿಷಯಗಳನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳಿದ್ದನ್ನು ಸೂತರು ಶೌನಕಾದಿ ಮಹರ್ಷಿಗಳಿಗೆ ಆ ಕಥಾಭಾಗವನ್ನು ನೈಮಿಷ ಕ್ಷೇತ್ರದಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಾವು ಹಿಂದೆ ತಿಳಿದಂತೆ ವಿದುರ ಮೈತ್ರೇಯರ ಸಮಾಗಮವಾಗಿದೆ. ಆಗ ವಿದುರರು ಮೈತ್ರೇಯರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಸ್ವಾಮಿ,
ನಮಗೆ ದಯಮಾಡಿ ಭಗವಂತನ ಸೃಷ್ಟಿಯ ಬಗ್ಗೆ ಉಪದೇಶವನ್ನ ಮಾಡಿ. ಭಗವಂತನ ಒಂದೊಂದು ಕ್ರಿಯೆಗಳು ಎಲ್ಲವೂ ಅದ್ಭುತವಾದಂತಹ ಕ್ರಿಯೆಗಳು. ಹಾಗಿದ್ದರೂ ಕೂಡ ಅದರಲ್ಲಿಯೂ ಅತ್ಯಂತ ಶ್ರೇಷ್ಠವಾದಂತಹ ಮಹಿಮೆ ಎಂದರೆ ಅದು ಭಗವಂತ ಮಾಡುವಂತಹ ಸೃಷ್ಟಿಯ ಪ್ರಕ್ರಿಯೆ. ನಮ್ಮ ಗುರುಗಳು ಹೇಳ್ತಾ ಇದ್ರು ಪ್ರವಚನದಲ್ಲಿ, ಈ ಭಾಗವತದಲ್ಲಿ ಈ 2 ಸ್ಕಂದಗಳಲ್ಲಿ 3 ಬಾರಿ ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ. ತುಂಬಾ ನಾವು ಸಾಮಾನ್ಯವಾಗಿ ಪ್ರವಚನ ಪುರಾಣಗಳನ್ನು ಕೇಳೋದು ಅಂದ್ರೆ ಹೀಗೊಬ್ಬರು ಇವರಿಗೆ ಹುಟ್ಟಿದ್ರು, ಅವರು ಇಂಥವರ ಜೊತೆಗೆ ಯುದ್ಧ ಮಾಡಿದರು, ಅವರು ಗೆದ್ರು, ಇವರು ಸೋತರು, ಅವರ ಸಂಹಾರ ಆಯಿತು ಇತ್ಯಾದಿ ಕಥೆಗಳನ್ನೇ ಕೇಳ್ತಾ ಇರ್ತೀವಿ. ಇದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಆದರೆ ಏನೋ ಅದರಿಂದ ಇದು ಹುಟ್ಟಿತು, ಅದು ಸೃಷ್ಟಿಯಾಯಿತು, ಇದು ಆಯಿತು ಅಂತ ಹೇಳ್ತಾ ಹೋದರೆ ಇದೆಲ್ಲವೂ ನಮಗೆ ತುಂಬಾ ಬೇಸರವಾಗುವಂತಹ ವಿಷಯಗಳು. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು, ಭಗವಂತ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ಇದ್ದು ಸುಖಪಟ್ಟು ತಿಂದು ಉಂಡು ನಾವೆಲ್ಲ ಮಜಾ ಮಾಡುವುದಕ್ಕೆ ನಮಗೆ ಜಗತ್ತು ಬೇಕು. ಆದರೆ ಇದು ಹೇಗೆ ಹುಟ್ಟಿದೆ ಅಂತ ಕೇಳೋದಕ್ಕೆ ಮಾತ್ರ ನಮಗೆ ಬೇಜಾರಾಗುತ್ತೆ. ಹಾಗಾದ್ರೆ ದೇವರು ನಮಗೆ ಹೇಳಿದ್ದು, ನಿಮಗೆ ಬೇಕಾದ ಮನೆಗಳನ್ನ, ನಿಮಗೆ ಬೇಕಾದ ಸೃಷ್ಟಿಯ ಎಲ್ಲ ನಿಮಗೆ ಉಪಯೋಗಿಸುವ ವಸ್ತುಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ ಅಂತ ದೇವರು ನಮಗೆ ಹೇಳಿಲ್ಲ. ಆದರೆ ಏನು ಬೇಡ, ನಾನೆಲ್ಲ ಸೃಷ್ಟಿ ಮಾಡಿ ಕೊಡ್ತೇನೆ, ನಾನೇನು ಮಾಡಿದೆ ಎನ್ನುವುದನ್ನ ತಿಳಿದು ಬಿಡ್ರಿ ಸಾಕು, ನಿಮಗೆ ಪುಣ್ಯ ಕೊಡ್ತೇನೆ ಅಂತ ದೇವರು. ಅದಕ್ಕಾಗಿ ಅದ್ಭುತವಾದ ಸೃಷ್ಟಿಯ ಪ್ರಕ್ರಿಯೆಯನ್ನ ತಿಳಿಸ್ತಾರೆ. ಪ್ರಳಯವಾಗಿ ಜಗತ್ತೆಲ್ಲ ಪ್ರಳಯೋದಕದಲ್ಲಿ ಮುಳುಗಿ ಹೋಗಿದೆ. ಒಂದು 100 ವರ್ಷಗಳವರೆಗೆ ಎಲ್ಲ ಕಡೆ ನೀರು, ಕತ್ತಲು, ಯಾವುದೂ ಇಲ್ಲ. ಆಗ ಭಗವಂತನಿಗೆ ಮತ್ತೆ ಇಚ್ಛೆ ಬಂದಿದೆ, ನಾನು ಹೊಸದಾಗಿ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕು. ಈ ಪ್ರಳಯ ಕಾಲ ಇಲ್ಲಿಗೆ ಸಮಾಪ್ತಿಯಾಯಿತು, ನಾನೀಗ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕು ಅಂತ ಭಗವಂತ ತಾನು ಆ ಪ್ರಳಯದ ನೀರಿನ ಮೇಲೆ ಮಲಗಿದ್ದಾನಂತೆ. ಪ್ರಳಯೋದಕದ ಮೇಲೆ ಮಲಗಿದಾಗ ಆಚೆ ಈಚೆ ಒಂದು ಬಾರಿ ನೋಡಿದ, ಏನೂ ಇಲ್ಲ, ಎಲ್ಲ ಖಾಲಿ. ನಮಗೆ ಹಾಗಾಗತ್ತಲ್ಲ, 10 ಜನ ಜೊತೆಗೆ ನಾವು ಮಲಗಿಕೊಂಡಾಗ ಒಮ್ಮೆ ನಾವು ಲೇಟ್ ಆಗಿ ಎದ್ದು ನೋಡಿದ್ರೆ ಎಲ್ಲರೂ ಎದ್ದು ಹೋಗ್ಬಿಟ್ಟಿರ್ತಾರೆ, ನಾವು ಒಬ್ಬರೇ ಹಾಲಲ್ಲೇ ಉಳಿದ್ರೆ. ಹಾಗೆ ದೇವರು ಆಚೆ ಈಚೆ ನೋಡಿದ, ಯಾರೂ ಇಲ್ಲ. ಹಾಗಾದ್ರೆ ಸವಾಯೇಶ ತದಾ ದ್ರಷ್ಟಾನ ಪಶ್ಯತ್ ವಿಶ್ವಮೇಕರ ಮೇನೆ ಅಸಂತ ವಿವಾತ್ಮಾನಂ ಸುಪ್ತ ಶಕ್ತಿ ಅಸುಪ್ತ ದೃಕ್. ದೇವರಿಗೇನು ಭಯ ಆಗ್ಬೇಕಾಗಿಲ್ಲ. ಆದರೆ ತಾನು ಮಾಡುವ ಜಗತ್ತಿನ ಸೃಷ್ಟಿಯಲ್ಲಿ ಅನೇಕ ದೇವತೆಗಳಿಗೆ ಸೇವೆಯನ್ನು ಕೊಡಬೇಕಾಗಿದೆ ದೇವರು. ಹೀಗಾಗಿ ಅಂದ್ರೆ ನಾವು ಸಾಮಾನ್ಯವಾಗಿ ನಮಗೆ ಗೌರವ ಕೊಡಬೇಕು. ಯಾರಿಗೆ ಅಂದ್ರೆ ಜೀವ ಇರುವ ವಸ್ತುಗಳಿಗೆ ಗೌರವವನ್ನ ಕೊಡ್ತೇವೆ. ಜಡ ವಸ್ತುಗಳು ಅಂದ್ರೆ ನಾವು ಅವುಗಳನ್ನ ಕೀಳಾಗಿ ಕಾಣ್ತೇವೆ, ಏನೋ ಅಲ್ಲಿ ಬಿದ್ದಿರತ್ತೆ ಬಿಡು ಅಂತ. ಆದರೆ ಭಗವಂತ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ಹೇಗಿದೆ ಅಂದ್ರೆ ಎಲ್ಲವೂ ತನ್ನ ಮಕ್ಕಳಂತೆ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಹೇಗೆ ಸೃಷ್ಟಿ ಮಾಡಿದ ಅಂದ್ರೆ ಹೇಳ್ತಾರೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕಿಂತ ಮೊದಲು ಮಹಾಲಕ್ಷ್ಮೀ ದೇವಿಯಲ್ಲಿ ತನ್ನ ವೀರ್ಯವನ್ನ ಆಧಾರ ಮಾಡಿದ್ದಂತೆ. ಆ ವೀರ್ಯದಿಂದ ಇಡೀ ಜಗತ್ತು ಸೃಷ್ಟವಾಯಿತು. ಹಾಗಾದ್ರೆ ಹೇಗೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಒಂದು ಸ್ತ್ರೀ ಪುರುಷರ ಸಮಾಗಮದಿಂದ ಒಂದು ಪುತ್ರನ ಅಥವಾ ಪುತ್ರಿಯ ಉತ್ಪತ್ತಿಯಾಗತ್ತೆ, ಹಾಗೆ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಅಂದಮೇಲೆ ದೇವರಿಗೆ ಈ ಜಗತ್ತಿನ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಪ್ರೀತಿಯಿಂದ ಜಗತ್ತಿನ ಸೃಷ್ಟಿಯನ್ನ ಮಾಡಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ಮಹಾಲಕ್ಷ್ಮಿಯಲ್ಲಿ ತನ್ನ ವೀರ್ಯವನ್ನ ಆಧಾನವನ್ನ ಮಾಡಿದಾಗ ಆ ಮಹಾಲಕ್ಷ್ಮಿಯಿಂದ ಒಂದು ತತ್ವ ಅದು ಹುಟ್ಟುಕೊಂಡಿದೆ, ಅದು ಮಹತ್ತತ್ವ ಅಂತ. ಮೊದಲು ಪ್ರಕೃತಿ ಅಂತ ಒಂದೇ ಒಂದು ಇದೆ. ಅದು ಸಾಮಾನ್ಯವಾಗಿ ಎಲ್ಲ ಕಡೆ ಉದಾಹರಣೆ ಕೊಡ್ತಿರ್ತಾರೆ. ಅದು ಹೇಗೆ ಅಂದ್ರೆ ಬಲೂನ್ ಇದ್ದ ಹಾಗೆ ಅಂತ. ಆ ಪ್ರಕೃತಿ ಇದು ಅನಾದಿ ನಿತ್ಯ. ಜೀವ ಹೇಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಾನೆ, ಭಗವಂತ ಹೇಗೆ ಅನಾದಿ ಕಾಲದಿಂದ ಇರ್ತಾನೆ, ಹಾಗೆ ಆ ಪ್ರಕೃತಿಯೂ ಕೂಡ ಇದು ನಿತ್ಯವಾದದ್ದು. ಈಗೇನು ನಾವು ಇಡೀ ಜಗತ್ತಿನಲ್ಲಿ ಇಷ್ಟು ವಸ್ತುಗಳನ್ನು ನೋಡ್ತಾ ಇದ್ದೇವೆ, ಇದೆಲ್ಲವೂ ಆ ಪ್ರಕೃತಿಯೇ ಈ ವಿಕಾರವನ್ನ ಹೊಂದಿದೆ. ಜಡ ಪದಾರ್ಥಗಳ ರೂಪದಲ್ಲಿ ಆ ಪ್ರಕೃತಿ ವಿಕಾರವನ್ನ ಹೊಂದಿದೆ. ಅದು ಪ್ರಳಯ ಕಾಲದಲ್ಲಿ ಅದು ಹೇಗೆ ಅಂದ್ರೆ ಅದು ಬಲೂನ್ ಇದ್ದ ಹಾಗೆ ಅಂತ. ದೇವರು ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡಾಗ ಆ ಸಣ್ಣ ಪ್ರಕೃತಿಯನ್ನು ತೆಗೆದುಕೊಂಡು ಇಷ್ಟು ದೊಡ್ಡ ಜಗತ್ತನ್ನು ಮಾಡ್ತಾನೆ. ಮತ್ತೆ ದೇವರಿಗೆ ಜಗತ್ತಿನ ನಾಶ ಮಾಡಬೇಕು ಅಂತ ಸಂಕಲ್ಪ ಬಂದರೆ ಆ ಒಳಗಿರುವ ಗಾಳಿಯನ್ನ ತೆಗೆದ ಹಾಗೆ ಆ ಪ್ರಕೃತಿಯನ್ನ ಮತ್ತೆ ತನ್ನ ಸೂಕ್ಷ್ಮ ರೂಪಕ್ಕೆ ತೆಗೆದುಕೊಂಡು ಬಿಟ್ಟ ಅಂದ್ರೆ ಜಗತ್ತೆಲ್ಲವೂ ನಾಶವಾಗಿ ಹೋಯಿತು ಅಂತ ನಾವು ಹಾಗೆ ವ್ಯವಹಾರವನ್ನ ಮಾಡ್ತೇವೆ. ಹಾಗೆ ಆ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿಯಾದವಳು ಮಹಾಲಕ್ಷ್ಮೀ ದೇವಿ.
ಆ ಮಹಾಲಕ್ಷ್ಮೀ ದೇವಿಯಿಂದ ಮತ್ತೊಂದು ಮಗುವಿನಂತೆ ಒಂದು ಮಗು ಹುಟ್ಟಿದೆ, ಅದೇ ಮಹತ್ತತ್ವ ಅಂತ. ಆ ಮಹತ್ತತ್ವ ಅದು ಹೇಗೆ ಅಂದ್ರೆ ಎರಡೆರಡು ಜೊತೆ ಜೊತೆಗೆ ಇಲ್ಲಿ ಒಂದು ತತ್ವ, ಆ ತತ್ವಕ್ಕೆ ಅಭಿಮಾನಿಯಾದ ದೇವತೆ, ಎರಡನ್ನೂ ಏಕಕಾಲಕ್ಕೆ ಹುಟ್ಟಿಸ್ತಾ ಹೋಗ್ತಾನೆ ಭಗವಂತ. ಮಹತ್ತತ್ವ ಹುಟ್ಟಿದೆ, ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ಹಾಗೂ ವಾಯುದೇವರು ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿದ್ದಾರೆ. ಹೀಗಾಗಿ ಆ ಮಹತ್ತತ್ವವನ್ನು ಭಗವಂತ ತಾನು ಹುಟ್ಟಿಸಿದ್ದಾನೆ. ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಅಂತ, ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದವರು ರುದ್ರದೇವರು. ಆ ರುದ್ರದೇವರನ್ನ ತಾನು ಹುಟ್ಟಿಸಿದ್ದಾನೆ. ಆ ಅಹಂಕಾರ ತತ್ವದಲ್ಲಿ ಮತ್ತೆ 3 ವಿಧ, ವೈಕಾರಿಕ, ತೈಜಸ, ತಾಮಸ ಎನ್ನುವುದಾಗಿ 3 ವಿಭಾಗಗಳನ್ನು ಮಾಡಿದ್ದಾನೆ. ಆ ಒಂದೊಂದರಿಂದ ವೈಕಾರಿಕ ಅಹಂಕಾರದಿಂದ ದೇವತೆಗಳನ್ನ ಸೃಷ್ಟಿ ಮಾಡಿದ, ಮತ್ತು ಅನೇಕ ತರಹದ ಇಂದ್ರಿಯಗಳನ್ನ, ಮನಸ್ಸನ್ನ, ಇದನ್ನೆಲ್ಲವನ್ನ ಆ 3 ತತ್ವಗಳಿಂದ ಕ್ರಮವಾಗಿ ಭಗವಂತ ಸೃಷ್ಟಿ ಮಾಡಿದ. ಜೊತೆಗೆ ಅಷ್ಟು ಜನ ದೇವತೆಗಳು ಹುಟ್ಟಿದರಲ್ಲೆಲ್ಲ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ. ಆ ದೇವತೆಗಳೆಲ್ಲ ನಮಸ್ಕಾರ ಮಾಡಿದರು. ದೇವರೇ ಏನ್ ಮಾಡಬೇಕು ಅಂತ ಕೇಳಿದ್ರು. ದೇವರು ಹೇಳಿದ, ನೋಡಪ್ಪ, ಇಲ್ಲಿ ಮಹತ್ತತ್ವ ಇದೆ, ಅಲ್ಲಿ ಅಹಂಕಾರ ತತ್ವ ಇದೆ, ಇಲ್ಲಿ ಪ್ರಕೃತಿ, ಇದನ್ನೆಲ್ಲ ತೆಗೆದುಕೊಳ್ಳಿ. ನಾವು ಸಾಮಾನ್ಯವಾಗಿ ಅಡಿಗೆಯವರ ಮನೆಗೆ ಬಂದಾಗ ತೋರಿಸ್ತೀವಲ್ಲ, ಇಲ್ಲೆಲ್ಲ ಪದಾರ್ಥಗಳಿದೆ, ಈ ಕಡೆ ಪಾತ್ರೆಗಳಿದೆ, ಈ ಪಾತ್ರೆಗಳಿಂದ ಆ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಅಡಿಗೆ ಮಾಡಿ ಅಂತ ತೋರಿಸ್ತೀವಲ್ಲ, ಹಾಗೆ ದೇವರು ತೋರಿಸಿದ ಆ ಎಲ್ಲ ತತ್ವಗಳಿದೆ, ಆ ತತ್ವಗಳನ್ನ ತೆಗೆದುಕೊಂಡು ನೀವು ಜಗತ್ತಿನ ಸೃಷ್ಟಿಯನ್ನ ಮಾಡಿ ಮುಂದೆ ಎಲ್ಲ ಜಗತ್ತು ಒರಿಬೇಕಲ್ಲ, ಅದನ್ನ ಮುಂದುವರಿಸಿ ಅಂತ ಹೇಳಿದಾಗ, ಆಗ ಅವರೆಲ್ಲ ಪ್ರಯತ್ನ ಪಟ್ಟಿದ್ದಾರಂತೆ. ಎಷ್ಟು ದೇವರು ತನ್ನ ಸ್ವಾತಂತ್ರ್ಯವನ್ನ ಈ ಪ್ರಸಂಗದಲ್ಲಿ ತಿಳಿಸ್ತಾನೆ. ಅವರ ಮುಂದೆ ಒಂದು ಕಡೆ ತತ್ವಗಳಿದೆ, ಇವರೆಲ್ಲ ಈಚೆ ಕುಳಿತಿದ್ದಾರೆ, ಇಲ್ಲಿಂದ ಅವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ತತ್ವಗಳು ಅಲ್ಲಿಂದ ಇವರ ಹತ್ತಿರ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರತಿ ಕ್ಷಣದಲ್ಲಿ ನಮ್ಮ ದೇಹದಲ್ಲಿದ್ದು ದೇವರೇ ಸರ್ವ ಕಾರ್ಯಗಳನ್ನ ಮಾಡಬೇಕು ಅನ್ನುವ ಸ್ವಾತಂತ್ರ್ಯವನ್ನ ತಿಳಿಸುವುದಕ್ಕೆ ಅವರೆಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವ ಜಗತ್ತಿನ ಸೃಷ್ಟಿಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ಆ ದೇವತೆಗಳೆಲ್ಲ. ನತಾಸ್ಮತೇನಾಥ ಪದಾರವಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ ಯನ್ಮೂಲಕೇತಾರುಷಯೋಂಜಸೂರು ಸಂಸಾರ ದುಃಖಂ ಬಹಿರುಕ್ಷಿಪಂತಿ. ಸ್ವಾಮಿ, ನೀನು ಸ್ವತಂತ್ರ, ನೀನಿಲ್ಲದೆ ನಮಗೆ ಯಾವ ಕ್ರಿಯೆ, ನೋಡ್ರಿ, ನಮಗಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಒಂದು ಹುಲ್ಲು ಕಡ್ಡಿಯನ್ನ ಎತ್ತಿ ಇಡುವ ಸಾಮರ್ಥ್ಯ ಬರಬೇಕಾದ್ರೆ ಒಳಗೆ ದೇವರಿದ್ದು ಕೈ ಎತ್ತಿ ಇಳಿಸಿದರೆ ಇಡುವುದಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಯಾವುದೂ ಸಾಧ್ಯ ಇಲ್ಲ. ನೀನು ನಮ್ಮೆಲ್ಲರಿಗೆ ಮೂಲ. ಹೇಗೆ ನಾವು ಗಿಡವನ್ನ ಬೆಳೆಸಬೇಕಾದ್ರೆ ಗಿಡ ಬೆಳಿಬೇಕು ಅಂತ ಮೊದಲು ನೀರು ಹಾಕಿ ಸ್ವಲ್ಪ ದಿವಸ ಆದ ಮೇಲೆ ಟೊಂಗೆಗೊಂದು ಸ್ವಲ್ಪ ನೀರು, ಹೂವಿಗೊಂದು ಸ್ವಲ್ಪ ನೀರು, ಕಾಯಿಗೊಂದು ಸ್ವಲ್ಪ ನೀರು ಹಾಕ್ತೀವ? ಹಾಕೋದಿಲ್ಲ. ಎಲ್ಲವನ್ನ ಬೇರಿಗೆ ಹಾಕ್ತೇವೆ. ಬೇರಿಗೆ ಹಾಕಿದರೆ ಆ ನೀರು ಟೊಂಗೆಗೂ ಬರ್ತದೆ, ಆ ನೀರು ಹೂವಿಗೂ ಹೋಗ್ತದೆ, ಕಾಯಿಗೂ ಬರ್ತದೆ, ಅದರಿಂದ ಹಣ್ಣು ಪುಷ್ಪ ಇದೆಲ್ಲ ನಮಗೆ ಸಿಗತ್ತೆ. ಹಾಗೆ ನಾವು ಏನೇ ಬೇಕಾದರೂ ನಮಗೆಲ್ಲ ಮೂಲರಾದವನು ಭಗವಂತ. ಆ ಭಗವಂತನಿಗೆ ಭಕ್ತಿ ಎಂಬ ನೀರನ್ನು ನಾವು ಹಾಕಿದರೆ ಅದರಿಂದ ನಮಗೆ ಎಲ್ಲ ಪುರುಷಾರ್ಥಗಳು ಸಿಗುವುದಕ್ಕೆ ಸಾಧ್ಯ ಇದೆ. ನೀನಿಲ್ಲದೆ ನಮ್ಮಿಂದ ಯಾವುದನ್ನು ಕೂಡ ನಮಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನೀನು ಅನುಗ್ರಹ ಮಾಡು ಅಂತ ಬಹಳ ಸುಂದರವಾದಂತಹ ಸ್ತೋತ್ರವನ್ನ ಮಾಡ್ತಾರೆ. ನಿನ್ನ ಮೇಲೆ ಮಾಡುವಂತಹ ಏನು ಭಕ್ತಿ ಇದೆ, ಮೋಕ್ಷಕ್ಕೆ ಹೋಗುವಂತಹ ಜನ ಏನಿದ್ದಾರೆ ಅವರೆಲ್ಲ ನಿನ್ನ ಮೇಲೆ ಭಕ್ತಿ ಮಾಡ್ತಾರೆ. ಆ ಭಕ್ತಿಗಿರುವ ಶಕ್ತಿ ಎಷ್ಟು ಅದನ್ನ ಹೇಳ್ತಾರೆ. ಪಾನೇನ ತೇ ದೇವ ಕಥಾ ಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾತ್ವೇಯುರಕುಂಠಧಿಷ್ಣ್ಯಂ. ನೋಡು, ಏನೇನು ಉಳಿದಂತಹ ಕರ್ಮದ ಸಾಧನೆಗಳಿದೆ, ಆ ಎಲ್ಲ ಸಾಧನೆಗಿಂತಲೂ ಶ್ರೇಷ್ಠವಾದದ್ದು ಇದು ಜ್ಞಾನದ ಮೂಲಕವಾಗಿ ನಾವು ಏನು ಭಕ್ತಿಯನ್ನ ಭಗವಂತನಲ್ಲಿ ಪಡೀತೇವೆ, ಇದು ಅತ್ಯಂತ ಶ್ರೇಷ್ಠವಾದದ್ದು. ಹೀಗಾಗಿ ನೀನು ಸರ್ವೋತ್ತಮ, ನಮಗೆ ಅನುಗ್ರಹ ಮಾಡು ಅಂತ ಹೇಳಿದಾಗ ಆಗ ಗೊತ್ತಾಯಿತು ದೇವರಿಗೆ, ಹಾಗಾದ್ರೆ ನಿಮ್ಮೆಲ್ಲರ ಅಸ್ವಾತಂತ್ರ್ಯ, ನಿಮ್ಮೆಲ್ಲರ ಅಶಕ್ತಿ, ಇದನ್ನೆಲ್ಲವನ್ನ ಚೆನ್ನಾಗಿ ತಿಳಿದುಕೊಳ್ಳಿ ಅಂತ ಹೇಳಿ ದೇವರು ಮತ್ತೆ ಆ ದೇವತೆಗಳಲ್ಲಿ ಒಂದು ರೂಪದಿಂದ ತಾನು ಪ್ರವೇಶವನ್ನ ಮಾಡಿದ, ಜೊತೆಗೆ ಆ ತತ್ವಗಳಲ್ಲಿಯೂ ಒಂದು ರೂಪದಿಂದ ತಾನು ಪ್ರವೇಶವನ್ನ ಮಾಡಿದ್ದಾನೆ. ಹೀಗೆ ಪ್ರವೇಶವನ್ನ ಮಾಡಿ ಆ ದೇವತೆಗಳಿಂದ ಈ ತತ್ವಗಳನ್ನ ತೆಗೆದುಕೊಂಡು ಅನೇಕ ಪದಾರ್ಥಗಳನ್ನ, ಮೊದಲು 24 ತತ್ವಗಳು, ಆ 24 ತತ್ವಗಳಲ್ಲಿ ಒಂದೊಂದಾಗಿ ಒಂದೊಂದನ್ನ ಸೃಷ್ಟಿಯನ್ನ ಮಾಡಿದ್ದಾನೆ.
ದಶವಿಧ ಪ್ರಾಣಗಳನ್ನು ಸೃಷ್ಟಿ ಮಾಡಿದ್ದಾನಂತೆ ಭಗವಂತ. ನಾವು ಸಾಮಾನ್ಯವಾಗಿ 5 ಪ್ರಾಣಗಳು ಗೊತ್ತಿದೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಆದರೆ ಇನ್ನೂ 5 ಇದೆ, 10 ಪ್ರಾಣಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5, ಮತ್ತು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ಹೀಗೆ 10 ವಿಧವಾದಂತಹ ಪ್ರಾಣಗಳು. ಆ ಎಲ್ಲ ಪ್ರಾಣಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗಾಯಿತು. ದೇವರನ್ನ ಎಷ್ಟೊತ್ತು ನಾನೇ ಸೃಷ್ಟಿ ಮಾಡ್ತಾ ಕೂಡ್ಲಿ, ಹಾಗಾದ್ರೆ ಇನ್ನು ಮುಂದೆ ಜೀವರಾಶಿಗಳ ದೇಹವನ್ನು ಸೃಷ್ಟಿ ಮಾಡಬೇಕು. ಆ ದೇಹವನ್ನು ಸೃಷ್ಟಿ ಮಾಡಬೇಕಾದ್ರೆ ಮಾಡೆಲ್ ಆಗಿರುವ ಒಂದು ಶರೀರ ಬೇಕಲ್ಲ. ಈ ತರಹ ಮಾಡಿ ಅಂತ ಮುಂದಿನವರಿಗೆ ಹೇಳಬೇಕಾದ್ರೆ ನಾನೊಂದು ಉದಾಹರಣೆಗೆ ಒಂದು ತೋರಿಸ್ಬೇಕು ಅಂತ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಆ ಬ್ರಹ್ಮದೇವರು ಎಷ್ಟಿದ್ರು ಅಂದ್ರೆ ಇಡೀ ಬ್ರಹ್ಮಾಂಡದಷ್ಟು ದೊಡ್ಡ ಶರೀರ. ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಎಷ್ಟು ಅಗಲ ಇದೆ, ಅಷ್ಟು ದೊಡ್ಡ ಶರೀರವನ್ನ ಬ್ರಹ್ಮದೇವರ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಏನ್ ಕರೀತಾರೆ? ವಿರಾಟ್. ಅದಕ್ಕಾಗಿ ಬ್ರಹ್ಮದೇವರನ್ನ ವಿರಾಟ್ ನಾಮಕ ಬ್ರಹ್ಮದೇವರು ಅಂತ ಕರೀತಾರೆ. ಬ್ರಹ್ಮದೇವರ ವಿರಾಟ್ ಎನ್ನುವ ದೊಡ್ಡ ಶರೀರವನ್ನ ಭಗವಂತ ಸೃಷ್ಟಿ ಮಾಡಿದ. ಅದು ಹೇಗಿತ್ತು ಶರೀರ? ಸಾಮಾನ್ಯವಾಗಿ ಶರೀರ ಅಂದ್ರೆ ಕೈ, ಕಾಲು, ಕಣ್ಣು, ಮೂಗೆಲ್ಲ ಇರ್ತದೆ. ಹಾಗಿರ್ಲಿಲ್ಲ. ಅದು ಸೃಷ್ಟಿಯಾದಾಗ ದೊಡ್ಡ ಅಂಡದ ಆಕಾರದಲ್ಲಿ ಇತ್ತು. ಏನು ಇಲ್ಲ, ಒಂದು ಗೋಧಿಯ ಹಿಟ್ಟೋ ಜೋಳದ ಹಿಟ್ಟೋ ನಾವು ಸುಮ್ಮನೆ ಕಲಸಿ ಇಟ್ಟಾಗ ಹೇಗಿರ್ತದೆ ಹಾಗೊಂದು ಲಿಂಗದ ಆಕಾರದಲ್ಲಿ ದೊಡ್ಡ ಶರೀರ ಇತ್ತು. ಆಗ ದೇವರು ಹೇಳಿದ, ಆ ದೇವತೆಗಳೆಲ್ಲ ಪಕ್ಕದಲ್ಲಿ ನಿಂತಿದ್ರು. ಅವ್ರು ಹೇಳಿದ, ನೀವೆಲ್ಲ ಒಬ್ಬೊಬ್ಬರಾಗಿ ಒಳಗೆ ಪ್ರವೇಶ ಮಾಡಿ ಅಂತ. ಮೊದಲು ಅಗ್ನಿಯನ್ನ ಪ್ರವೇಶ ಮಾಡಿಸಿದ. ಅಗ್ನಿಯನ್ನ ಪ್ರವೇಶ ಮಾಡಿಸಿದಾಗ ಆ ಅಂಡದಲ್ಲಿ ಒಂದು ಮುಖ, ಬಾಯಿ ಬಂದಿದೆ. ಆ ಬಾಯಿಗೆ ಅಭಿಮಾನಿಯಾಗಿ ಅಗ್ನಿದೇವರನ್ನ ಅಲ್ಲಿ ಇಟ್ಟಿದ್ದಾನೆ. ಹೀಗೆ ಒಬ್ಬೊಬ್ಬ ದೇವತೆಗಳನ್ನ, ಅಶ್ವಿನಿ ದೇವತೆಗಳನ್ನ ಕಳಿಸಿದ್ದಾರೆ. ಕಿವಿಗಳು ಬಂತು ಆ ಅಂಡಕ್ಕೆ. ಆ ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳನ್ನ ಅಭಿಮಾನಿಗಳನ್ನ ಮಾಡಿ ತಾನು ಅದರ ಒಳಗೆ ಮತ್ತೆ ಪ್ರವೇಶವನ್ನು ಮಾಡಿದ್ದಾನೆ. ಹೀಗೆ ಎಲ್ಲ ಅವಯವಗಳನ್ನ ಬ್ರಹ್ಮದೇವರಿಗೆ ಭಗವಂತ ತಾನು ಕೊಟ್ಟಿದ್ದಾನೆ. ಕೊಟ್ಟು ಆ ಬ್ರಹ್ಮದೇವರ 4 ಮುಖಗಳು, ಆ 4 ಮುಖಗಳಿಂದ 4 ವೇದಗಳನ್ನು ಸೃಷ್ಟಿ ಮಾಡಿದ್ದಾನೆ. ಮುಂದಿನ ಪೂರ್ವ ಮುಖದಿಂದ ಮೊದಲು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದೇ ರೀತಿಯಾಗಿ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು. ಬ್ರಾಹ್ಮಣ ಒಂದು ವರ್ಣಕ್ಕೆ ಅಭಿಮಾನಿಯಾಗಿ ಭೃಗು ಎನ್ನುವಂತಹ ಋಷಿ, ಕ್ಷತ್ರಿಯಕ್ಕೆ ಸ್ವಯಂಭುವಮನು, ವೈಶ್ಯ ಜಾತಿಗೆ ವಾಸ್ತು ಮತ್ತು ಶೂದ್ರ ಜಾತಿಗೆ ಕೃತಿ ಎನ್ನುವಂತಹ ದೇವತೆಯನ್ನ ಅಭಿಮಾನಿಯನ್ನಾಗಿ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ ಅಂತ ಅನೇಕ ಸೃಷ್ಟಿಯ ತತ್ವಗಳನ್ನು ಉಪದೇಶವನ್ನು ಮಾಡಿದಾಗ ವಿದುರರು ಇದನ್ನೆಲ್ಲ ಭಕ್ತಿಯಿಂದ ಕೇಳ್ತಾ ಇದ್ದಾರೆ. ಮೈತ್ರೇಯರಂದ್ರು, ಆಯ್ತಪ್ಪ ಸಾಕ ಅಂತ ಕೇಳಿದ್ರು. ಆಗ ವಿದುರರು ಹೇಳ್ತಾರೆ, ನನಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ನಿಮ್ಮಲ್ಲಿ ಕೇಳಬೇಕಾದ. ಈ ಸೃಷ್ಟಿಯ ವಿಷಯದಲ್ಲಿ ಇನ್ನೂ ಅನೇಕ ರಹಸ್ಯವಾದಂತಹ ವಿಚಾರಗಳಿದೆ, ಆದ್ರೆ ನೀವು ನಾನು ಕೇಳೋದಿಲ್ಲ ಅಂತಂತಾನೆ ವಿದುರ. ಅಲ್ಲಪ್ಪ, ಯಾಕೆ ಪ್ರಶ್ನೆ ಇದ್ಮೇಲೆ ಕೇಳಬೇಕಲ್ವಾ? ಅಲ್ಲ, ತಾಂ ಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾಣುದೇ. ತತ್ವಜ್ಞಾನವನ್ನ ಪಡೆಯುವಂತಹ ವ್ಯಕ್ತಿ, ಸುಭಾಷಿತಕಾರ ಹೇಳ್ತಾನೆ, ಪಾದಂ ಸ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ. ಒಬ್ಬ ವಿದ್ಯಾರ್ಥಿ ಗುರುಗಳಿಂದ ಪಾಠವನ್ನ ಕಲಿಬೇಕಾದ್ರೆ ಎಷ್ಟು ಅಂತಂದ್ರೆ 100% ಅಂದ್ರೆ ಅದರಲ್ಲಿ 25 ಭಾಗ ಮಾತ್ರ ಗುರುಗಳಿಂದ ಕಲಿಬೇಕಂತೆ. ಇನ್ನು 25 ಭಾಗವನ್ನ ತನ್ನ ತಪಶಕ್ತಿಯಿಂದ, ಅಂದ್ರೆ ತನ್ನ ಒಂದು ತೇಜಸ್ಸಿನ ಸಾಮರ್ಥ್ಯದಿಂದ, ಪಾದಂ ಸ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ, ಇನ್ನು 25 ಭಾಗವನ್ನ ಕಾಲಕ್ರಮದಿಂದ ಹೋಗ್ತಾ ಹೋಗ್ತಾ ತನಗೆ ಕಾಲ ತಿಳಿಸಿಕೊಡುತ್ತೆ ಕೆಲವು ಪಾಠವನ್ನ. ಹಾಗಾಗಿ ವಿದುರ ಹೇಳ್ತಾರೆ, ನೀವು ಎಂತಹ ಮಹಾನುಭಾವರು ಅಂದ್ರೆ ಎಲ್ಲ ವಿದ್ಯೆಯನ್ನ ನಿಮ್ಮಿಂದ ಹೇಳಿಸಿಕೊಂಡೇ ಕಲಿಬೇಕಾಗಿಲ್ಲ, ನಾನು ನಿಮ್ಮ ಪಾದ ಸೇವೆ ಮಾಡಿದ್ರೆ ಸಾಕು, ನನ್ನ ಉಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಅಂತ. ಯುಷ್ಮಚ್ಚರಣ ಸೇವಯಾಹಂ ಪರಾಣುದೇ, ನಿಮ್ಮ ಪಾದ ಸೇವೆಯನ್ನ ಮಾಡ್ತೇನೆ ನಾನು, ಅದರ ಪುಣ್ಯದಿಂದ ನನಗೆ ಉಳಿದ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಹೀಗಾಗಿ ನೀವು ನನಗೆ ಶಾಸ್ತ್ರದ ಉಪದೇಶವನ್ನ ಮಾಡ್ತಾ ಇದ್ದೀರಿ ಅಂತ ನಮಸ್ಕಾರವನ್ನ ಮಾಡಿದ್ದಾನೆ. ಅದರ ಮಧ್ಯದಲ್ಲಿ ವಿದುರ ಒಂದು ಮಾತು ಹೇಳ್ತಾನೆ, ಜ್ಞಾನ ದಾನವನ್ನ ಮಾಡುವುದಕ್ಕೆ ಎಷ್ಟು ಪುಣ್ಯ ಇದೆ, ಮೋಕ್ಷ ಶಾಸ್ತ್ರದ ಉಪದೇಶವನ್ನ ಮಾಡುವುದಕ್ಕೆ ಎಷ್ಟು ಪುಣ್ಯ ಇದೆ ಎನ್ನುವುದನ್ನ ವಿದುರ ತಾನು ಅದ್ಭುತವಾಗಿ ಹೇಳ್ತಾನೆ. ಸರ್ವೇ ವೇದಾಶ್ಚ ಯಜ್ಞಾಶ್ಚ ತಪೋದಾನಾನಿ ಚಾನಘ ಜೀವಾಭಯ ಪ್ರಧಾನಸ್ಯ ನಕೂರ್ವೀರಂ ಕಲಾಮಪಿ. ಎಷ್ಟು ವೇದಾಧ್ಯಯನ ಮಾಡಿದರೂ ಕೂಡ, ಎಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ, ಅದೆಲ್ಲದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯ ಒಬ್ಬ ಮನುಷ್ಯನಿಗೆ ಅಭಯದಾನವನ್ನ ಮಾಡಿದರೆ. ಅವನಿಗೇನೋ ಒಂದು ಕಷ್ಟ ಆಗಿತ್ತು, ಆ ಕಷ್ಟದ ಪ್ರಸಂಗದಲ್ಲಿ ಅವನಿಗೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ರಿ, ನೀವು ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ, ಬ್ರಾಹ್ಮಣರ, ಹಾಗಾದ್ರೆ ಒಳಗೆ ಬನ್ನಿ,
ಅಲ್ಲ, ಅವನಿಗೆ ಬಂದ ಭಯವನ್ನ ಪರಿಹಾರ ಮಾಡುವುದೇನಿದೆ, ಇದಕ್ಕೆ ಈ ಎಲ್ಲ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡುವುದಕ್ಕಿಂತಲೂ ಹೆಚ್ಚಿನ ಪುಣ್ಯ ಆ ಅಭಯ ಪ್ರದಾನಕ್ಕೆ ಇದೆ ಅಂತ ತಿಳಿಸ್ತಾರೆ. ಮುಖ್ಯವಾಗಿ ಅಭಯ ಪ್ರದಾನ ಅಂದ್ರೆ ಮೋಕ್ಷ. ನಮಗೆ ಸಣ್ಣ ಪುಟ್ಟ ಭಯಗಳನ್ನ ನಾವಿಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು, ಆ ಭಯ ಪರಿಹಾರವಾಗತ್ತೆ, ಮತ್ತೊಂದು ಭಯ ಒಂದಿರ್ತದೆ. ಹಾಗಾದ್ರೆ ಇನ್ನ ಭಯವೇ ಇಲ್ಲದಿರುವ ಲೋಕ ಅಂದ್ರೆ ಅದು ಮೋಕ್ಷ. ಸಂಸಾರದ ಭಯವನ್ನ ಪರಿಹರಿಸುವಂತಹ ಏನೊಂದು ಮೋಕ್ಷ ಶಾಸ್ತ್ರ ಇದೆ, ಅದನ್ನ ಉಪದೇಶವನ್ನ ಮಾಡುವುದರಿಂದ ಪುಣ್ಯ ಇದೆ. ಅಂತಹ ಶಾಸ್ತ್ರವನ್ನ ನೀವು ಉಪದೇಶ ಮಾಡ್ತಾ ಇದ್ದೀರಿ ಅಂತ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾನೆ. ಇದು ನಾವೇನು ಸೃಷ್ಟಿಯನ್ನ ಹಿಂದೆ ಸ್ವಲ್ಪ ತಿಳಿದಿದ್ದೇವೆ, ಇದು ಬ್ರಹ್ಮದೇವರ ಮೊದಲ ದಿನದ ಸೃಷ್ಟಿ. ಬ್ರಹ್ಮದೇವರಿಗೆ ನಿನ್ನೆ ತಿಳಿದಿದ್ದೇವೆ 100 ವರ್ಷದ ಆಯುಷ್ಯ ಅಂತ. ಆ 100 ವರ್ಷದ ಆಯುಷ್ಯದಲ್ಲಿ ಬ್ರಹ್ಮದೇವರ ಮೊದಲನೇ ದಿನ ಆದ ಏನೊಂದು ಸೃಷ್ಟಿ ಇದೆ, ಇದು ವೈರಾಜಕಲ್ಪ ಅಂತ. ಯಾಕೆಂದ್ರೆ ಆಗ ಹುಟ್ಟಿದ ಬ್ರಹ್ಮದೇವರಿಗೆ ವಿರಾಟ್ ಅಂತ ಹೆಸರು. ಆ ಕಲ್ಪದಲ್ಲಿ ಆದ ಸೃಷ್ಟಿ ಆದ್ದರಿಂದ ವೈರಾಜಕಲ್ಪ ಎನ್ನುವುದಾಗಿ ಕರೀತಾರೆ. ಇನ್ನು ಮುಂದೆ ಮತ್ತೊಂದು ಸೃಷ್ಟಿಯನ್ನು ತಿಳಿಸಿಕೊಡ್ತಾರೆ, ಅದು ಬ್ರಹ್ಮದೇವರ ಈಗ 51ನೇ ವರ್ಷದ ಮೊದಲ ದಿನ. ಈಗ ನಾವೆಲ್ಲರೂ ಕೂಡ ಪರಾರ್ಧ, ಪ್ರಥಮ ಪರಾರ್ಧೆ, ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ. ಈಗ ಪ್ರಥಮ ಪರಾರ್ಧ ಅಂದ್ರೆ ಮೊದಲನೇ 50, ಅನಂತರದ 51ನೇ ವರ್ಷದ ಮೊದಲ ದಿನದ ಸೃಷ್ಟಿ ಏನಿದೆ, ಇದಕ್ಕೇನಂತಾರೆ ಪಾದ್ಮಕಲ್ಪ ಎನ್ನುವುದಾಗಿ ಕರೀತಾರೆ. ಭಗವಂತ ತಾನು ಪ್ರಲಯೋದಕದ ಮೇಲೆ ಮಲಗಿದಾಗ ಅವನ ನಾಭಿಯಿಂದ ಒಂದು ಕಮಲ ಬಂದಿದೆ. ಅದು 14 ದಳದ ಒಂದು ಕಮಲ. ಆ 14 ದಳದ ಕಮಲದಲ್ಲಿ ಬ್ರಹ್ಮದೇವರು ತಾವು ಹುಟ್ಟಿದ್ದಾರೆ. ಹುಟ್ಟಿದರೂ ಭಯ ಆಯ್ತು ಅವರಿಗೆ. ಯಾಕೆಂದ್ರೆ ಆಚೆ ಈಚೆ ನೋಡಿದ್ದಾರೆ, ಯಾರೂ ಇಲ್ಲ. ಏನ್ ಮಾಡ್ಬೇಕು? ಯಾಕಂದ್ರೆ ಜಗತ್ತೇ ಸೃಷ್ಟಿಯಾಗಿಲ್ಲ, ಎಷ್ಟೋ ದೂರ ಹೋಗಿಬಿಟ್ಟಿದೆ ಕಮಲ. ಆ ಕಮಲದ ಮೇಲೆ ಬ್ರಹ್ಮದೇವರಿದ್ದಾರೆ. ಆಚೆ ಈಚೆ ನೋಡಿದರು, ಮಕ್ಕಳಿಗೆ ಭಯ ಆಗತ್ತಲ್ಲ, ಮಲಗಿರ್ತಾರೆ. ಎದ್ದ ತಕ್ಷಣ ಪಕ್ಕದಲ್ಲಿ ತಾಯಿ ಕಾಣಿಸ್ತಿಲ್ಲ ಅಂದ್ರೆ ಅಳ್ಳಿ ಪ್ರಾರಂಭ ಮಾಡುತ್ತೆ ಮಕ್ಕಳು. ಯಾಕೆಂದ್ರೆ ನಾನು ಒಬ್ಬನೇ ಇದ್ದೇನೆ ಅಂತ ಅನಿಸ್ಬಿಟ್ರೆ ಭಯ ಪ್ರಾರಂಭ. ಹಾಗೆ ಬ್ರಹ್ಮದೇವರು ನೋಡಿದ್ದಾರೆ, ಯಾರು ಕಾಣಿಸಿಲ್ಲ. ಆಗ ಯಾರಿದ್ದಾರೆ ಜಗತ್ತಿನಲ್ಲಿ ನೋಡೋಣ ಅಂತ ಒಂದು ಬಾರಿ 4 ದಿಕ್ಕಿಗೆ ನೋಡಿದ್ದಾರಂತೆ. 4 ದಿಕ್ಕಿಗೆ ನೋಡಿದಾಗ ಚತ್ವಾರಿ ಲೇಭೆ ಅನುದಿಶಂ ಮುಖಾನಿ, 4 ದಿಕ್ಕಿಗೆ ತಿರುಗಿ ನೋಡಿದಾಗ ಯಾವ್ಯಾವ ದಿಕ್ಕಿಗೆ ತಿರುಗಿದ್ರು ಅಲ್ಲೊಂದು ಮುಖ ಬಂದ್ಬಿಡ್ತು ಅವ್ರಿಗೆ, CC ಕ್ಯಾಮ್ರಾ ಇದ್ದಾಗೆ. ಅವ್ರು ವಿಚಾರ ಮಾಡಿದ್ರು, ನಾನು ಮುಂದೆ ತಿರುಗಿದ ಮೇಲೆ ಈ ಕಡೆ ಕಾಣಿಸ್ದೇ ಇದ್ರೆ ಹಾಗಾದ್ರೆ ಬೇಡ ಬೇಡ ಗಲಾಟೆ ಅಂತ ಎಲ್ಲೆಲ್ಲಿ ತಿರುಗಿದ್ದಾರೆ, ಹಿಂದೆ ಮುಂದೆ ಎಡಬದಿಯಲ್ಲಿ ಎಲ್ಲ ಕಡೆಯಲ್ಲಿ ಒಂದೊಂದು ಮುಖ ಬಂದಿದೆ. ಆಗ ಅವರಿಗೆ ಚತುರ್ಮುಖ ಬ್ರಹ್ಮದೇವರು ಎನ್ನುವುದಾಗಿ ನಾಮಕರಣ ಮಾಡಿದ್ದಾರೆ. ಅಂದ್ರೆ ನಾವಿಲ್ಲಿ ತಿಳಿಯಬೇಕಾದದ್ದು, ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ಅಂತ ಆಗಿದ್ದು ಯಾವಾಗ ಅಂದ್ರೆ 51ನೇ ವರ್ಷದಲ್ಲಿ. 50 ವರ್ಷದವರೆಗೆ ಅವರು ಕೇವಲ ಬ್ರಹ್ಮ ಅಷ್ಟೇ ಆಗಿದ್ರು. 51ನೇ ವರ್ಷದ ಮೊದಲ ದಿನ ಅವರಿಗೆ 4 ಮುಖಗಳು ಬಂದಿದೆ. ಆಗ ಅವರಿಗೆ ಭಯ ಆಯಿತು. ಹಾಗಾದ್ರೆ ನನ್ನನ್ನು ಹುಟ್ಟಿಸಿದ ವ್ಯಕ್ತಿ ಯಾರು ನೋಡೋಣ ಅಂತ ತಾವು ಆ ಎಲ್ಲ ಕಡೆ ನೋಡಿದರೂ ಸಿಗಲಿಲ್ಲ. ಕಮಲದ ಒಳಗೆ ಪ್ರವೇಶ ಮಾಡಿದ್ದಾರೆ. ಕಮಲದ ಒಳಗೆ ಪ್ರವೇಶ ಮಾಡಿದ್ರು, ಕಾಣಿಸ್ತಿಲ್ಲ. ಕಮಲದ ದೇಟಿನ ಒಳಗೆ ಹೋಗಿದ್ದಾರೆ, ಒಳಗೆ 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 ಹೋಗ್ತಾ ಇದ್ದಾರೆ, ದೇವರು ಕಾಣಿಸ್ತಾ ಇಲ್ಲ. ನೋಡಿ ದೇವರ ಸ್ವಾತಂತ್ರ್ಯ. ಅಂತಹ ಜೀವೋತ್ತಮರಾದ ಬ್ರಹ್ಮದೇವರಿಗೂ ಕೂಡ ತಮ್ಮ ಶಕ್ತಿಯಿಂದ ದೇವರು ಕಾಣೋದಿಲ್ಲ. ದೇವರಿಗೆ ತಾನು ಕಾಣಿಸಬೇಕು ಅಂತ ತನ್ನ ಸಂಕಲ್ಪ ಇದ್ರೆ ಕಾಣಿಸ್ತಾನೆ. ಚಿದಂತೆ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರ ಮುಂದೆ ನಾವು ಏನು ಪ್ರಾರ್ಥನೆ ಮಾಡಬೇಕು? ತಿರುಪತಿಗೆ ಅಥವಾ ನಾನಾ ಕ್ಷೇತ್ರಗಳಿಗೆ ಹೋಗಿರ್ತೇವೆ, ಅಂತೂ ದೇವರು ಕಂಡು ಬಿಟ್ಟ. ಯಾಕೆ ಅಂದ್ರೆ ಅದು ನನ್ನ ಟಿಕೆಟ್ ಪ್ರಭಾವ, ನಾನು ತುಂಬಾ ಇನ್ಫ್ಲುಯೆನ್ಸ್ ಮಾಡಿಸಿದ್ದೆ, ಅದಕ್ಕಾಗಿ ದೇವರು ನನಗೆ, ನಾವು ನೋಡೋದು ಕಲ್ಲು. ಹಾಗಾದ್ರೆ ಒಳಗಿದ್ದ ದೇವರು ನನಗೆ ದರ್ಶನವನ್ನ ನೀಡಬೇಕಾದ್ರೆ ಬ್ರಹ್ಮದೇವರು ಕೇಳ್ತಾರಂತೆ, ಕ್ವಾಹಂ ಅತ್ಯಂತ ದುರ್ಬುದ್ಧಿ ಕೊನುಚ ಆತ್ಮಹಿತೆ ಕ್ಷಣಂ ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಮವ್ಯಯಂ. ದೇವರ ಮುಂದೆ ನಿಂತ ನಾವು ಕೇಳಬೇಕಂತ ಏನು? ನನಗೆ ಆ ವರ ಕೊಡು, ಇದನ್ನ ಕೊಡು, ಮನೆ ಕೊಡು, ಮಕ್ಕಳನ್ನ ಕೊಡು, ದುಡ್ಡು ಕೊಡು ಅಲ್ಲ. ಮೊದಲು ನಿನ್ನ ದರ್ಶನ ಮಾಡಿಸು ನನಗೆ. ಒಂದು ವೇಳೆ ದೇವರಿಗೆ ಕೇಳಬೇಕಂತೆ, ನಿನ್ನನ್ನ ನನಗೆ ತೋರಿಸಬೇಕು ಅಂತ ಇಚ್ಛೆ ಇದ್ರೆ ತೋರಿಸಪ್ಪ ದೇವರೇ. ಯಾಕೆಂದ್ರೆ ನನ್ನ ಸಾಧನೆ ಇದರಲ್ಲಿ ಏನು ಕೆಲಸ ಮಾಡೋದಿಲ್ಲ. ನೀನು ನನಗೆ ತೋರಿದ ಕಾರುಣ್ಯದ ಮುಂದೆ ನಾನು ಮಾಡಿದ ಪುಣ್ಯ ಬಹಳ ಕಡಿಮೆ ಇದೆ. ಆದರೂ ಕೂಡ ನನಗೆ ಅನುಗ್ರಹ ಮಾಡಿ ದರ್ಶನ ಕೊಡು ಅಂತ ದೇವರನ್ನ ಕೇಳಬೇಕೇ ಹೊರತಾಗಿ ನನ್ನ ಪುಣ್ಯ, ನನ್ನ ಸಾಧನೆ, ನನ್ನ ಪಾರಾಯಣ ಇಷ್ಟೆಲ್ಲ ಇದೆ ಕೊಡು ಅಂದ್ರೆ ದೇವರು ನಮ್ಮ ಪಾಪದಲ್ಲಿಷ್ಟು ತೋರಿಸ್ತಾನೆ. ಆಗ ನಮಗೆ ಆ ಯೋಗ್ಯತೆಯೇ ಇಲ್ಲ ಅಂತ ಆಗಿ ಹೋಗುತ್ತೆ. ಹೀಗಾಗಿ ಬ್ರಹ್ಮದೇವರಿಗೂ ಭಗವಂತ ದರ್ಶನ ನೀಡಿಲ್ಲ. ಬ್ರಹ್ಮದೇವರಿಗೆ ಭಗವಂತ
ಪರೋಕ್ಷವಾಗಿ ಯಾವಾಗಲೂ ನೋಡಿದ್ದಾರೆ, ಆದರೂ ವಿಶೇಷವಾಗಿ ಅಪರೋಕ್ಷವಾಗಿ ದೇವರನ್ನ ನೋಡಬೇಕು ಅಂತ ಅದರ ಒಳಗೆ ಖರ ನಾಲೀಹಿ ಮೊದಲು ಆ ಕಮಲದ ದೇಟಿನ ಒಳಗೆ ಹೋಗಿದ್ದಾರಂತೆ, ಕಾಣಿಸ್ತಿಲ್ಲ, ಆದರೂ ಸಾಲಿಲ್ಲ ಬ್ರಹ್ಮದೇವರಿಗೆ. ಆ ದೇಟಿನ ಒಳಗೆ ಇನ್ನೂ ಸೂಕ್ಷ್ಮ ಭಾಗಗಳಿರುತ್ತೆ, ಅದರ ಒಳಗೆ ಹೋಗಿದ್ದಾರೆ ಮಹಾನುಭಾವರು ತಮ್ಮ ಸೂಕ್ಷ್ಮ ರೂಪವನ್ನು ತೆಗೆದುಕೊಂಡು. ಅವರಲ್ಲಿರುವ ಹಠ ನೋಡ್ರಿ, ದೇವರನ್ನ ನಾನು ಕಾಣಲೇಬೇಕು ಅಂತ. ಆದರೆ ಎಷ್ಟು ಒಳಗೆ ಹೋದ್ರು ಕಾಣಿಸಿಲ್ಲ. ಕೆಲವು ಬಾರಿ ಹೀಗಾಗತ್ತೆ, ಏನೋ ಕೆಲವು ವಾಕಿಂಗ್ ಹೋಗ್ತಾ ಇರ್ತಾರೆ, ರಾತ್ರಿ ಊಟ ಆದ್ಮೇಲೆ ವಾಕಿಂಗ್ ಹೋಗ್ಬೇಕು ಅಂತ ಹರಟೆ ಹೊಡಿತಾ ಹೋಗ್ಬಿಟ್ಟಿರ್ತಾರೆ, ಹೊಳ್ಳಿ ಬರ್ಬೇಕಲ್ಲ ಅಷ್ಟು ದೂರ ಮತ್ತೆ. ಹಾಗಾಗತ್ತೆ. ಬ್ರಹ್ಮದೇವರು ಪಾಪ ಹುಡುಕ್ತಾ ಒಳಗೆ ಹೋಗ್ಬಿಟ್ರು, ನೋಡ್ತಾರೆ ಆಚೆ ಇಲ್ಲ ಈಚೆ ಇಲ್ಲ, ನಡಿ ಕತ್ತಲು ಮಧ್ಯ. ಭಯ ಆಗಿದೆ ಬ್ರಹ್ಮದೇವರಿಗೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಗ ಆಕಾಶವಾಣಿಯಾಗಿದೆ, ಸ್ಪರ್ಶೇಶು ಯತ್ ಷೋಡಶಂ ಏಕವಿಂಶಂ. ಹರಿ ಒಗಟು ಅಂತ ಹೇಳ್ತಾರಲ್ಲ, ಹಾಗೆ ಎರಡು ಅಕ್ಷರ ಹೇಳಿತು. ಏನು ಅಂದ್ರೆ 16, 21 ಮಾಡು ಅಂತ. ಏನು ಹಾಗಂದ್ರೆ 16, 21? ಹಾಗಾಗಿ ಹೇಳಿದ್ದಾರೆ ಸ್ಪರ್ಶೇಶು ಯತ್ ಸ್ಪರ್ಶಾಕ್ಷರಗಳಲ್ಲಿ 16ನೇ ವರ್ಣ ಮತ್ತು 21ನೇ ವರ್ಣವನ್ನು ಮಾಡು. ಏನದು? ಸ್ಪರ್ಶಾಕ್ಷರದಲ್ಲಿ 16 ಅಂದ್ರೆ ತ ಎನ್ನುವ ಅಕ್ಷರ, 21ನೇ ಅಕ್ಷರ ಅಂದ್ರೆ ಪ ಎನ್ನುವ ಅಕ್ಷರ. ತಪಸ್ಸು ಮಾಡು, ನೀನು ಚೆನ್ನಾಗಿ ತಪಸ್ಸು ಮಾಡು, ಆಗ ನಿನಗೆ ನಾನು ನೋಡಿ. ತಾನೇ ಸೃಷ್ಟಿ ಮಾಡಿದ ಬ್ರಹ್ಮದೇವರು, ತಾನೇ ತನ್ನ ಇಚ್ಛೆಯಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಆ ಬ್ರಹ್ಮದೇವರಿಗೂ ಸ್ವಾತಂತ್ರ್ಯ ಇಲ್ಲ, ತನ್ನ ಅಪ್ಪನನ್ನು ನೋಡುವ ಸ್ವಾತಂತ್ರ್ಯ. ತಪಸ್ಸು ಮಾಡು ಅಂತ ಹೇಳಿದ್ದಾರೆ. 100 ವರ್ಷ ತಪಸ್ಸು ಮಾಡಿದ್ದಾರೆ ನಮ್ಮ ಆಯುಷ್ಯದಿಂದ, ಬ್ರಹ್ಮದೇವರ ಆಯುಷ್ಯದಿಂದ ಅಲ್ಲ, ಮಾನವ ಆಯುಷ್ಯದಿಂದ ಒಂದು 100 ವರ್ಷ ಚತುರ್ಮುಖ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡಿದ್ದಾರಂತೆ. ಆಗ ದೇವರು ದರ್ಶನವನ್ನು ನೀಡಿದ್ದಾರೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಜ್ಞಾತೋಸಿ ಮೇದ್ಯ ಶುಚಿರಾನ್ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾಣ್ಯತ್ವದಸ್ತಿ ಭಗವನ್ನಪಿ ತತ್ವ ಶುದ್ಧಂ ಮಾಯಾ ಗುಣಂ ವ್ಯತಿಕರಾದ್ಯದುರ್ವಿಭಾಸಿ. ದೇವರೇ, ಯಾರಾದರೂ ನಿನ್ನ ತಿಳಿದಿದ್ದೇನೆ ಅಂತ ತಿಳಿದ್ರೆ ಅವರಂತಹ ದಡ್ಡ ಮತ್ತೊಬ್ಬ ಇಲ್ಲ. ನಿನ್ನನ್ನು ಯಾರು ತಿಳಿದಿದ್ದಾರೆ ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಯಾರು ಹೇಳ್ತಾರೆ ನಿನ್ನ ಬಗ್ಗೆ, ಅವ್ರು ನಿನ್ನ ಬಗ್ಗೆ ತಿಳಿದಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ನೀನು ಯಾರಿಗೂ ಅವರವರ ಶಕ್ತಿಯಿಂದ ತಿಳಿಯುವಂತಹ ವ್ಯಕ್ತಿ ಅಲ್ಲ. ನಿನ್ನ ಇಚ್ಛೆ ಬರಬೇಕು, ನಾನು ಇವನಿಗೆ ನನ್ನ ದರ್ಶನ ನೀಡಬೇಕು, ನನ್ನ ಜ್ಞಾನವನ್ನ ಕೊಡಬೇಕು ಅಂತ ಇಚ್ಛೆ ಬಂದ್ರೆ ನಿನ್ನ ದರ್ಶನವಾಗಬೇಕೇ ಹೊರತಾಗಿ ಇಲ್ಲ ಅಂದ್ರೆ ನಮ್ಮ ಯಾರ ಆಟವೂ ನಿನ್ನ ಮುಂದೆ ನಡೆಯೋದಿಲ್ಲ ಅಂತ ಬ್ರಹ್ಮದೇವರು ಅದ್ಭುತವಾದಂತಹ ಸ್ತೋತ್ರವನ್ನ ಮಾಡಿದ್ದಾರೆ. ಭಗವಂತ ತಾನು ಬಂದಿದ್ದಾನೆ, ಬಂದು ಬ್ರಹ್ಮದೇವರಿಗೆ ಕೇಳಿದ, ನಿನಗೇನು ಬರಬೇಕು ಕೇಳಪ್ಪ, ನಿನ್ನನ್ನು ನಾನು ಸೃಷ್ಟಿ ಮಾಡಿದ್ದೆ ಯಾಕೆ ಅಂದ್ರೆ ಜಗತ್ತಿನ ಸೃಷ್ಟಿ ಮಾಡ್ಬೇಕು ನೀನು ಮುಂದೆ, ಅದಕ್ಕಾಗಿ ನಿನಗೇನಾದ್ರೂ ಸ್ಪೆಷಲ್ ಫೋರ್ಸು ಶಕ್ತಿ ಏನಾದ್ರೂ ಬೇಕಾ ಕೇಳಿಕೋ. ಬಹಳ ಅದ್ಭುತವಾದ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಮನೆಯಲ್ಲಿ ಮದುವೆ ಬಂತು ಅಂದ್ರೆ ಸಾಮಾನ್ಯವಾಗಿ ದೇವರ ಸಮಾರಾಧನೆಯಿಂದ ಆರಂಭ ಮಾಡಿಕೊಂಡು ಮತ್ತೆ ಹಂದ್ರ ತಗುವವರೆಗೆ ಸಂಧ್ಯಾ ವಂದನೆ ಇಲ್ಲ ಅಂತ. ಯಾಕಂದ್ರೆ ಮನೆಯಲ್ಲಿ ಜನ ಬಂದಿರ್ತಾರಲ್ಲ, ಅಷ್ಟು ದೊಡ್ಡ ಸಮಾರಂಭ ಇದ್ದಾಗ ಮತ್ತೇನು ಸಂಧ್ಯಾ ವಂದನೆ ಮಾಡ್ತಾ ಕೊಡೋದು, ದೇವರ ಪೂಜೆ ಎಲ್ಲ ಒಂದು ವಾರದ ಹಿಂದೆ ಕಟ್ಟಿದ್ರೆ ಒಂದು 15 ದಿವಸ ಆದ್ಮೇಲೆ ದೇವರ ಪೆಟ್ಟಿಗೆ ಬಿಚ್ಚೋದು ಅಂತ. ಹಾಗಲ್ಲ, ಬ್ರಹ್ಮದೇವರು ಕೇಳ್ತಾರೆ, ನಮಗೆ ಇಷ್ಟು ಸಣ್ಣ ಜವಾಬ್ದಾರಿಗೆ ಪಾರಾಯಣ ಪೂಜೆ ಸಂಧ್ಯಾ ವಂದನೆ ಬಿಡಬೇಕು ಅಂತ ನಾವು ಹೊರಡ್ತೇವೆ. ಬ್ರಹ್ಮದೇವರಿಗೆ ಭಯ ಆಯ್ತಂತೆ. ಏನು ಭಯ? ಅಲ್ಲ, ಇಷ್ಟು ದೊಡ್ಡ ಜಗತ್ತು ಕಟ್ಟಬೇಕಲ್ಲಪ್ಪ, ನಾನು ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ನನಗೆ ಕೊಟ್ರೆ ನನಗೇನಾದ್ರೂ ಮಿಸ್ ಆಗಿ ಯಾರಿಗೋ ಏನಾದ್ರೂ ಸೃಷ್ಟಿ ಮಾಡಿ ಅಥವಾ ಯಾರಿಗೇನು ಕೊಡಬಾರದು ಅದನ್ನು ಕೊಟ್ಟು ಯಾರಿಗೆ ಯಾವುದನ್ನ ಕೊಡಬೇಕಾಗಿತ್ತು ಅದನ್ನ ಕೊಡದೆ ಹೀಗೆಲ್ಲ ನನಗೆ ಭಯ ಆಗತ್ತಾ? ಬ್ರಹ್ಮದೇವರಂದ್ರು ಅದು ನನಗೊಂದು ಕೆಲಸನೇ ಅಲ್ಲ. ಇಷ್ಟು ದೊಡ್ಡ ಜಗತ್ತು ನನಗೆ ನೀನು ಕೊಟ್ಟ ಸಾಮರ್ಥ್ಯದ ಮುಂದೆ ಈ ಜಗತ್ತನ್ನು ನಾನು ಅನಾಯಾಸವಾಗಿ ಸೃಷ್ಟಿ ಮಾಡಿಬಿಡ್ತೇನೆ. ಆದರೂ ನನಗೊಂದು ಭಯ ಇದೆ. ಏನು ಭಯ? ಅವರಂತಾರೆ, ನಾನು ಈ ಜಗತ್ತಿನ ಒಂದು ಸೃಷ್ಟಿ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಈ ಗಲಾಟೆಯಲ್ಲಿ ನನ್ನ ಬಾಯಿಯಿಂದ ಬರುವ ವೇದೋಚ್ಚಾರಣೆ ನಿಂತು ಹೋಗ್ಬಿಟ್ರೆ ಅದನ್ನು ಮಾತ್ರ ಅನುಗ್ರಹ ಮಾಡು. ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ನಿಗಮ ಅಂದ್ರೆ ವೇದ. ವೇದಗಳ ಉಚ್ಚಾರಣೆಯನ್ನು ಬ್ರಹ್ಮದೇವರು ತಮ್ಮ 4 ಮುಖದಿಂದ ಸದಾ ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಂತಹ ಬ್ರಹ್ಮದೇವರಿಗೆ ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡುವಾಗ ಇಂದ್ರ ನೀನ್ ಇದನ್ ಮಾಡಪ್ಪ, ನೀನ್ ಚಂದ್ರ ಮಾತಾಡಿಬಿಟ್ರೆ ಆ 5 ನಿಮಿಷ 10 ನಿಮಿಷ ವೇದ ಪಾರಾಯಣ ಬಾಯಿಂದ ಹೋಗ್ಬಿಟ್ರೆ. ಹಾಗಾದ್ರೆ ಬ್ರಹ್ಮದೇವರು ತಿಳಿಸಿಕೊಡ್ತಾರೆ, ನಮ್ಮ ಜೀವನದಲ್ಲಿ ಕಷ್ಟವಾದದ್ದು ಯಾವುದು? ಸಾಧನ ಮಾಡುವುದು ಬಹಳ ಕಷ್ಟ. ನಾವು ತಿಳಿದಿದ್ದೇವೇನೋ ಸಾಮಾನ್ಯವಾಗಿ ಕುತ್ಕೊಂಡ್ಬಿಡ್ತೇನೆ. ನಾನು ಸಂಧ್ಯಾ ವಂದನೆ ಸಂಜೆ ಇವತ್ತು 5 ಗಂಟೆ ಕುಳಿತುಕೊಂಡ್ಬಿಟ್ರೆ 8ರವರೆಗೆ ನಾವು ಹೆಣ್ಣು ಮಕ್ಕಳು ಹಾಡೋ ಗಂಡಸರ ಪಾರಾಯಣವೋ ಮಾಡ್ತಾ ಕುಳಿತುಕೊಂಡ್ಬಿಡೋಣ ಅಂತ ನಾವು ಅನ್ಕೊಂಡಿರ್ತೇವೆ. ಆದರೆ ಇನ್ನೇನು ಮಡಿ ಉಟ್ಟುಕೊಂಡು ಕೂಡಬೇಕು, ಯಾರೋ ಬರ್ತಾರೆ ಮನೆಗೆ, ಅವರು ಸರಿಯಾಗಿ 8ರವರೆಗೆ ಹೋಗೋದಿಲ್ಲ. ಅವ್ರು 8 ಗಂಟೆಗೆ ಹೋದ್ರು ಅಂದ್ರೆ ಅವರ ಜೊತೆಗೆ ನಮ್ಮ ಪಾರಾಯಣವು ಕೃಷ್ಣಾರ್ಪಣ ಆಗಿ ಹೋಗುತ್ತೆ. ಯಾಕೆಂದ್ರೆ ಅದೇನೋ ಅಕಸ್ಮಾತ್ ಅಂತ ನಾವು ಅಂದುಕೊಳ್ತೇವೆ. ಅಲ್ಲ, ಜ್ಞಾನ ಸಾಧನೆಗೆ ಪುಣ್ಯ ಬಹಳ ಬೇಕು.
ಹೀಗಾಗಿ ಆ ಜ್ಞಾನ ಕಾರ್ಯಗಳಿಗೆ ವಿಘ್ನಗಳು ಹೆಚ್ಚು ನಮಗೆ ಬರುತ್ತೆ. ಹೀಗಾಗಿ ನನಗೆ ಈ ವೇದಗಳ ಪಾರಾಯಣ, ವೇದಗಳ ಉಚ್ಚಾರಣ, ನಿನ್ನ ಗುಣಗಳ ಅನುಸಂಧಾನ ನನ್ನ ಮನಸ್ಸಿನಿಂದ ಎಂದಿಗೂ ಕೂಡ ದೂರ ಸರಿಯುವುದು ಬೇಡ. ಇದೊಂದು ಅನುಗ್ರಹವನ್ನ ನನಗೆ ಮಾಡು. ಮತ್ತೊಂದು ಅನುಗ್ರಹವನ್ನ ಮಾಡು. ಏನು ಅಂದ್ರೆ, ನಾನು ಈ ಜಗತ್ತಿನ ಸೃಷ್ಟಿ ಮಾಡುವಾಗ ಎಲ್ಲಾ ತರಹದ ಜೀವರಾಶಿಗಳನ್ನ ಮಾಡ್ತೇನೆ. ಈಗ ಬ್ರಹ್ಮದೇವರಿಂದ ಹುಟ್ಟಿದವರು ಯಾರು? ಬ್ರಹ್ಮದೇವರಿಂದ ಒಬ್ಬ ಭಗವದ್ಭಕ್ತನಾದ ಪ್ರಹ್ಲಾದರಾಜರು ಹುಟ್ಟಿದ್ದಾರೆ. ಅದೇ ಬ್ರಹ್ಮದೇವರಿಂದಲೇ ಹಿರಣ್ಯಕಶಿಪು ಹುಟ್ಟಿದ್ದಾನೆ, ದುರ್ಯೋಧನ ಹುಟ್ಟಿದ್ದಾನೆ, ಜರಾಸಂಧ ಹುಟ್ಟಿದ್ದಾನೆ. ಹಾಗಾದ್ರೆ ನಾವು ಸಾಮಾನ್ಯವಾಗಿ ಹೇಳುತ್ತೇವೆ, ಮನೆಯಲ್ಲಿರುವ ಮಕ್ಕಳು ತಪ್ಪು ಮಾಡಿದರೆ ಅದರಿಂದ ತಂದೆಗೂ ಪಾಪ ಬರುತ್ತೆ ಅಂತ. ಒಬ್ಬ ಮಗ ತಪ್ಪು ಮಾಡಿದರೆ ತಂದೆಗೆ ಪಾಪ ಬರೋದಾದ್ರೆ ಇಡೀ ಜಗತ್ತಿನ ದೈತ್ಯರನ್ನ ಸೃಷ್ಟಿ ಮಾಡಿದ ಬ್ರಹ್ಮದೇವರ ಗತಿ ಏನಾಗ್ಬೇಕು? ಪಾಪ ಎಷ್ಟು ಪಾಪ ಬರಬಹುದು ನನಗೆ. ಅದೊಂದು ಅನುಗ್ರಹ ಮಾಡು. ಯುಂಜೀತ ಕರ್ಮ ಶಮಲಂತ ಯಥಾ ವಿಜಹ್ಯ. ಆ ಯಾವ ಜೀವರಾಶಿಗಳನ್ನ ನಾನು ಸೃಷ್ಟಿ ಮಾಡುತ್ತೇನೆ ಅವರು ಮಾಡಿದ ಪಾಪಕರ್ಮಗಳು ನನಗೆ ತಟ್ಟಬಾರದು. ಇದೊಂದು ಅನುಗ್ರಹವನ್ನ ನನಗೆ ಮಾಡಿ ಎನ್ನುವುದಾಗಿ ಕೇಳಿದ್ದಾರೆ. ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಇದನ್ನು ತಿಳಿಸಿಕೊಡ್ತಾರೆ. ನಮ್ಮ ದೇಹದಲ್ಲಿ ಹೇಗೆ ದೇವತೆಗಳು ಎಲ್ಲ ಕೆಲಸವನ್ನ ಒಳಗಿದ್ದು ಮಾಡಿಸ್ತಾರೆ, ಹಾಗೆ ಅಸುರರ ದೇಹದಲ್ಲೂ ಇರ್ತಾರೆ. ಹಾಗಾದ್ರೆ ಪಾಪ ಅವ್ರು ಏನ್ರಿ ತಪ್ಪಿದೆ? ದೇವತೆಗಳು ಏನ್ ಮಾಡಿಸ್ತಾರೆ ಅದನ್ನ ಮಾಡ್ತಾರಲ್ವ ಅವರು. ಹಾಗಾದ್ರೆ ನನ್ನಲ್ಲಿ ನಾನೊಂದು ಪುಣ್ಯ ಕರ್ಮವನ್ನ ಮಾಡಿದಾಗ ನನ್ನ ಒಳಗಿರುವ ಬ್ರಹ್ಮದೇವರಿಗೆ ಪುಣ್ಯ ಇದೆ. ಎಷ್ಟು? ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾವು ಒಂದು ಸಣ್ಣ ಪುಣ್ಯದ ಕೆಲಸವನ್ನ, ಒಂದು ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದ ಪಾರಾಯಣವನ್ನು ಮಾಡಿದರೆ ನನಗಿಂತ 8 ಪಟ್ಟು ಹೆಚ್ಚಿನ ಪುಣ್ಯ ನನ್ನ ಗುರುಗಳಿಗೆ ಬರುತ್ತದೆ. ನನ್ನ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಟ್ಟ ಗುರುಗಳಿಗೆ ನನಗಿಂತ 8 ಪಟ್ಟು ಹೆಚ್ಚಿನ ಪುಣ್ಯ. ಅದಕ್ಕಿಂತ 8 ಪಟ್ಟು ಹೆಚ್ಚಿನ ಪುಣ್ಯ ಅವರ ಗುರುಗಳಿಗೆ, ನನ್ನ ಪರಮ ಗುರುಗಳಿಗೆ. ಹೀಗೆ ಅವರ ಗುರುಗಳಿಗೆ ಹೋಗಿ ನಮ್ಮೆಲ್ಲರಿಗೆ ಮೂಲ ಗುರುಗಳು ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಬ್ರಹ್ಮ ಮಹೌಘ ಗುಣಿತಂ. ಎಷ್ಟು? ಒಂದರ ಮುಂದೆ ಒಂದು 20, 50 ಸೊನ್ನೆ ಹಾಕಿದ್ರೆ ಎಷ್ಟಾಗುತ್ತೆ? ಅಷ್ಟು ಪುಣ್ಯ ಒಬ್ಬ ವ್ಯಕ್ತಿ ಒಂದು ಸತ್ಕರ್ಮವನ್ನ ಮಾಡಿದರೆ ಬ್ರಹ್ಮದೇವರಿಗೆ ಹೋಗುತ್ತಂತೆ. ಹಾಗಾದ್ರೆ ಇದೇ ರೀತಿಯಾಗಿ ಅಸುರರು ತಪ್ಪು ಮಾಡಿದಾಗಲೂ ಅವರಿಗೆ ಪಾಪ ಬರ್ತದ? ಬರೋದಿಲ್ಲ, ಪುಣ್ಯ ಬರುತ್ತಂತೆ ದೇವತೆಗಳಿಗೆ. ಯಾಕೆ ಅಂದ್ರೆ ಹರ್ಯಾಜ್ಞಾಕರಣಾದೇವ ಪುಣ್ಯಮೇಭಿರವಾಪ್ಯತೆ. ನಿಜವಾಗಿ ಒಳಗಿದ್ದು ತಪ್ಪುಗಳನ್ನು ಮಾಡಿಸಿದ್ದವರೇ, ಆದರೂ ಪುಣ್ಯ ಬರುತ್ತಂತೆ. ಯಾಕೆ ಅಂದ್ರೆ ಅದು ಭಗವಂತನ ಅಪ್ಪಣೆ. ಇವನು ಪಾಪಿಷ್ಠ, ಇವನು ನರಕಕ್ಕೆ ಹೋಗುವಂತಹ ವ್ಯಕ್ತಿ, ಅವನಿಂದ ನೀವು ತಪ್ಪುಗಳನ್ನ ಮಾಡಿಸಿ ಅಂತ ದೇವರೇ ಹೇಳಿದ್ದಾನೆ. ಅವರು ಸಂಕಲ್ಪ ಮಾಡ್ತಾರಂತೆ, ಇದು ನಮ್ಮದೇನೂ ಅಲ್ಲ, ದೇವರು ನನ್ನಲ್ಲಿ ನಿಂತು ಈ ಅಸತ್ಕರ್ಮವನ್ನ ಈ ಜೀವರಾಶಿಯಿಂದ ಮಾಡಿಸ್ತಾನೆ ಅಂತ ಮಾಡಿದರೆ, ಅವನು ಅಸತ್ಕರ್ಮ ಮಾಡಿದರೂ ಆ ದೇವತೆಗಳಿಗೆ ಮಾತ್ರ ಪುಣ್ಯವೇ ಬರುತ್ತೆ. ಹೀಗಾಗಿ ಬ್ರಹ್ಮದೇವರು ಪ್ರಾರ್ಥನೆಯನ್ನ ಮಾಡಿ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕು ಅಂತ ಮಾಡಿದ್ದಾರೆ. ಆಗ ಮತ್ತೆ ಒಂದು 100 ವರ್ಷ ತಪಸ್ಸು ಮಾಡಿದ್ದಾರೆ. ಮೊದಲು ದೇವರು ಕಾಣುವುದಕ್ಕೆ ಒಂದು 100 ವರ್ಷದ ತಪಸ್ಸಾಯಿತು. ಈಗ ಜಗತ್ತಿನ ಸೃಷ್ಟಿ ಮಾಡುವುದಕ್ಕಾಗಿ ಒಂದು ಸ್ಪೆಷಲ್ ಶಕ್ತಿ ಬೇಕು ಅಂತ ಒಂದು 100 ವರ್ಷ ತಪಸ್ಸನ್ನ ಬ್ರಹ್ಮದೇವರು ಮಾಡಿದ್ದಾರಂತೆ. ಮಾಡಿ ತಮ್ಮ ಶರೀರದಿಂದ ಅನೇಕ ವಿಧವಾದಂತಹ ಪದಾರ್ಥಗಳನ್ನು ಸೃಷ್ಟಿ, ಪ್ರಾಣಿಗಳನ್ನ ಮಾಡಿದ್ದಾರಂತೆ. ಪ್ರಾಣಿ ಜೀವರಾಶಿಗಳು ಅನಾದಿ. ಆ ಜೀವನಿಗೆ ಒಂದೊಂದು ದೇಹಗಳನ್ನ ಕೊಡಬೇಕಲ್ಲ, ಆ ದೇಹಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಏಕಶಫ, ದ್ವಿಶಫ ಅಂತ ಕರೀತಾರೆ. ಏಕಶಫ ಅಂದ್ರೆ ಒಂದೇ ಗೊರಸಿನ ಪ್ರಾಣಿಗಳು, ಪಾದದಲ್ಲಿ ಒಂದು ಗೊರಸಿರುವಂತಹ ಪ್ರಾಣಿಗಳು, ಕುದುರೆ, ಕತ್ತೆ ಇತ್ಯಾದಿ. ಶರಭ ಅಂತ ಇದೆ. ಶರಭ ಅಂದ್ರೆ 8 ಕಾಲಿನ ಪ್ರಾಣಿ. ಅದು ಸಿಂಹಕ್ಕಿಂತಲೂ ಭಾರೀ ಪ್ರಬಲವಾದಂತಹ ಪ್ರಾಣಿ ಶರಭ ಅಂತ. ಆ ತರಹದ ಒಂದು ಗೊರಸಿನ ಪ್ರಾಣಿಗಳು, ಆಕಳು ಮೊದಲಾದಂತಹ 2 ಗೊರಸಿನ ಪ್ರಾಣಿಗಳು, ಇದನ್ನೆಲ್ಲವನ್ನ ಬ್ರಹ್ಮದೇವರು ತಾವು ಸೃಷ್ಟಿಯನ್ನ ಮಾಡಿದ್ದಾರೆ. ಅದಾದ ಮೇಲೆ ತಮ್ಮ 4 ಮುಖಗಳಿಂದ 4 ಸೃಷ್ಟಿ ಮಾಡ್ತಾ ಹೋಗಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಗಾಂಧರ್ವ, ಸ್ಥಾಪತ್ಯ ಇತ್ಯಾದಿ 4 ಒಂದು ಗುಂಪಿನ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ನೋಡಿದ್ರು ಇವರು ಸೃಷ್ಟಿ ಮಾಡಿದ್ದು ಒಂದು ರಾಶಿ ಬಿದ್ದಿತ್ತು ಪಕ್ಕದಲ್ಲಿ. ಅವರದ್ದು ಇದೆಲ್ಲ ಏನ್ ಮಾಡೋದು ತಗೊಂಡು, ಇದರಿಂದ ಮುಂದೆ ನಡೆಯೋದಿಲ್ಲ ಜಗತ್ತು, ನಾನು ಮಾಡಿದ್ದ ಹಾಗೇ ಇರುತ್ತೆ. ಹಾಗಾದ್ರೆ ದೇವರು ನನ್ನನ್ನ ಸೃಷ್ಟಿ ಮಾಡಿದ, ನಾನು ಪ್ರತಿ ದಿವಸ ಎಲ್ಲಾರನ್ನ ನಾನೇ ಸೃಷ್ಟಿ ಮಾಡ್ತಾ ಕೂಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಜಗತ್ತು ತಾನಾಗಿಯೇ ಮುಂದೆ ಒಲಿಯುವುದಕ್ಕಾಗಿ ಏನಾದರೂ ಒಂದು ಹೊಸ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ತಾವು ಸಂಕಲ್ಪವನ್ನ ಮಾಡಿದ್ದಾರೆ. ಆಗ ಅವರ ಒಂದು ಮೊದಲು ಪ್ರಾರಂಭದಲ್ಲಿ ಬಂದದ್ದು, ಯಾವಾಗಲೂ ಕೂಡ ಪ್ರಾರಂಭದಲ್ಲಿ ಏನಾದರೂ ಒಂದು ಸಣ್ಣ ಕೆಟ್ಟದ್ದಾಗತ್ತೆ, ಆಮೇಲೆ ಕೊನೆಯಲ್ಲಿ ಸುಖಾಂತ್ಯವಾಗಿ ಕಾರ್ಯಕ್ರಮ ಮುಗಿಯುತ್ತೆ ಅಂತ. ಹಾಗೆ
ಪ್ರಾರಂಭದಲ್ಲಿ ಬ್ರಹ್ಮದೇವರು ಜಗತ್ತಿನ ಸೃಷ್ಟಿ ಮಾಡಿ, ಇದೊಂದು ಆದರ್ಶ ರೀ. ನಾವೇನಾದ್ರೂ ಒಂದು ಸತ್ಕರ್ಮ ಮಾಡ್ತಾ ಇರುವಾಗ ಬಹಳ ದಿವಸದ ಮೇಲೆ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತೀವಿ. ಇವತ್ತಿಂದ ಪೂಜೆ ಪ್ರಾರಂಭ ಮಾಡಬೇಕು ಅಂತ ಮನೆ ಹೊರಗೆ ಸ್ನಾನ ಮಾಡಿ ಬರಬೇಕು ಅಂತ ಹೋದಾಗ ನಮ್ಮ ಎದುರಿಗೆ ಬೆಕ್ಕು ಹೋಗ್ಬಿಡ್ತದೆ. ಹೋಯ್ತು ಅಂದ್ರೆ ಆಯ್ತು, ಇವತ್ತು ಬೆಕ್ಕು ಹೋಗಿದೆ ಅಂದ್ರೆ ದೇವ ಸಂಕಲ್ಪ ನಾವು ಪೂಜೆ ಮಾಡಬಾರ್ದು ಅಂತಿದೆ, ಬೇಡ ಅಂತ. ಹಾಗಲ್ಲ, ಯಾವಾಗಲೂ ನಮ್ಮ ಸಣ್ಣ ಸತ್ಕರ್ಮಕ್ಕೆ ಒಂದು ವಿಘ್ನ ಬಂದರೆ ನಾವು ಸತ್ಕರ್ಮದಿಂದ ಹಿಂದೆ ಸರಿಯೋದಾದ್ರೆ, ಬ್ರಹ್ಮದೇವರ ಜಗತ್ತಿನ ಸೃಷ್ಟಿಯಂತಹ ದೊಡ್ಡ ಸತ್ಕರ್ಮ ಇದನ್ನು ಮಾಡುವಾಗ ಮೊದಲು ಹುಟ್ಟಿದ್ದೇನು ಅಂದ್ರೆ 4 ವಿಧವಾದಂತಹ ಒಂದು ತಾಮಿಸ್ರ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎನ್ನುವಂತಹ ಒಂದು 4 ವಿಧವಾದಂತಹ ಅಜ್ಞಾನ ಅಂದರೆ ತಪ್ಪು ತಿಳುವಳಿಕೆ. ಇವುಗಳಿಗೆ 4 ವಿಧ ಇದೆ ಇದರಲ್ಲಿ. ಅಂತಹ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 4 ಹುಟ್ಟಿದೆ. ಏನಾಗಂದ್ರೆ ತಮಸ್ಸು ಅಂದ್ರೆ ಏನೂ ಗೊತ್ತಿಲ್ಲದೆ ಇರೋದು. 1 ಗಂಟೆ ಪ್ರವಚನ ಕೇಳಿ ಮನೆಗೆ ಹೋಗ್ತೇವೆ. ಮನೆಗೆ ಹೋದಾಗ ಮನೆಯಲ್ಲಿ ಕುಳಿತುಕೊಂಡು ಮಾತಾಡಿ, ಏನ್ ಚೆನ್ನಾಗಿತ್ರಿ ಆಚಾರ್ಯ, ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರವಚನ. ಅವರಿಗೂ ಪಾಪ ಒಳ್ಳೆ ಉತ್ಸಾಹ ಬಂತು. ಮನೆಯಲ್ಲಿದ್ದ ಗಂಡನಿಗೋ ಹೆಂಡತಿಗೋ ಅವ್ರು ಕೇಳಿದ್ರು, ಏನ್ ಹೇಳಿದ್ರು, ಅದೇನ್ ಹೇಳಿದ್ರು ಅವ್ರನ್ನೇ ಕೇಳಬೇಕು. ಏನ್ ಹೇಳಿದ್ರು ಅವ್ರನ್ನೇ ಕೇಳಬೇಕು ಅನ್ನೋಷ್ಟು ಚೆನ್ನಾಗಿತ್ತು ಅಂದ್ರೆ ನಮಗೇನು ಅರ್ಥ ಆಗಿಲ್ಲ ಅನ್ನೋದು ಇನ್ನೊಂದು ವಿಷಯ. ತುಂಬಾ ಚೆನ್ನಾಗಿ ಸೃಷ್ಟಿಯ ಬಗ್ಗೆ ಆಚಾರ್ಯ ಇವತ್ತು ಹೇಳಿದ್ರು, ಏನು ನಮಗೆ ಅರ್ಥ ಆಗಲಿಲ್ಲ. ಇದಕ್ಕೇನಂತಾರೆ ತಮಸ್ಸು. ಏನು ತಿಳುವಳಿಕೆಯೇ ಆಗದೆ ಇರುವುದಕ್ಕೆ ತಮಸ್ಸು ಅಂತ ಕರೀತಾರೆ. ಇನ್ನ ಮೋಹ ಅಂತಂದ್ರೆ ತಪ್ಪು ತಿಳುವಳಿಕೆ. ತಿಳಿಯದೇ ಇದ್ರೆ ಪರವಾಗಿಲ್ಲ, ಆದ್ರೆ ಹೇಳಿದ್ದನ್ನೆಲ್ಲ ವಿಪರೀತವಾಗಿ ತಿಳಿಯೋದೇನಿದೆ ಇದಕ್ಕೇನಂತಾರೆ ಮೋಹ ಅಂತ ಕರೀತಾರೆ. ಇನ್ನ ತಪ್ಪು ತಿಳುವಳಿಕೆಯ ಬಗ್ಗೆ ಆಗ್ರಹ. ಕೆಲವರಿಗೆ ತಪ್ಪು ತಿಳ್ಕೊಂಡಿರ್ತಾರೆ, ತಪ್ಪಲ್ಲ. ಯಾರಾದ್ರೂ ಸಜ್ಜನರು ಬಂದು ದೇವರು ಸರ್ವೋತ್ತಮಪ್ಪ, ದೇವರನ್ನ ಹಾಗೆ ಗುಣಗಳಿಲ್ಲ ಅಂತ ಚಿಂತನೆ ಮಾಡಬಾರದು, ದೇವರ ಗುಣಪೂರ್ಣ ಅಂತ ಹೇಳಿದ್ರೆ ಆಯ್ತು ಆಚಾರ್ಯ ಅಂತ ಒಪ್ಪಿಬಿಡ್ತಾರೆ. ಆದರೆ ಕೆಲವರಿಗೆ ತಾವು ತಿಳಿದುಕೊಂಡ ತಪ್ಪು ತಿಳುವಳಿಕೆಯ ಬಗ್ಗೆ ಆಗ್ರಹ ಇರುತ್ತೆ. ಇದಕ್ಕೇನಂತ ಕರೀತಾರೆ ಮಹಾಮೋಹ ಅಂತ ಕರೀತಾರೆ. ಇನ್ನ ಇದಕ್ಕಿಂತಲೂ ಭಯಂಕರವಾದದ್ದು ತಾಮಿಸ್ರ ಅಂತ. ತಾಮಿಸ್ರ ಅಂದ್ರೆ ನಾವು ತಪ್ಪು ತಿಳುವಳಿಕೆಯನ್ನ ಮಾಡಿಕೊಳ್ಳೋದು ನಮ್ಮ ಪ್ರಾರಬ್ಧ ಕರ್ಮ, ತಿಳಿದಿದ್ದೇವೆ, ಅದು ನಮ್ಮ ಕರ್ಮ. ಆದರೆ ಯಾರು ಸರಿಯಾಗಿ ದೇವರನ್ನ ತಿಳಿದಿದ್ದಾರೆ ಅವರ ಬಗ್ಗೆ ದ್ವೇಷ ಮಾಡೋದೇನಿದೆ ಇದು ತಾಮಿಸ್ರ ಅಂತ. ತಪ್ಪು ತಿಳುವಳಿಕೆಯ ಬಗ್ಗೆ ಸಿಟ್ಟು. ಯಾರಾದ್ರೂ ಚೆನ್ನಾಗಿ ತಿಳಿದಿದ್ರೆ ಅವ್ರೇನ್ ತಿಳಿತಾರೆ ಬಿಡ್ರಿ ಅಂತ ಅವ್ರ ಮೇಲೆ ಸಿಟ್ಟು ಮಾಡೋದು. ಇವನು ತಪ್ಪು ತಿಳಿದಿದ್ದೇ ಒಂದು ದೋಷ, ಮತ್ತೊಬ್ಬರು ಸರಿಯಾದ ತಿಳುವಳಿಕೆಗೂ ಇವನು ಸಿಟ್ಟನ್ನ ಮಾಡಿದರೆ ಅದು ಮಹಾ ತಾಮಿಸ್ರ ಅಂತ. ಇನ್ನು ಅಂಧತಾಮಿಸ್ರ ಅಂದ್ರೆ ಯಥಾರ್ಥ ಜ್ಞಾನದ ಬಗ್ಗೆ ದ್ವೇಷವನ್ನ ಮಾಡೋದು. ಸಿಟ್ಟು ಮಾಡೋದು ಬೇರೆ, ದ್ವೇಷ ಮಾಡೋದು ಬೇರೆ. ಸಿಟ್ಟು ತಾತ್ಕಾಲಿಕ, ಆ ಒಂದು ಕ್ಷಣದಲ್ಲಿ ಬರ್ತದೆ, ಮತ್ತೆ ಆ ವಿಷಯ ಬರ್ತೋಯ್ತು ಅಂದ್ರೆ ಸಿಟ್ಟು ಹೋಗಿಬಿಡುತ್ತೆ. ಆದ್ರೆ ದ್ವೇಷ ಹಾಗಲ್ಲ, 10 ವರ್ಷಗಳವರೆಗೆ ಇವನಲ್ಲಿ ಹಾಗೇ ಇರುತ್ತದೆ. ಹೀಗಾಗಿ ಆ ತರಹದ 4 ಅಜ್ಞಾನದ ಪ್ರಭೇದಗಳನ್ನ ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿಯನ್ನ ಮಾಡಿದ್ದಾರೆ. ನೋಡಿದ್ರೆ ಇವೆಲ್ಲ ಉಪಯೋಗ ಬೀಳೋದಿಲ್ಲ, ಮನುಷ್ಯರನ್ನ ಸೃಷ್ಟಿ ಮಾಡಬೇಕು ಅಂತ ತಕ್ಷಣ 4 ಜನರನ್ನ ಸೃಷ್ಟಿ ಮಾಡಿದ್ದಾರೆ. ಸನಕ, ಸನಂದ, ಸನಾತನ ಮತ್ತು ಸನತ್ಕುಮಾರ ಎನ್ನುವುದಾಗಿ 4 ಜನರನ್ನ ತಮ್ಮ ಮನಸ್ಸಿನಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ನಮಸ್ಕಾರ ಮಾಡಿದ್ರು ಅವರು 4 ಜನ ಸನತ್ಕುಮಾರರು. ಏನ್ ಮಾಡ್ಬೇಕು ಅವರು? ಬಹಳ ಆಶ್ಚರ್ಯ ರೀ. ಅವ್ರು ಹೇಗಿರ್ತಾರೆ ಅಂದ್ರೆ, ಎಷ್ಟು ವರ್ಷ ಅವರಿಗೆ? ಹುಟ್ಟಿದಾಗಲೂ 6 ವರ್ಷ ಇತ್ತು ಅವರಿಗೆ, ಈಗಲೂ 6 ವರ್ಷದವರು. ಆದರೆ ಅವ್ರು ಎಲ್ಲರಿಗಿಂತ ದೊಡ್ಡವರು. ಯಾಕೆಂದ್ರೆ ಮೊದಲು ಹುಟ್ಟಿದವರು ಅವರೇ. ಪಂಚ ಷಡ್ಢಾಯನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ. 5 ಅವರು ಹುಟ್ಟಿದ ದಿವಸ 5 ವರ್ಷ ಅವರಿಗೆ. ಅವರು ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ಅವರು ನಾಶ ಆಗುವವರೆಗೂ 5 ವರ್ಷವೇ ಇರುತ್ತೆ ಅವರಿಗೆ. ಆದರೆ ಅವರು ಎಲ್ಲರಿಗಿಂತಲೂ ಹಿರಿಯರಾದರೆ ಅಂತಹ ಸನತ್ಕುಮಾರರನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರು ಹೇಳಿದರು, ನೀವೆಲ್ಲ 4 ಜನ ನಿಮಗಿಂತಲೂ ಸಣ್ಣ ವಯಸ್ಸಿನ ಕನ್ಯೆಯರನ್ನು ತಂದು ಕೊಡ್ತೀನಿ, ನೀವೆಲ್ಲ ಮದುವೆ ಮಾಡ್ಕೋಬೇಕು, ಮಾಡಿಕೊಂಡು ಪ್ರಜಾ ಸೃಷ್ಟಿಯನ್ನ ಮಾಡ್ರಿ ಅಂದ್ರೆ ಅವ್ರ ಕೈ ಮುಗಿದ್ರು. ನಮ್ಗೆ ಇದೆಲ್ಲ ಬೇಡ, ನಾವು ವಿರಕ್ತರು, ನಾವು ಸನ್ಯಾಸಿಗಳಾಗ್ತೇವೆ, ಊರ್ಧ್ವರೇತಸ್ಕರಾಗ್ತೇವೆ, ನಾವು ತಪಸ್ಸು ಮಾಡ್ತೇವೆ ಅಂತ ಹೇಳಿದಾಗ ಸಿಟ್ಟು ಬಂತು ಬ್ರಹ್ಮದೇವರಿಗೆ. ಏನಿದು, ಈ ರೀತಿ ಮಾಡಿದರೆ ಹೇಗೆ? ನಾನು ಹುಟ್ಟಿಸಿದ ಮಕ್ಕಳು ನನ್ನ ಮಾತೇ ಕೇಳ್ತಾ ಇಲ್ವಲ್ಲ ಅಂತ ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ತಾನ್ ಭವಾಶೆ ಸ್ವಭೂ ಪುತ್ರಾನ್ ಪ್ರಜಾಸ್ತ್ರಜದ ಪುತ್ರಕಾಹ ತನ್ನೈಚ್ಛ ಮೋಕ್ಷ ಧರ್ಮಾಣಃ ವಾಸುದೇವ ಪರಾಯಣಾಹ. ಇಲ್ಲ, ನಾವು ಮಾಡೋದಿಲ್ಲ ಅಂದಾಗ ಕೋಪ ಬಂದಿದೆ. ಸಿಟ್ಟು ಬಂದಾಗ ವ್ಯಕ್ತಿ ಹುಬ್ಬುಗಳನ್ನ ಗಂಟು ಮಾಡಿ ಬೈತಾ ಇರ್ತಾನೆ ನೋಡಿ. ಹುಬ್ಬುಗಳನ್ನ ಗಂಟು ಮಾಡಿದ್ದಾರೆ, ಅಲ್ಲಿಂದ ರುದ್ರದೇವರು ಹುಟ್ಟಿದ್ರು. ಪಟ್ ಅಂತ ಒಂದು ಮಗು ತೆಳಗೆ ಬಿತ್ತು. ಏನಿದು ಅಂತ ನೋಡುವಷ್ಟರಲ್ಲಿ ಜೋರಾಗಿ ಅಳ್ಳಿಕ್ ಶುರು ಮಾಡಿದ್ರು ಅವರು. ಕಿರಿಚಲಿಕ್ಕೆ, ಅಳೋದು ಅನ್ನೋದಿಲ್ಲ, ಅದಕ್ಕೆ ಕಿರಿಚೋದು ಅಂತಾರೆ. ಹಾಗೆ ಜೋರಾಗಿ ಅಳ್ಳಿಕ್ ಪ್ರಾರಂಭ ಮಾಡಿದ್ರು. ಅವರಂದ್ರು, ಯಾಕೆ ಅಳ್ತೀಯಪ್ಪ, ಏನ್ ಬೇಕು ನಿನಗೆ? ನನಗೆ 3 ಪ್ರಶ್ನೆ. ನನ್ನ ಹೆಸರೇನು, ನಾನಿರುವ ಜಾಗ ಯಾವುದು,
ನನ್ನ ಹೆಂಡಂದ್ರು ಯಾರು ಅಂತ ಇನ್ನೂ ಹುಟ್ಟೇ ಇಲ್ರಿ ಕೂಸಿ. ಹುಟ್ಟಿದ ತಕ್ಷಣ ರುದ್ರದೇವರು ಕೇಳಿದ್ರು, ಅದು ಹೆಂಡತಿ ಯಾರು ಅಲ್ಲ, ಹೆಂಡಂದಿರು ಯಾರು ಅಂತ. ಹಾಗಾದ್ರೆ ಬ್ರಹ್ಮದೇವರು ಹೇಳಿದ್ರು, ಇಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಾವು ಜಗತ್ತಿನ ಸೃಷ್ಟಿ ಮಾಡಿದ್ರೆ ಜಗತ್ತೇ ಅಸ್ತವ್ಯಸ್ತವಾಗಿ ಹೋಗತ್ತೆ ಅಂತ. ಅದಕ್ಕಾಗಿ ರುದ್ರದೇವರಿಗೆ ರುದ್ರ ಎನ್ನುವುದಾಗಿ ಬಂದಿದೆ. ಯಾಕೆಂದ್ರೆ ಸವೈರು ರೋಧ ದೇವಾನ, ಮೊದಲು ಅತ್ತವರು ಯಾರು ಅಂದ್ರೆ ರುದ್ರದೇವರು. ಜಗತ್ತಿನ ಆದಿಯಲ್ಲಿ ಹುಟ್ಟಿದ ತಕ್ಷಣ ಸನಕಾದಿಗಳು ಅಳ್ಳಿಲ್ಲ ಪಾಪ, ಅವರು ಸುಮ್ಮನೆ ಹೋಗಿ ಸನ್ಯಾಸಿಗಳಾಗಿ ಬಿಟ್ಟರು. ಹುಟ್ಟಿದ ತಕ್ಷಣ ಪ್ರಾರಂಭದಲ್ಲಿ ಅತ್ತ ವ್ಯಕ್ತಿಗಳು ಅಂತಂದ್ರೆ ರೋದನಾದ ರುದ್ರ ಉಚ್ಚತೆ, ಅತ್ತಿದ್ದಕ್ಕಾಗಿ ರುದ್ರ. ಹಾಗಾದ್ರೆ ನಮಗೂ ರುದ್ರ ಅಂತ ಕರಿಬೇಕಲ್ರಿ, ಬರೇ ರುದ್ರದೇವರಿಗೆ ಅಷ್ಟೇ ಯಾಕೆ ಹೆಸರು? ನಾವು ಹುಟ್ಟಿದ ತಕ್ಷಣ ಅತ್ತೀವಲ್ಲ. ಆದ್ರೆ ನಮಗೆ ಯಾಕೆ ಬಂದಿಲ್ಲ ಅಂದ್ರೆ ರುದ್ರದೇವರು ಅವತ್ತತ್ ಸುಮ್ಮನಾದ್ರು ಪಾಪ, ನಾವಿನ್ನೂ ಅಳ್ತಾನೇ ಇದ್ದೀವಿ ಸಾಯುವವರೆಗೆ. ಹೀಗಾಗಿ ನಮಗೆ ರುದ್ರ ಅಂತ ಹೆಸರು ಬಂದಿಲ್ಲ ನಮಗೆ ಯಾರಿಗೂ ಕೂಡ. ಹಾಗಾಗಿ ಭಗವಂತ ಹೇಳಿದ, ನೀವು ಬ್ರಹ್ಮದೇವರು ಹೇಳಿದ್ರು ಅಳಬೇಡ, ನಿನಗೆ 10 ಸ್ಥಾನಗಳನ್ನು ಕೊಡ್ತೇನೆ, ನಿನಗೆ 10 ಜನ ಹೆಂಡತಿಯರನ್ನ ಕೊಡ್ತೇನೆ, 10 ಹೆಸರುಗಳನ್ನ, ಮನ್ಯು, ಮನು, ಮಹಾನಾಸ, ಮಹಾನ್ ಶಿವ, ರಥಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ ಅಂತ 10 ಹೆಸರುಗಳನ್ನ ಕೊಟ್ಟಿದ್ದಾರೆ. ಧೀ, ವೃತ್ತಿ, ಅಸಹ, ನಿಯುಕ, ಸರ್ಪಿ, ಇಲಾ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ ಅಂತ ಹೇಳಿ 10 ಜನ ಪತ್ನಿಯರನ್ನ ಕೊಟ್ಟಿದ್ದಾರೆ. ಆಯ್ತು, ನಾನು ಪ್ರಜಾ ಸೃಷ್ಟಿ ಮಾಡ್ತೇನೆ ಅಂತ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಭೂತಗಳು, ಪಿಶಾಚಗಳು ಎಲ್ಲ ಹುಟ್ಲಿಕ್ಕೆ ಶುರು ಮಾಡಿದ್ವು. ಬ್ರಹ್ಮದೇವರು ಕೈ ಮುಗಿದ್ರು, ಇಂಥ ಪ್ರಜಾ ಸೃಷ್ಟಿ ಮಾಡಿದ್ರೆ ಗತಿ ಏನಾಗ್ಬೇಕಪ್ಪ, ಬೇಡ, ದಯಮಾಡಿ ನೀನು ಏನೂ ಮಾಡಬೇಡ, ಕೈಲಾಸಕ್ಕೆ ಹೋಗ್ಬಿಡು, ತಪಸ್ಸು ಮಾಡು ಅಂತ ಕಳಿಸಿಕೊಟ್ಟಿದ್ದಾರೆ. ಆಗ ಬ್ರಹ್ಮದೇವರು ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಆಗ ಮತ್ತೆ ಬ್ರಹ್ಮದೇವರು ತಮ್ಮ ಅವಯವಗಳಿಂದ, ಒಂದೊಂದು ಅವಯವಗಳಿಂದ 10 ಜನ ಋಷಿಗಳನ್ನ ತಾವು ಹುಟ್ಟಿಸಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಹ, ಪುಲಸ್ತ್ಯ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದ. ತೊಡೆಯಿಂದ ನಾರದರನ್ನ, ತಮ್ಮ ನಿಂತಾಗ ತಮ್ಮ ಏನು ಉತ್ಸಂಗಾತ್ ನಾರದೋ ಜಗ್ನೆ ಛಾಯಾಯ ನೆರಳು ಬಿತ್ತು, ಆ ನೆರಳಿನಿಂದ ಕರ್ದಮ ಪ್ರಜಾಪತಿಗಳು ಹುಟ್ಟಿದ್ದಾರೆ. ಹೀಗೆ 10 ಜನ ಋಷಿಗಳನ್ನ ಹುಟ್ಟಿಸಿದ್ದಾರೆ. ಅವರು ಋಷಿಗಳಾಗಿ ಹೋಗ್ಬಿಟ್ರು. ಏನ್ ಮಾಡೋದು, ಬ್ರಹ್ಮದೇವರಿಗೆ ಇದೊಂದು ದೊಡ್ಡ ಗಲಾಟೆಯಾಗಿ ಹೋಯ್ತು. ಹಾಗಾದ್ರೆ ನಾನು ಹೀಗೆಲ್ಲ ಸೃಷ್ಟಿ ಮಾಡಿದ್ರೆ ನಡೆಯೋದಿಲ್ಲ ಅಂತ ತಮ್ಮ ಶರೀರವನ್ನೇ 2 ಭಾಗ ಮಾಡಿದ್ದಾರೆ. ಮಾಡಿದಾಗ ಅಲ್ಲಿ ಸ್ವಯಂಭುವ ಮನು, ಶತರೂಪಾದೇವಿ ಅಂತ ಒಂದು ಗಂಡು ಒಂದು ಹೆಣ್ಣು 2 ಜೀವಗಳು ಅಲ್ಲಿಂದ ದೇಹಗಳು ಬಂದಿದೆ. ಬಂದಾಗ ಅವರು ಕೈ ಮುಗಿದು ಕೇಳಿದ್ರು, ಏನ್ ಮಾಡಬೇಕು, ದಯಮಾಡಿ ನೀನು ಹಿಂದಿನವರನ್ನು ಮಾಡಬೇಡಪ್ಪ, ಚೆನ್ನಾಗಿ ಮೈಥುನ ಧರ್ಮದಿಂದ ಇವರಲ್ಲಿ ಮಕ್ಕಳನ್ನ ಪಡಿ ಅಂತ ಹೇಳಿದಾಗ, ಹೇಗೆ ಮಕ್ಕಳನ್ನು ಪಡಿಬೇಕು, ನನಗೊಂದು ಮನೆ ಬೇಕು ಇರುವುದಕ್ಕೆ ಅಂತ ಕೇಳಿದ್ರು ಅವರು. ಎಲ್ಲಿದೆ ಮನೆ, ತೆಗೆದುಕೋ, ಇಲ್ಲೇ ಇರು ಅಂದ್ರೆ ಇಲ್ಲೇ ಇಲ್ಲ ಭೂಮಿಯನ್ನ ಯಾವ ಹಿರಣ್ಯಾಕ್ಷ ತಾನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾನೆ. ಬ್ರಹ್ಮದೇವರಂದ್ರು, ಏನ್ ಮಾಡ್ಬೇಕಪ್ಪ, ಮತ್ತೆ ಭೂಮಿಯೇ ಇಲ್ಲ ಅಂದ್ರೆ ನೀನ್ ಹೇಗೆ ಜಗತ್ತಿನ ಸೃಷ್ಟಿ ಮಾಡ್ತಿ ಅಂತ ಹೀಗೆ ಚಿಂತೆ ಮಾಡ್ತಾ ಇರುವಾಗ ಬ್ರಹ್ಮದೇವರ ಮೂಗಿನ ಒಂದು ರಂಧ್ರದಿಂದ ಒಂದು ಸಣ್ಣ ವರಾಹದ ಮರಿ ಹೊರಗೆ ಬಿದ್ದಿದೆ. ವರಾಹ ತೋಕೋ ನಿರಗಾತ್ ಅಂಗುಷ್ಠ ಪರಿಮಾಣತಃ, ಒಂದು ಹೆಬ್ಬರಳಿನ ಗಾತ್ರದಷ್ಟು ಸಣ್ಣ ಒಂದು ವರಾಹದ ತೋಕ ಹೊರಗೆ ಬಿದ್ದಿದೆ. ಏನಿದು ಆಶ್ಚರ್ಯ, ಯಾವುದಿದು ವರಾಹ ಅಂತ ನೋಡುವುದರಲ್ಲಿ ಗಜಮಾತ್ರ ಪ್ರವರ್ಧೆ, ಆನೆಯಷ್ಟು ದೊಡ್ಡ ರೂಪವನ್ನು ತೆಗೆದುಕೊಂಡಿದ್ದಾರೆ. ಮಹಾನುಭಾವರಾದಂತಹ ಭಗವಂತನ ಅವತಾರ, ವರಾಹ ರೂಪಿಯಾದ ಭಗವಂತ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಹೇಗಿತ್ತು ವರಾಹದೇವರ ರೂಪ, ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಕಲ್ಪನೆ ಅಂದ್ರೆ ಇಲ್ಲದೇ ಇರೋದು ಅಂತ ಅರ್ಥ ಅಲ್ಲ, ನಮಗೆ ಕಾಣೋದಿಲ್ಲ. ಆ ವರಾಹದೇವ ವಿರಾಟ್ ರೂಪ ನಾವು ಅರಮನೆಯಲ್ಲಿ ನೋಡ್ತೇವೆ, ಒಂದು ಸಣ್ಣ ಪುಟ್ಟ ವರಾಹದೇವರ ಶ್ವೇತ ವರಾಹ ರೂಪವನ್ನ. ಆ ವರಾಹದೇವರ ಅವತಾರ ಮಾಡಿದಾಗ ಅದರ ಗಾತ್ರ ಹೇಗಿತ್ತು, ಜಿತಂ ಜಿತಂತೆ ಜಿತ ಯಜ್ಞ ಭಾವನ ತ್ರೈತನು ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಷು ಮಿಲಿಲ್ಯುರಬ್ಧಯ ತಸ್ಮೈ ನಮಃ ಕಾರಣ ಸೂಕರಾಯತೆ. ಎಷ್ಟು ದೊಡ್ಡ ರೂಪ ಇತ್ತು ವರಾಹದೇವರ ರೂಪ ಅಂದ್ರೆ, ವರಾಹದೇವರು ಸಮುದ್ರದ ಒಳಗೆ ಹೋದರಂತೆ. ಹೋಗಿ ಆ ಹಿರಣ್ಯಾಕ್ಷರ ಜೊತೆಗೆ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡಿ ಭೂಮಿಯನ್ನ ಮೇಲೆ ತೆಗೆದುಕೊಂಡು ಬಂದ್ರಂತೆ. ತೆಗೆದುಕೊಂಡು ಬಂದ್ರೆ ನೀರಿನಲ್ಲಿ ಮುಳುಗಿ ಎದ್ರೆ ಏನಾಗುತ್ತೆ, ಮೈಯೆಲ್ಲ ಹಸಿ ಆಗ್ತದೆ. ಆ ಮೈ ಮೇಲೆ, ವರಾಹದೇವರ ಮೈ ಮೇಲೆ ಕೂದಲುಗಳಿತ್ತಲ್ಲ, ರೋಮಗಳೆಲ್ಲ, ಅದು ಹೇಗಿತ್ತು, ಎಷ್ಟು ದೊಡ್ಡ ರೋಮಗಳು ಅಂದ್ರೆ ಆ ರೋಮಗಳು ಹಿಡಿಸುವ ಜಾಗದಲ್ಲಿ ಸಮುದ್ರಗಳು ಕಳೆದು ಹೋಗ್ತಾ ಇತ್ತಂತೆ. ಎಲ್ಲೋಮ ಗರ್ತೇಶು ಮಿಲಿಲ್ಯುರಬ್ಧಯ, ಅಬ್ಧಯ ಅಂದ್ರೆ ಸಮುದ್ರಗಳು. ಒಂದೊಂದು ದೇವರ ಕೂದಲು ಹಿಡಿಸುವ ಜಾಗದಲ್ಲಿ ಹುಡುಕ್ಬೇಕಂತೆ, ಹೋಗಿ ಎಲ್ಲೋ ಇತ್ತಲ್ಲ ಸಮುದ್ರ, ಎಲ್ಲೋ ಹೋಯ್ತಲ್ಲ ಅಂತ. ಅಷ್ಟು ದೊಡ್ಡ ಶರೀರವನ್ನ ವರಾಹದೇವರು ತೆಗೆದುಕೊಂಡು ಬಂದಿದ್ದಾರೆ. ದೇವತೆಗಳೆಲ್ಲ ಆನಂದದಿಂದ ಸ್ತೋತ್ರ ಮಾಡಿದ್ದಾರೆ. ವರಾಹದೇವರು ಒಂದು ಬಾರಿ ಸಮುದ್ರದಿಂದ ಮೇಲೆ ಬಂದು, ನೋಡಿದ್ದೀರಿ ಸಾಮಾನ್ಯವಾಗಿ ಯಾವುದೇ ಪ್ರಾಣಿ ನೀರಿನಿಂದ ಮೇಲೆ ಬಂದ ಮೇಲೆ ಮೈಯನ್ನ ಒಂದು ಬಾರಿ ಜೋರಾಗಿ ಝಾಡಿಸ್ತದೆ.
ಹಾಗೆ ವರಾಹದೇವರು ಝಾಡಿಸಿದರಂತೆ. ಎಷ್ಟು ದೊಡ್ಡ ದೇಹ ಅಂದ್ರೆ ವಿಧುಂಬತಾ ವೇದಮಯಂ ನಿಜಂ ವಪುಃ ಜನಸ್ತಪಸ್ ಸತ್ಯ ನಿವಾಸಿನೋ ವಯಂ ಸಟಾ ಶಿಖೋದ್ಭೂತ ಶಿವಾಂಬು ಬಿಂದುಭಿಃ ವಿಮೃಜ್ಯಮಾನಾ ಭೃಶಮೀಶ ಪಾವಿತಾ. ಬ್ರಹ್ಮದೇವರಂತಾರೆ, ಎಲ್ಲಿದೆ ಸಮುದ್ರ? ಭೂಮಿ ಮೇಲಿದೆ. ಭೂಮಿಯಲ್ಲಿರುವ ಸಮುದ್ರದ ಒಳಗೆ ಹೋಗಿ ವರಾಹದೇವರು ತಂದು ತಮ್ಮ ಮೈ ಝಾಡಿಸಿದರೆ ಬ್ರಹ್ಮದೇವರಂತಾರೆ ಸತ್ಯಲೋಕಕ್ಕೆ ಸಿಡಿತಂತ್ರಿ ಆ ನೀರು. ಸಟಾ ಶಿಖೋದ್ಭೂತ ಶಿವ ಅಂದ್ರೆ ಚಿಂತನೆ ಮಾಡಿ ಎಷ್ಟು ಪುಣ್ಯವಂತರ ಅವರೆಲ್ಲ. ಯಾಕೆಂದ್ರೆ ಶಾಸ್ತ್ರ ಹೇಳುತ್ತದೆ, ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಬರುವುದಕ್ಕಿಂತಲೂ ಕೂಡ ಪುಣ್ಯ ವಿಷ್ಣು ಪಾದೋದಕಸ್ಯೈತೆ ಕಲಾಂ ನಾರ್ಹಂತಿ ಷೋಡಶಿ. ಗಂಗಾ, ಕಾಶಿ, ಪ್ರಯಾಗ ಎಲ್ಲ ಕಡೆ ಹೋಗಿ ಮುಳುಗಿ ಬಂದು ಬರುವ ಪುಣ್ಯಕ್ಕೆ ವಿಷ್ಣು ಪಾದೋದಕವನ್ನ ಶಾಲಿಗ್ರಾಮಕ್ಕೆ ಮಾಡಿದ ತೀರ್ಥವನ್ನ ತೆಗೆದುಕೊಂಡ್ರೆ ಇದರ 16ನೇ ಒಂದು ಅಂಶವೂ ಆಗೋದಿಲ್ವಂತೆ ಗಂಗಾದಿ ತೀರ್ಥಗಳು. ದೇವರ ಸನ್ನಿಧಾನ, ದೇವರು ಆ ಕಲ್ಲಿನ ಒಳಗೆ ಇದ್ದಾನೆ. ನಾವು ಅಭಿಷೇಕ ಮಾಡುವ ಪ್ರತಿಮೆಯ ಒಳಗೆ ದೇವರಿದ್ದಾನೆ. ಆ ಪ್ರತಿಮೆಗೆ, ಆ ಶಾಲಿಗ್ರಾಮಕ್ಕೆ ಮಾಡಿದ ನೀರಿಗೆ ಇಷ್ಟು ಪಾವಿತ್ರ್ಯತೆ ಇರಬೇಕಾದರೆ ಸ್ವಯಂ ಸಚ್ಚಿದಾನಂದಾತ್ಮಕನಾದ ದೇವರ ಪಾದಕ್ಕೆ ಹತ್ತಿದ, ಅವನ ದೇಹಕ್ಕೆ ಹತ್ತಿದ ನೀರು ಸಿಡಿದಿದೆ ಅಂದ್ರೆ ಆ ಲೋಕಗಳಲ್ಲಿರುವ ಜನರು ಎಂತಹ ಪುಣ್ಯವಂತರು. ಆ ಪ್ರಸಂಗದಲ್ಲಿ ಅಲ್ಲಿ ಇದ್ದ ಪುಣ್ಯವಂತರು, ಜೀವರಾಶಿಗಳು ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ. ಆ ರೀತಿ ವರಾಹದೇವರ ಅದ್ಭುತವಾದ ಸ್ತೋತ್ರವನ್ನ ಬ್ರಹ್ಮದೇವರು ತಾವು ಮಾಡಿದ್ದಾರೆ. ಆ ಸ್ತೋತ್ರವನ್ನ ಮಾಡಿದಾಗ ವರಾಹದೇವರು ಹಿರಣ್ಯಾಕ್ಷನನ್ನ ಹೋಗಿ ಸಂಹಾರ, ಬಹಳ ಸುಂದರವಾದ ಅವರಿಬ್ಬರ ಒಂದು ಸಂವಾದ ಇದೆ. ಆ ವರಾಹದೇವರು ಬಂದಾಗ ಅವನಂತಾನೆ, ಯಾರು ನೀನು? ನಾನು ವಿಷ್ಣು ಅಂದ್ರೆ ಭಾರಿ ಹೀಗೊಂದು ಬೌಡರ್ ಹಚ್ಕೊಂಡು ರೆಡಿಯಾಗಿ ಬಂದಿರ್ತಾನೆ ಅಂತ ಅನ್ಕೊಂಡು, ನೀ ಯಾರಪ್ಪ ಯಾವುದೋ ಹಂದಿಯ ವೇಷವನ್ನು ಹಾಕೊಂಡು ಬಂದಿದ್ದೀಯಲ್ಲ? ಅವನಂತಾನೆ, ನನಗೆ ಅಸಹ್ಯ ಅನಿಸ್ತೇನೆ ನಿನ್ ಜೊತೆ ಯುದ್ಧ ಆಡ್ಲಿಕ್ಕೆ, ನಿನ್ನನ್ನೇನೋ ಸೋಲಿಸಿ ಬಿಡ್ತೇನೆ, ಆದ್ರೆ ನಾಳೆ ನನ್ನ ಎಲ್ಲರೂ ಕೂಡ ಹಂದಿಯ ಜೊತೆಗೆ ಯುದ್ಧ ಮಾಡಿ ಸೋತವನು, ನನಗೆಲ್ಲರೂ ಕರೀತಾರಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ವರಾಹದೇವರು ಬಹಳ ಸುಂದರವಾಗಿ ಕೊಡ್ತಾರೆ, ನಾನು ವರಾಹ ಪರವಾಗಿಲ್ಲ, ನೀನು ಗ್ರಾಮಸಿಂಹ ಅಂತ. ಗ್ರಾಮಸಿಂಹ ಅಂದ್ರೆ ನಾಯಿ. ಇನ್ನು ಗ್ರಾಮಸಿಂಹಕ್ಕಿಂತಲೂ ಕೂಡ ವರಾಹವೇ ಎಷ್ಟೋ ಒಳ್ಳೆಯದು ಅಂತ ಅವರಿಬ್ಬರ ಸಂವಾದ. ಯುದ್ಧ ಮಾಡ್ತಾನೆ. ಯುದ್ಧ ಮಾಡ್ತಾ ಇರುವಾಗ ವರಾಹದೇವರ ಕೈಯಿಂದ ಗದೆ ಕೆಳಗೆ ಬಿದ್ದ್ಬಿಡ್ತದೆ. ಸುಮ್ಮನೆ ದೇವರು ನಾಟಕ ಮಾಡ್ತಾನೆ. ಕೆಳಗೆ ಬಿದ್ದರೆ ಆ ಹಿರಣ್ಯಾಕ್ಷ ಆ ಪ್ರಸಂಗದಲ್ಲಿ ಬಂದು ಸಂಹಾರ ಮಾಡೋದಿಲ್ಲ ಅವನು. ಯಾಕೆಂದ್ರೆ ಅದು ಕ್ಷತ್ರಿಯ ಧರ್ಮ ಅಲ್ಲ. ಯುದ್ಧ ಆಡುವಾಗ ಕೈಯಲ್ಲಿ ಆಯುಧ ಇಲ್ಲದೇ ಇದ್ದಾಗ ಸಂಹಾರ ಮಾಡಿದ್ರೆ, ಇಂತಹ ದುರ್ಬಲನನ್ನ ಸಂಹಾರ ಮಾಡಿದ್ರೆ ನನಗೆ ನಾಳೆ ಅಪಕೀರ್ತಿ ಬರುತ್ತೆ, ತೆಗೆದುಕೋ ಆಯುಧವನ್ನ ಅಂತಾನೆ. ವರಾಹದೇವರು ಭಲೆ ಅಂತಾರೆ, ನೀನು ಹಸುರನಾದ್ರೂ ಒಳ್ಳೆ ಚೆನ್ನಾಗಿ ತಿಳ್ಕೊಂಡಿದ್ದೀಯಪ್ಪ ಎಲ್ಲ ಅಂತ. ಸ್ವಲ್ಪ ಹೊತ್ತು ಅವನ ಜೊತೆಗೆ ಯುದ್ಧವನ್ನ ಮಾಡಿ ಅವನ ಸಂಹಾರವನ್ನ ಭಗವಂತ ಮಾಡಿಬಿಟ್ಟಿದ್ದಾನೆ. ಇವನು ಆದಿಹಿರಣ್ಯಾಕ್ಷ ಅಂತ. ಮುಂದೆ ಸಪ್ತಮ ಸ್ಕಂದದಲ್ಲಿ ಹೇಳುವಾಗ ಏನು ಹಿರಣ್ಯಾಕ್ಷನ ಸಂಹಾರವಾಗತ್ತೆ, ಅವನು ಹಿರಣ್ಯಾಕ್ಷ ಬೇರೆ, ಹಿರಣ್ಯಕಶಿಪುವಿನ ತಮ್ಮ ಅಣ್ಣ ಹಿರಣ್ಯಾಕ್ಷ ಬೇರೆ. ಈಗ ಇಲ್ಲಿ ಬಂದವನು ಆದಿಹಿರಣ್ಯಾಕ್ಷ ಅಂತ. ಅದಕ್ಕೆ ವ್ಯತ್ಯಾಸವನ್ನು ತಿಳಿಸಿಕೊಡ್ತಾರೆ. ಯಾಕೆಂದ್ರೆ ಇವನನ್ನ ಸಂಹಾರ ಮಾಡುವಾಗ ವರಾಹದೇವರು ಏನು ಮಾಡಲಿಲ್ಲ, ಕೇವಲ ಅವನ ಕಪೋಲಕ್ಕೆ ಜೋರಾಗಿ ಒಂದು ಬಾರಿ ಹೊಡೆದರಂತೆ, ಅಷ್ಟಕ್ಕೆ ಸತ್ತು ಬಿದ್ದುಬಿಟ್ಟ. ಆದರೆ ಆ ಹಿರಣ್ಯಾಕ್ಷನನ್ನ ಮುಂದೆ ಸಂಹಾರ ಮಾಡುವಾಗ ಮಾತ್ರ ಅವನ ತಮ್ಮ ಕೋರೆ ಹಲ್ಲಿನಿಂದ ಅವನ ಹೊಟ್ಟೆಗೆ ತಿಳಿದು ಅವನ ಸಂಹಾರವನ್ನ ಮಾಡಿದ ಅಂತ ಹೇಳ್ತಾರೆ. ಈ ಎರಡು ತರಹದ ಪ್ರಸಂಗಗಳಿಂದ ನಮಗೆ ತಿಳಿದು ಬರೋದೇನೆಂದ್ರೆ, ಆ ಹಿರಣ್ಯಾಕ್ಷ ಬೇರೆ, ಇಲ್ಲಿ ಹೇಳ್ತಾ ಇರುವಂತಹ ಹಿರಣ್ಯಾಕ್ಷ ಇವನು ಆದಿಹಿರಣ್ಯಾಕ್ಷ ಅಂತ. ಹೀಗೆ ಅವನ ಸಂಹಾರವನ್ನ ಮಾಡಿದ್ದಾರೆ. ಆಗ ಆ ಸ್ವಯಂಭುವ ಮನುವಿಗೆ ತಂದು ಮತ್ತೆ ಆ ಭೂಮಿಯನ್ನ ಭಗವಂತ ತಾನು ಕೊಟ್ಟಿದ್ದಾನೆ. ಕೊಟ್ಟಾಗ ಆನಂದದಿಂದ ಆ ಸ್ವಯಂಭುವಮನು ಅಲ್ಲಿ 5 ಜನ ಮಕ್ಕಳನ್ನ ತಾನು ಪಡೆದಿದ್ದಾನೆ. ಆಕೂತಿ, ದೇವಹೂತಿ, ಪ್ರಸೂತಿ ಎನ್ನುವುದಾಗಿ 3 ಹೆಣ್ಣು ಮಕ್ಕಳು ಮತ್ತು ಪ್ರಿಯವ್ರತ, ಉತ್ಥಾನಪಾದ ಎನ್ನುವುದಾಗಿ 2 ಗಂಡು ಮಕ್ಕಳನ್ನ ತಾನು ಅಲ್ಲಿ ಪಡೆದಿದ್ದಾನೆ. ಆ ಗಂಡು ಮಕ್ಕಳ ಕಥೆಯನ್ನ ಮುಂದೆ ಮತ್ತೆ ತಿಳಿಸಿಕೊಡ್ತಾರೆ. ಈ ಹೆಣ್ಣು ಮಕ್ಕಳಲ್ಲಿ ದೇವಹೂತಿ ದೇವಿಯರು ಪರಮ ವಿರಕ್ತ ಶಿಖಾಮಣಿಗಳು, ಮಹಾನುಭಾವರು. ಆ ದೇವಹೂತಿ ದೇವಿಯರನ್ನ ಬ್ರಹ್ಮದೇವರ ಮಗನಾದಂತಹ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಇದೊಂದು ಉದಾಹರಣೆ ನಮಗೆ. ಸಾಮಾನ್ಯವಾಗಿ ಸ್ವಯಂಭೂಮನುಗಳಿಗೆ ಚಿಂತೆ ಆಯ್ತು, ಏನ್ ಮಾಡ್ಬೇಕು, ವರ ಎಲ್ಲಿಂದ ತರಬೇಕು, 3 ಜನ ಕನ್ಯೆಯರಿದ್ದಾರೆ, ಹೇಗೆ ಮದುವೆ ಮಾಡಬೇಕು ಅಂತ ಚಿಂತೆ ಮಾಡಿದಾಗ ದೇವರು ಹೇಳಿದ, ನೀ ಏನು ವಿಚಾರ ಮಾಡಬೇಡ, ನೀನ್ ಇಲ್ಲಿಂದ ನೇರವಾಗಿ ಕರ್ದಮ ಪ್ರಜಾಪತಿಗಳು ಒಂದು ತಪಸ್ಸು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗು. ಅಲ್ಲಿ ಹೋಗಿ ನಮಗೆ ದೇವರ ಅಪ್ಪಣೆಯಾಗಿದೆ, ನನ್ನ ಮಗಳನ್ನ ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಡ್ತಾರೆ. ಈ ಕಡೆ ಕರ್ದಮ ಪ್ರಜಾಪತಿಗಳ ಹತ್ತಿರ ಬಂದಿದ್ದಾರೆ. ಬಂದು ಹೇಳ್ತಾನೆ,
ಇಲ್ಲ ಈಗೊಬ್ಬ ಸ್ವಯಂಭೂ ಮನು ಅಂತ ಬರ್ತಾನೆ, ಅವನಿಗೆ ಕೊಟ್ಟು ನೀನು ಅವರ ಮಗಳನ್ನ ಮದುವೆ ಮಾಡಿಕೋ ಅಂತ ಹೇಳಿದ್ದಾರೆ. ಇದು ದೇವರ ಸಂಕಲ್ಪ. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ನೋಡ್ತೇವೆ, ಎಲ್ಲಿಯೋ ವರ ಇರುತ್ತೆ, ಎಲ್ಲಿಯೋ ಕನ್ಯೆ ಇರ್ತದೆ. ಆ ವರಕನ್ಯೆಯರನ್ನ ಭಗವಂತ ಜೋಡಿಸ್ತಾನೆ, ಎಷ್ಟು ಪ್ರೀತಿಯನ್ನ ಅವರಲ್ಲಿ ಹುಟ್ಟಿಸಿರ್ತಾನೆ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಪ್ರಿಯಕೃತ್ ಪ್ರೀತಿವರ್ಧನ ಅಂತ. ದೇವರನ್ನ ವಿಷ್ಣು ಸಹಸ್ರನಾಮದಲ್ಲಿ ಪ್ರೀತಿಯನ್ನು ಹುಟ್ಟಿಸ್ತಾನೆ ಭಗವಂತ. ವೇದ ಹೇಳುತ್ತೆ, ನವಾ ಅರೆ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಯಾಕೆ? ನನ್ನ ಗಂಡ ಅನ್ನುವ ಪ್ರೀತಿ. ಮಗು ಹುಟ್ಟಿದರೆ ಆ ಮಗು ನನ್ನದು ಅಂತ ಪ್ರೀತಿ. ಗಂಡ ನನ್ನವನಾಗಿದ್ದಕ್ಕೆ ಆ ಗಂಡನ ಮನೆಯವರ ಮೇಲೆ ನಮಗೆ ಪ್ರೀತಿ. ಹಾಗಾದ್ರೆ ಇದೆಲ್ಲ ಪ್ರೀತಿ ಎಲ್ಲಿಂದ ಬಂತು? ದೇವರು ಈ ಪ್ರೀತಿಯನ್ನ ಒಳಗಿದ್ದು ಕೊಟ್ಟಿದ್ದಾನೆ. ನವಾ ಅರೆ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ. ದೇವರ ಸಂಕಲ್ಪ ಬರಬೇಕು ಇವನ ಮೇಲೆ, ಇವನಿಗೆ ಪ್ರೀತಿ ಹುಟ್ಲಿ ಅಂತ. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಮದುವೆಯ ಮಂಟಪದಲ್ಲಿ, ಈ ಕಡೆಯಲ್ಲೆಲ್ಲ ಅದು ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೋ ಜಗಳ ಆಗದೆ ಮದುವೆ ಆಗಿಬಿಟ್ರೆ ಏನೋ ಒಂಥರ ಬಣ ಇರುತ್ತೆ. ಏನು ಜಗಳನೇ ಆಗಿಲ್ವಲ್ಲ ಇಲ್ಲಿ, ನಮ್ಗೆ ಯಾಕೋ ಮದುವೆ ಆದಾಗ ಕೊನೆಗೆ ಬಸ್ ಹತ್ತುವಾಗಾದ್ರೂ ಸ್ವಲ್ಪ ಏನಾದ್ರೂ ಗಲಾಟೆ ಮಾಡಿ ಬಸ್ ಹತ್ತಿ ಬಿಟ್ರೆ ಮದುವೆ ಆಗಿದೆ ಅಂತ. ಹಾಗೆ ಅಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆಯಲ್ಲಿ ಸಾಮಾನ್ಯವಾಗಿ ಅಂತೂ ವೈಮನಸ್ಸೇ ಇರುತ್ತೆ. ಅಷ್ಟು ಹಿಂದಿನ ದಿವಸ ಎಲ್ಲದಕ್ಕೂ ಜಗಳಾಡಿರ್ತಾರೆ. ನಮ್ಮನ್ನ ಕರೆದಿಲ್ಲ, ನಮಗೆ ಕಾಫಿ ಕೊಡ್ಲಿಲ್ಲ, ಟೀ ಕೊಡ್ಲಿಲ್ಲ, ನಮಗೆ ಏನೋ ಗೌರವ, ಹೀಗೆಲ್ಲ ಜಗಳಾಡಿರ್ತಾರೆ. 8 ಗಂಟೆಗೆ ಮುಹೂರ್ತ ಅಂತ ನಿಗದಿಯಾಗಿರ್ತದೆ. 8 ಗಂಟೆಗೆ ಮದುವೆ ಆಗತ್ತೆ. 8:15 ಯಾರಾದ್ರೂ ಹೆಣ್ಣಿನ ಬೀಗರ ಮೇಲೆ ಜಗಳಕ್ಕೆ ಬಂದ್ರೆ ಇಬ್ರು ಸೇರಿ ಅವ್ರ ಮೇಲೆ ಗಲಾಟೆಗೆ ಹೋಗ್ತಾರೆ. ನಮ್ಮ ಕಡೆಯವರು ನೀನೇ, ಈ ಪ್ರೀತಿ ಎಲ್ಲಿಂದ ಬಂತು? ನಿನ್ನೆಯವರೆಗೆ ಜಗಳಾಡಿದಂತಹ ಇಬ್ಬರು ಗಲಾಟೆ ಮಾಡಿಕೊಂಡವರು 3ನೇದವರ ಜಗಳಕ್ಕೆ ಬಂದ್ರೆ ನಾವು ಇಬ್ರು ಸೇರಿ ಅವ್ರ ಮೇಲೆ ಹೋಗ್ತೇವೆ. ಇದು ದೇವರು ಆ ಕ್ಷಣದಲ್ಲಿ ಪ್ರೀತಿಯನ್ನ ಹುಟ್ಟಿಸ್ತಾನೆ. ಇದೇನು ಯಾವುದು ದುಡ್ಡು ಕೊಟ್ರೆ ಏನ್ ಮಾಡಿದ್ರೆ ಬರುವಂತಹದ್ದಲ್ಲ. ಇದು ಪ್ರೀತಿವರ್ಧನ. ಭಗವಂತ ಅವರಲ್ಲಿ ಆ ಕನ್ಯಾವರಗಳ ಸಂಗಮ ಮಾಡಿಸ್ತಾನೆ. ಜೊತೆಗೆ ಆ ಕನ್ಯೆ ವರ ಅವರ ಮೂಲಕ ಅವರ ಸಂಬಂಧಿಕರಲ್ಲಿ ಒಂದು ಪ್ರೀತಿಯನ್ನ ಭಗವಂತ ಹುಟ್ಟಿಸ್ತಾನೆ. ನಾವೇನೋ ಮದುವೆಯಾದಾಗ ಸಾಮಾನ್ಯವಾಗಿ ಯಾರಿಗೋ ನಾವು ಒಂದು ಜಾತಕ ಕೊಟ್ಟಿದ್ವಿ, ಅವ್ರ ಕಡೆಯವ್ರು ಯಾರೋ ಅಲ್ಲಿದ್ರು, ಅವ್ರು ನಮಗೆ ಫೋನ್ ಮಾಡಿದ್ರು, ಮದುವೆ ಆಗೋಯ್ತು ಅಂತ ತಿಳಿದುಕೊಳ್ತೇವೆ. ಯಾರ ಕಡೆಯಿಂದ ಯಾರಿಗೂ ಮದುವೆ ಆಗೋದಿಲ್ಲ, ದೇವರ ಸಂಕಲ್ಪ ಇರಬೇಕು. ಅಂದರೆ ಸಾಮಾನ್ಯವಾಗಿ ನಾವು ನೋಡಿರ್ತೇವೆ, ಎಷ್ಟೋ ದಿವಸ 16 ವರ್ಷ ಕನ್ಯಾ ನಮಗೆ ಒಂದು ವರ ಬೇಕು ಅಂತ ಹುಡುಕಿರ್ತಾರೆ. ಕೊನೆಗೆ ಎಲ್ಲಿ ಮದುವೆ ಆಗುತ್ತೆ ಅಂದ್ರೆ ಇವ್ರ ಪಕ್ಕದ ಮನೆಯಲ್ಲಿ ಆ ಮಗ ಇರ್ತಾನೆ, ಆ ವರನಿಗೆ ಈ ಕನ್ಯೆಯನ್ನು ಕೊಟ್ಟಿರ್ತಾರೆ. ಇದು ದೇವರ ಸಂಕಲ್ಪ. ನಮ್ಮ ಶಕ್ತಿಯಿಂದ ಆಗೋದಾದ್ರೆ ಆ ವರ ನಮ್ಮ ಮನೆಯ ಪಕ್ಕದಲ್ಲಿ 10 ವರ್ಷದಿಂದ ಇದ್ದಾನೆ, ಆಗಬೇಕಾಗಿತ್ತು, ಆಗೋದಿಲ್ಲ. ಇದು ಅದ್ಭುತವಾದ ಭಗವಂತನ ಲೀಲೆ. ಅದನ್ನ ಈ ಪ್ರಸಂಗದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಕರ್ದಮ ಪ್ರಜಾಪತಿಗಳು ತಾವು ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕರ್ದಮ ಪ್ರಜಾಪತಿಗಳಿಗೆ ಸ್ವಯಂಭೂಮನುಗಳು, ದಯಮಾಡಿ ಭಗವಂತನ ಪ್ರೇರಣೆಯಾಗಿದೆ, ನನ್ನ ಮಗಳನ್ನ ನಿಮಗೆ ಕೊಡ್ತೇನೆ, ವಿವಾಹ ಮಾಡಿಕೊಳ್ಳಬೇಕು ಅಂದ್ರೆ ಕರ್ದಮ ಪ್ರಜಾಪತಿಗಳು ಏನು ಮಾತನಾಡಿಲ್ಲ. ಬಾಢ ಮುದ್ಬೋದು ಕಾಮೋಹಂ ಅಪ್ರಮತ್ತ ತವಾತ್ಮಜ ಆವಯೋರನುರೂಪೋಸೌ ಆದ್ಯೋ ವೈವಾಹಿಕೋ ವಿಧಿ. ಅವರಂದ್ರು, ನಾನು ಅವಶ್ಯ ಮದುವೆ ಮಾಡಿಕೊಳ್ತೇನೆ, ಯಾಕೆಂದ್ರೆ ದೇವರ ಆಜ್ಞೆ ಇದೆ ನನಗೆ. ಆಗ ಮದುವೆ ಮಾಡಿಕೊಂಡಿದ್ದಾರೆ. ಇದೇ ಸೃಷ್ಟಿಯ ಮೊದಲ ಮದುವೆ. ಟಿವಿಯಲ್ಲಿ ತೋರಿಸ್ತಾ ಇದ್ರಲ್ಲ, ಲಾಕ್ಡೌನ್ ಆದ ಮೇಲೆ ಮೊದಲ ಮದುವೆ ತೋರಿಸ್ತಾ ಇದ್ರಲ್ಲ, ಹಾಗೆ ಇದು ಲಾಕ್ಡೌನ್ ಅಲ್ಲ, ಇಡೀ ಸೀಲ್ಡ್ ಅವ್ರ ಇಡೀ ಜಗತ್ತೇ ಎಲ್ಲ ಕೃಷ್ಣಾರ್ಪಣ ಆಗಿ ಹೋಗಿತ್ತು. ಹೊಸದಾಗಿ ಜಗತ್ತಿನ ಆರಂಭ ಆದ ಮೇಲೆ ಪ್ರಾರಂಭದಲ್ಲಿ ಮದುವೆ ಮಾಡಿಕೊಂಡವರು ಅಂದ್ರೆ ಸ್ವಯಂಭೂ ಕರ್ದಮ ಪ್ರಜಾಪತಿಗಳು ಹಾಗೂ ದೇವಹೂತಿ ದೇವಿಯರು. ಹೀಗಾಗಿ ಇದು ಮೊದಲ ವೈವಾಹಿಕ ಒಂದು ಪ್ರಕ್ರಿಯೆ ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಅವಳ ಜೊತೆಗೆ ಮದುವೆ ಮಾಡಿಕೊಂಡರು ಕರ್ದಮ ಪ್ರಜಾಪತಿಗಳು. ಹೇಗಿದ್ರು ಆಗಿನ ಕಾಲದ ಕನ್ಯೆಯರು, ಅವರಲ್ಲಿರುವ ಪಾತಿವ್ರತ್ಯ ಹೇಗಿತ್ತು. ಮತ್ತೆ ಇವನು ಸ್ವಯಂಭೂವ ಮನುವಿನ ಮಗಳಿವಳು, ದೊಡ್ಡ ಚಕ್ರವರ್ತಿಯ ಮಗಳು. ಮದುವೆ ಮಾಡಿಕೊಟ್ರು, ಅವರು ಕೃಷ್ಣಾರ್ಪಣ ಅಂದ್ರು, ಹೊರಟು ಬಿಟ್ಟಿದ್ದಾರೆ ಅಲ್ಲಿಂದ ಸ್ವಯಂಭೂವ ಮನುಗಳು. ಇವರು ಅಲ್ಲಿ ಬಂದಿದ್ದಾರೆ. ಬರ್ಹಿಷ್ಮತಿ ಅಂತ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಕರ್ದಮ ಪ್ರಜಾಪತಿಗಳು ದೇವಹೂತಿ ದೇವಿ ಜೊತೆಗೆ ಇದ್ದಾರೆ. ಇವರೇನು ಮದುವೆ ಮಾಡಿಕೊಂಡ್ರು, ಏನು ವ್ಯತ್ಯಾಸ ಇಲ್ಲ ಅವರಿಗೆ. ಮದುವೆ ಮುಗೀತು, ಮರುದಿವಸ ಮತ್ತೆ ಸ್ನಾನಕ್ಕೆ ಹೋದ್ರು ಸರೋವರಕ್ಕೆ. ತಪಸ್ಸು ಮಾಡಬೇಕು ಅಂತ ಕಣ್ಮುಚ್ಚಿ ಕುಳಿತರೆ 1 ದಿವಸ 2 ದಿವಸ 5 ದಿವಸ 10 ದಿವಸ 10 ವರ್ಷ ನೆನಪೇ ಇಲ್ಲ ಇವರಿಗೆ. ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಏಳೋದು, ಇವರು ತಮ್ಮ ಆನ್ಹೀಕಾದಿ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳೋದು. ಇವರು ಮತ್ತೆ ಧ್ಯಾನಕ್ಕೆ ಕುಳಿತುಕೊಂಡ್ರು ಅಂದ್ರೆ ಸಂಜೆ ಹೇಳ್ತಾರೋ ರಾತ್ರಿ ಹೇಳ್ತಾರೋ ಎಷ್ಟು ದಿವಸಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ಅವರಿಗೆ ನಾನು ಮದುವೆ ಮಾಡಿಕೊಂಡಿದ್ದೆ ಎನ್ನುವ ಕಲ್ಪನೆಯೇ ಇಲ್ಲ. ಪ್ರಜಾಯಿ ಗ್ರಹಂ, ದೇವರ ಆಜ್ಞೆ ಇತ್ತು ಅನ್ನುವ ಕಾರಣಕ್ಕೆ ಮದುವೆ ಮಾಡಿಕೊಂಡಿದ್ದಾರೆ. ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಕುಳಿತರೆ ಮತ್ತೊಬ್ಬರಾದ್ರೆ ಸುಮ್ಮನೆ ಕೂಡ್ತಿದ್ರ, ಲಟಣಿಗೆ ತಗೊಂಡ್ ಬರ್ತಿದ್ರು. ಆದರೆ ಅವಳು 16,000 ವರ್ಷ ಆ ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡಿದರೆ 1 ದಿನ ಅವರ ತಪಸ್ಸಿಗೆ ವಿಘ್ನ ಮಾಡಿಲ್ಲ. ಅಷ್ಟೇ ಅಲ್ಲ, ಅವರು ಬರುವುದರಲ್ಲಿ ಅವರಿಗೆ ಸಿದ್ಧ ಮಾಡಿ ಇಡ್ತಾಳೆ. ಅವರಿಗೆ ತಪಸ್ಸು ಮಾಡ್ತಾರೆ ಅಂದ್ರೆ ಆ ಜಾಗವನ್ನ ಸ್ಥಳವನ್ನ ಶುದ್ಧ ಮಾಡ್ತಾಳೆ.
ಅವರು ಮುಂದೆ ದೇವರ ಪೂಜೆಗೆ ಬರ್ತಾರೆ ಅಂದ್ರೆ ಆ ದೇವರ ಪೂಜೆಗೆ ಎಲ್ಲ ಉಪಕರಣಗಳನ್ನು ಸಿದ್ಧ ಮಾಡಿ ಇಡ್ತಾಳೆ. ಅವರು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ಅಂದ್ರೆ ಅವರಿಗೆ ಬೇಕಾದ ಕಂದಮೂಲ ಫಲಗಳನ್ನು ಸಿದ್ಧ. ಅವ್ರು ತಿಳ್ಕೊಂಡಿದ್ರು ಯಾರೋ ನನ್ನ ಸೇವೆಗೆ ಬಂದ ಒಬ್ಬ ಹೆಣ್ಣಿವಳು ಅಂತ. ಆದ್ರೆ ನಾನು ನಿಮ್ಮ ಹೆಂಡತಿ ಅಂತ ಒಂದು ದಿವಸ ತೋರಿಸಿಕೊಡ್ಲಿಲ್ಲ. ಅವರು ಒಂದು ದಿವಸ ಕಣ್ ತೆಗೆದು ನೋಡಿದ್ದಾರೆ. ಯಾರು ನೀನು ಅಂತ ಕೇಳಿದ್ರು ಅವರು. ಇಲ್ಲ, ನಾನೇ ನಿಮ್ಮ ಹೆಂಡತಿ, ನಮ್ಮ ತಂದೆ ಸ್ವಯಂಭೂಮರು ನಿಮಗೆ ಕನ್ಯಾದಾನ ಮಾಡಿ ಕೊಟ್ಟಿದ್ದಾನೆ ಅಂದಾಗ ಅವಳಿಗೆ ಆಶ್ಚರ್ಯ ಆಯ್ತು. ಏನಿದು, ಇಷ್ಟು ವರ್ಷ ಒಂದು ದಿನವೂ ನನಗೆ ಎದುರು ಮಾತನಾಡದೆ ಸೇವೆ ಮಾಡಿದ್ದೀಯಲ್ಲಮ್ಮ, ಒಳ್ಳೆಯ ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಅವರು. ಇದು ಅವಳು ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟಪಟ್ಟಿದ್ದಾಳೆ, ಆದರೆ ಪತಿ ತಾನಾಗಿಯೇ ಅನುಗ್ರಹವನ್ನ ಮಾಡಿ ಅವಳಿಗೆ ಅನೇಕ ತರಹದ ಸುಖಗಳನ್ನು ನೀಡಿದ್ದಾನೆ. ಆ ಸುಖ ಇವಳಿಗೆ ಮೊದಲೇ ತಾನು ಕೇಳಿಕೊಂಡಿದ್ರೆ ಅಷ್ಟು ಸುಖ ಇವಳಿಗೆ ದೊರಕ್ತಾ ಇರಲಿಲ್ಲ, ಸಾಂಸಾರಿಕವಾದ ಸುಖ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಎಷ್ಟು ಇವತ್ತಿನ ನಮ್ಮೆಲ್ಲ ಜನರಿಗೆ ಸಹನೆ ಎಷ್ಟು ಕಡಿಮೆ ಇದೆ ಇವತ್ತಿನ ಗಂಡ ಹೆಂಡತಿಯರಲ್ಲಿ. ಅಂದ್ರೆ ಒಬ್ಬರಿಗೆ ವಿವಾಹ ಆಯ್ತಂತೆ, ಹೊಸದಾಗಿ ವಿವಾಹ ಆಯ್ತು, ಕಲ್ಯಾಣ ಮಂಟಪದಿಂದ ಖಾಲಿ ಮಾಡಿಕೊಂಡು ಎಲ್ಲರೂ ಹುಡುಗನ ಮನೆಗೆ ಬಂದಿದ್ದಾರೆ. ಅವಳಿಗೆ ಮನೆ ತುಂಬಿಸಿಕೊಂಡ್ರು. ಅತ್ತೆಯೂ ಜೊತೆಗೆ ಹುಡುಗಿಯ ತಾಯಿ ಬಂದಿದ್ದು ಒಂದೆರಡು ದಿವಸ ಮಗಳ ಜೊತೆಗೆ ಇದ್ದು ಹೋಗ್ಬೇಕು ಅಂತ ಬಂದರಂತೆ. ಕಲ್ಯಾಣ ಮಂಟಪದಿಂದ ಬಂದು ಮನೆಯ ಮೇಲೆ ಸೋಫಾದ ಮೇಲೆ ಎಲ್ಲರೂ ಸೇರಿ ಕುಳಿತುಕೊಂಡಿದ್ದಾರೆ. ಕುಳಿತಾಗ ಪಾಪ ಮಧ್ಯಾಹ್ನ ಬಂದಿದ್ರಲ್ಲ, ಬಿಸಿಲಲ್ಲಿ ತುಂಬಾ ಸೆಕೆ ಆಗ್ತಾ ಇತ್ತು. ಆ ಕಡೆ ಫ್ಯಾನ್ ಸ್ವಿಚ್ಚಿನ ಹತ್ತಿರ ಹುಡುಗಿ ಕುಳಿತುಕೊಂಡಿದ್ಲಂತೆ. ಅವನು ಹೇಳಿದ, ಅಲ್ಲಿ ಸ್ವಲ್ಪ ಸ್ವಿಚ್ ಹಾಕು, ಫ್ಯಾನ್ ಬೇಕು ಅಂತ. ಅವಳು ಹೇಳಿದ, ನಾ ಯಾಕೆ ಹಾಕ್ಬೇಕು, ಬೇಸಿಗೆ ನಿನಗಲ್ವಾ ಹಾಕಿದ್ದು, ಸೆಕೆ ನೀನ್ ಹಾಕು ಅಂತ. ನೀನು ಹೆಂಡತಿ ಹಾಕ್ಬೇಕು, ನಾನು ಹೆಂಡತಿ ಹಾಕಿ, ನಿನಗೆ 10,000 ನನಗೆ 20,000 ಪಗಾರ, ನನಗೆ ನಿನಗಿಂತ ಹೆಚ್ಚು, ನಿನಗೆ ಸೆಕೆ ಆಗಿದ್ರೆ ನೀನ್ ಹಾಕು ಅಂತ ಜಗಳ ಆಗಿ ಎಲ್ಲಿಗೆ ಅಂದ್ರೆ ತಾಯಿ ಹೋಗುವಾಗ ಮಗಳನ್ನು ಕರ್ಕೊಂಡೇ ಹೋಗ್ಬಿಟ್ಲು ಮನೆಗೆ. ಕೃಷ್ಣಾರ್ಪಣ, ಮದುವೆ ಅಲ್ಲಿಗೆ ಮುಗದೆ ಹೋಯ್ತು. ಫ್ಯಾನ್ ಹಾಕು ಅಂತ ಕೇಳಿದ್ದಕ್ಕೆ ಅಲ್ಲಿಗೆ ಮದುವೆಯ ಸಂಬಂಧವೇ ಕಳಿಸಿ ಹೋಯ್ತು. ಹಾಗೆ ಯಾಕೆ ಅಂದ್ರೆ ನಮ್ಮಲ್ಲಿ ಆ ತರಹದ ದೇವರ ಅನುಗ್ರಹದಿಂದ ಸಹನೆ ಇಲ್ಲ ಯಾರಲ್ಲಿಯೂ ಕೂಡ. ಆದರೆ 10,000 ವರ್ಷಗಳವರೆಗೆ ಅವರ ತಪಸ್ಸಿಗೆ ಅನುಗುಣವಾಗಿ ಆ ಯಾವ ದೇವಹೂತಿ ದೇವಿಯರು ಸೇವೆ ಮಾಡಿದ್ದಾರೆ. ಅವರಂದರು, ಮೊದಲು ಕರ್ದಮ ಪ್ರಜಾಪತಿಗಳು ಕಣ್ಣು ತೆಗೆದಾಗ ಅವರ ಬಾಯಿಯಿಂದ ಬಂದ ಶಬ್ದ, ನಿನ್ನ ಮೇಲೆ ನಾನು ಸಂತುಷ್ಟನಾಗಿದ್ದೇನೆ. ತುಷ್ಟೋಹ ಮಧ್ಯ ತವ ಮಾನಿ ನಿವಾನದಾಯ ಶುಶ್ರೂಷಯ ಪರಮಯ ಪರಯಾ ಚ ಭಕ್ತ್ಯ ಯೋ ದೇಹಿನಾಂ ಅಯಮತೀವ ಸುಹೃತ್ ಸ್ವದೇಹ ನಾಪೇಕ್ಷಿತ ಸಮುಚಿತಂ ಕ್ಷಯಿತುಂ ಯದರ್ಥೆ. ಕರ್ದಮ ಪ್ರಜಾಪತಿಗಳಂದ್ರು, ಏನು ಮುದುಕಿಯಾಗಿ ಹೋಗಿದ್ದಾಳು. 16,000 ವರ್ಷ ಅಂದ್ರೆ ತಾರುಣ್ಯದಲ್ಲಿ 10-12 ವರ್ಷ ಇದ್ದಾಗ ಮದುವೆ ಮಾಡಿಕೊಟ್ಟು ಹೋಗಿದ್ದಾನೆ ಸ್ವಯಂಭೂಮನು. ಅವನು ನೋಡ್ಲಿಕ್ಕೆ ಬಂದಿಲ್ಲ ಎಷ್ಟು ವರ್ಷ ಆದ್ರು. ಇವಳು ಅವತ್ತಿನಿಂದ ಹಾಗೆ ಸೇವೆ ಮಾಡಿದ್ರೆ ಮೈಯೆಲ್ಲ ಮುದುಡಿಕೊಂಡು ಹೋಗಿದೆ, ಚರ್ಮ ಎಲ್ಲ ಮುದುಕಿಯಾಗಿ ಹೋಗಿದ್ದಾಳೆ. ಎಷ್ಟು ಶ್ರದ್ಧೆಯಿಂದ ಸೇವೆ ಮಾಡಿದ್ದೀಯಮ್ಮ. ಎಲ್ಲರಿಗೂ ಬಹಳ ಪ್ರೀತಿ ಯಾವುದು, ದೇಹದ ಮೇಲೆ. ನನಗೆ ಒಳ್ಳೆಯ ವಸ್ತ್ರ ಬೇಕು. ಯಾಕೆ ಬೇಕು? ನನ್ನ ದೇಹಕ್ಕೆ ಹುಟ್ಟಿಕೊಳ್ಳೋದಕ್ಕೆ. ನನಗೆ ಒಳ್ಳೊಳ್ಳೆ ರುಚಿಯಾದ ಆಹಾರ ಬೇಕು. ಯಾಕೆ? ನನ್ನ ಹೊಟ್ಟೆಗೆ ನಾನು ಊಟ ಮಾಡುವುದಕ್ಕೆ. ನನಗೆ ಒಳ್ಳೆಯ ಆಭರಣಗಳು ಬೇಕು. ಯಾಕೆ ಅಂದ್ರೆ ನನ್ನ ಕಂಠದ ಮೇಲೆ ಅದೆಲ್ಲ ಚೆನ್ನಾಗಿ ಕಾಣ್ಬೇಕು. ಹಾಗಾದ್ರೆ ನನ್ನ ದೇಹ ಅದು ಮೊದಲು ನನಗೆ. ಅದರ ಅನುಕೂಲಕ್ಕಾಗಿ ಬಟ್ಟೆಯೋ ಅನ್ನವೋ ವಸ್ತ್ರವೋ ಮತ್ತೊಂದೋ ಎಲ್ಲ ಬೇಕು. ಆದ್ರೆ ನೀನಿವತ್ತು ಆ ಶರೀರದ ಮೇಲೆ ಮಮಕಾರವನ್ನು ಬಿಟ್ಟು ನನಗಾಗಿ ಸೇವೆ ಮಾಡಿದ್ದೀಯಲ್ಲ. ಓ, ಒಳ್ಳೆಯ ಸೇವೆ ಮಾಡಿದ್ದಿ. ಅವ್ರು ಕೇಳಿದ್ರು, ಯಾವುದೋ 50% 70% ಆಫರ್ ಅಲ್ಲ. ಅವ್ರು ಹೇಳಿದ್ರು, ಏನ್ ಬೇಕೋ ಬೇಡಿಕೊ. ಎಂತಹ ಕರ್ದಮ ಪ್ರಜಾಪತಿಗಳು, ಮಹಾನುಭಾವರು, ಬ್ರಹ್ಮದೇವರಿಂದ ಹುಟ್ಟಿದ ಮಹಾನುಭಾವರು. 16,000 ವರ್ಷ ದೇವರಿಗಾಗಿ ತಪಸ್ಸು ಮಾಡಿ ಆ ತಪಸ್ಸಿನ ದೊಡ್ಡ ಮೊತ್ತ ಅವರಲ್ಲಿದೆ. ಏನ್ ಬೇಕಾದರೂ ಕೊಡಬಹುದು ಅವರು. ಅವಳಿಗೆ ಹೇಳಿದ್ದಾರೆ, ನೀನು ಏನ್ ಬೇಕಾದರೂ ಕೂಡ ವರವನ್ನ ಕೇಳಿಕೋ ಅಂತ ಹೇಳಿದ್ರೆ ಅವಳು ಏನ್ ಕೇಳಬೇಕು? ಏನು ಬೇಡ, ನಿಮ್ಮ ದರ್ಶನವೇ ನನಗೆ ಎಲ್ಲವನ್ನ ಕೊಟ್ಟು ಬಿಡುತ್ತದೆ. ನಿಮ್ಮಂತಹ ಜ್ಞಾನಿಗಳ ಸೇವೆ ಮಾಡಿದಾಗಲೇ ದೇವರು ನಮಗೆ ಎಲ್ಲವನ್ನ ಕೊಟ್ಟು ಬಿಟ್ಟಿರ್ತಾನೆ. ಮತ್ತೆ ಕೊಡಿ ಅಂತ ಹೊಸದಾಗಿ ಕೇಳಬೇಕಾಗಿಲ್ಲ. ದಯಮಾಡಿ ನನಗೇನು ಬೇಡ ಅಂದಿದ್ದಾಳೆ. ಆದರೆ ಕರ್ದಮ ಪ್ರಜಾಪತಿಗಳು ಅವಳ ಮನಸ್ಸಿನಲ್ಲಿರುವ ಚಿಂತನವನ್ನು ತಿಳಿದುಕೊಂಡು ಸಂತಾನದ ಉತ್ಪತ್ತಿಯನ್ನ ಮಾಡಬೇಕು ಅಂತ ತಿಳಿದು ಅವಳಿಗೆ ಹೇಳಿದ್ದಾರೆ, ಇನ್ನೇನು ಆಲೋಚನೆ ಮಾಡಬೇಡ, ಇಲ್ಲೊಂದು ತೀರ್ಥ ಇದೆ, ಈ ತೀರ್ಥದಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ನಾನು ಬೆಳಗ್ಗೆ ಸ್ನಾನ ಮಾಡಿದ್ದೀನಿ ಅಂದವಳು. ಇಲ್ಲ, ಈಗೊಂದ್ಸಲಿ ಸ್ನಾನ ಮಾಡು ಅಂತಿದ್ದಾರೆ. ಸ್ನಾನ ಮಾಡಿ ಎದ್ದಿದ್ದಾಳೆ. ಎದ್ರೆ 16 ವರ್ಷದ ತರುಣಿ. ನೀರಿನಿಂದ ಮೇಲೆ ಎದ್ದರೆ 16 ವರ್ಷದ ತರುಣಿ. ಸುತ್ತಲೂ 10 ಜನ ನಿಂತಿದ್ದಾರೆ. ಯಾರವರು? ಅವರೆಲ್ಲ ಹೇಳಿದ್ರು, ನಾವು ನಿಮ್ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಯಾರು ಎಲ್ಲಿಂದ ದುಡ್ಡು ಕೊಟ್ಟು ಕರೆಸಿದ್ದಲ್ಲ, ಕರ್ದಮರ ತಪಸ್ಸಿನ ಸಾಮರ್ಥ್ಯದಿಂದ. ಅವ್ರು ಹೇಳಿದ್ರು, ವಯಂ ಕರ್ಮಕರೀಸ್ತುಭ್ಯಂ ಶಾಧಿನ ಕರವಾಮ ಕಿಂ. ಏನ್ ಮಾಡ್ಬೇಕು ಹೇಳಿ, ನಿಮಗಾಗಿ ನಾವು ಹುಟ್ಟಿ ಬಂದಿದ್ದೇವೆ. ಯಾರಿಗಾಗಿಯೋ ಅವಧಿ ಮುಗಿಯುವವರೆಗೆ ದುಡ್ಡು ಕೊಟ್ಟು ಅವರನ್ನು ಅಲಂಕಾರ ಕರೆದುಕೊಂಡು ಬರೋದಲ್ಲ. ಇವಳಿಗಾಗಿ ಸ್ಪೆಷಲ್ 16 ಜನರನ್ನ ಕರ್ದಮ ಪ್ರಜಾಪತಿಗಳು ಸೃಷ್ಟಿ ಮಾಡಿದ್ದಾರೆ. ಒಬ್ಬರು ನಿಧಾನವಾಗಿ ಬಂದು ಅವಳಿಗೆಲ್ಲ
ರೇಷ್ಮೆಯ ವಸ್ತ್ರಗಳನ್ನು ಉಡಿಸಿ ಅಲಂಕಾರವನ್ನು ಮಾಡಿ ಎಲ್ಲ ಮಾಡಿದ್ದಾರೆ. ಕರ್ದಮ ಪ್ರಜಾಪತಿಗಳು 9 ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಅವತ್ತೇ ಅವಳು ಮೊದಲ ದಿವಸ ನಾನು ನಿಮ್ಮಲ್ಲಿ ಸಂತಾನವನ್ನು ಪಡೆಯಬೇಕು ಅಂತ ಕೇಳಿದ್ರೆ ಈ ತರಹದ ಸುಖ ಅವಳಿಗೆ ಸಿಗ್ತಿತ್ತೋ ಇಲ್ವೋ, ತಾವು ತಮ್ಮ ಮನಸ್ಸಿನಿಂದ ಅನುಗ್ರಹ ಪೂರ್ವಕವಾಗಿ ಅವಳ ಜೊತೆಗೆ ಸಂಘ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ. 9 ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಅವಳಿಗೂ 9 ರೂಪಗಳನ್ನು ಕೊಟ್ಟಿದ್ದಾರೆ. ಒಂದು ವಿಮಾನ, ಎಂತಹ ವಿಮಾನ ಅಂದ್ರೆ 9 ಅಂತಸ್ತಿನ ವಿಮಾನ. ಒಂದು ವಿಮಾನದಲ್ಲಿ 9 ಅಂತಸ್ತುಗಳಿದೆ. 9 ಅಂತಸ್ತಿನ ವಿಮಾನದಲ್ಲಿ ಒಂದೊಂದು ಅಂತಸ್ತಿನಲ್ಲಿ ಅವಳ ಜೊತೆಗೆ ಒಂದೊಂದು ರೂಪವನ್ನು ತೆಗೆದುಕೊಂಡು ಅನೇಕ ದಿನಗಳವರೆಗೆ ಸಂಘವನ್ನು ಮಾಡಿದ್ದಾರೆ. ಏನು ಅದ್ಭುತವಾದ ವಿಮಾನ! 16 ಶ್ಲೋಕಗಳಿಂದ ಆ ವಿಮಾನವನ್ನು ವರ್ಣನೆ ಮಾಡ್ತಾರೆ. ಅಲ್ಲಿ ಹಾಕಿದ ಚಿತ್ರ ವಿಚಿತ್ರವಾದ ಪಕ್ಷಿಗಳು, ಡಮ್ಮಿ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ, ಅವು ಹೇಗಿತ್ತು ಅಂದ್ರೆ ನೋಡಿದರೆ ಗಿಳಿನೇ ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸ್ಬೇಕು, ನಿಜವಾದ ಗಿಳಿಗಳು. ಯಾಕೆಂದ್ರೆ ಅದು ಕೈಯಿಂದ ಯಾರೋ ಮಾಡಿದ್ದಲ್ಲ, ತಪಸ್ಸಿನ ಸಾಮರ್ಥ್ಯದಿಂದ ಹುಟ್ಟಿಕೊಂಡ ಅನೇಕ ತರಹದ ವಸ್ತುಗಳು. ಅಲ್ಲಿರುವ ಹಾಸಿಗೆ ಹೇಗಿತ್ತು? ಪಯಫೇನ ನಿಭಾಶ್ರಯ್ಯಾ, ಯಾವುದೋ ಒಳಗೆ ಹುಲ್ಲು ಹಾಕಿರ್ತಾರೆ ಅಥವಾ ಸ್ಪಂಜ್ ಹಾಕಿರ್ತಾರೆ, ಅಂಥದ್ದಲ್ಲ. ಅದರ ಮೇಲೆ ಮಲಗಿಕೊಂಡ್ರೆ ಹೇಗೆ ಅಂದ್ರೆ ಬುರುಗಿನ ಮೇಲೆ ಮಲಗಿದ ಹಾಗೆ ಅಂತ. ನೀರಿನ ಮೇಲೆ ಅಥವಾ ಹಾಲಿನ ಮೇಲೆ ಬುರುಗು ಇರುತ್ತಲ್ಲ, ಆ ಬುರುಗಿನ ಮೇಲೆ ಮಲಗಿಕೊಂಡ್ರೆ ಎಷ್ಟು ಅದರ ಒಂದು ಮೆತ್ತಗೆ ಇರಬೇಕೋ ಆ ತರಹದ ಸುಖ. ಇದೆಲ್ಲವೂ ಯಾಕೆ? ಅವಳ ಸಹನೆಯ ಫಲ ಇದೆಲ್ಲವೂ ಕೂಡ. ಅಷ್ಟು ಅದ್ಭುತವಾದ ಸುಖವನ್ನ ಅವಳ ಜೊತೆಯಲ್ಲಿ ತಾವು ಪಟ್ಟಿದ್ದಾರೆ. 9 ಜನ ಮಕ್ಕಳನ್ನ, ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ಮಕ್ಕಳು, 9 ಹೆಣ್ಣು ಮಕ್ಕಳನ್ನ ತಾವು ಪಡೆದಿದ್ದಾರೆ. ವಿಚಾರ ಮಾಡಿದ್ರೆ ಮುಗಿತಲ್ವಾ ನನ್ನ ಕೆಲಸ, ನನಗೆ ದೇವರ ಅಪ್ಪಣೆ ಮಾಡಿದ್ದ ಸಂತಾನ ಪಡೆಯಬೇಕು, ಆಯ್ತು ತಪಸ್ಸು ಮಾಡ್ತೇನೆ ಅಂದ್ರೆ, ಇಷ್ಟು ವರ್ಷ ಮಾಡಿದ ಅವರ ಭೋಗ ತಮ್ಮ ದೇಹದ ಸುಖಕ್ಕಾಗಿ ಅಲ್ಲ, ದೇವರ ಸಂಕಲ್ಪ ಇತ್ತು ಅನ್ನೋದಕ್ಕಾಗಿ ಮಾಡಿದರು. ಆಯ್ತು, ದೇವರ ಸಂಕಲ್ಪ ಮುಗಿತು, ಹೊರಡ್ತೇನೆ ಅಂತ ಹೊರಟರು. ಆಗ ಆ ಪ್ರಸಂಗದಲ್ಲಿ ಮತ್ತೆ ತಾವು ಕೆಳಗೆ ತಲೆ ಮಾಡಿ ಅವಳು ನಿಂತಿದ್ದಾಳೆ. ಗೊತ್ತಾಯಿತು ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ, ಆದರೆ ಕುಲವನ್ನು ಉದ್ಧಾರ ಮಾಡುವ ಒಬ್ಬ ಗಂಡು ಮಗು ಬೇಕು ಅಂತ ಗೊತ್ತಾಗಿ ಮತ್ತೆ ಅವಳ ಜೊತೆಗೆ ಸಂಘವನ್ನ ಮಾಡಿದಾಗ ಅದ್ಭುತವಾಗಿ ಏನು ಅವಳ ತಪಸ್ಸು ಇರಬೇಕು, ಯಾವ ಮಟ್ಟದ ತಪಸ್ಸನ್ನ ಅವಳು ಮಾಡಿರಬೇಕು, ಕರ್ದಮರ ತಪಸ್ಸು ಹೇಗಿರಬೇಕು, ಅಲ್ಲಿ ಸಾಕ್ಷಾತ್ ಭಗವಂತನೇ ಹುಟ್ಟಿ ಬಂದಿದ್ದಾನೆ. ಕಪಿಲ ಎನ್ನುವಂತಹ ಹೆಸರಿನಿಂದ ಆ ದೇವಹೂತಿ ದೇವಿಯರಲ್ಲಿ ಕಪಿಲ ನಾಮಕನಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ಮಾಡಿದ ತಕ್ಷಣ ಕರ್ದಮ ಪ್ರಜಾಪತಿಗಳಾದ್ರೂ ನನ್ನ ಕೆಲಸ ಮುಗಿತಲ್ವಾ, ಗಂಡು ಬೇಕು ಅಂದಿ, ಗಂಡು ಕೂಸು ಹುಟ್ಟಿದೆ, ಹಾಗಾದ್ರೆ ನಾನು ಹೊರಡ್ತೇನೆ ಅಂತ ಆ ಭಗವಂತ ಸಣ್ಣ ಕೂಸು ಮನೆಯಲ್ಲಿ ಮಲಗಿದೆ, ಅವನನ್ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೊರಟಿದ್ದಾರಂತೆ. ಯಾಕೆ? ವ್ಯಾಖ್ಯಾನಕಾರರು ಇಲ್ಲಿ ಪ್ರಶ್ನೆ ಮಾಡಿಕೊಳ್ತಾರೆ, ಅಲ್ರಿ ತಪಸ್ಸಿಗೆ ಹೋಗಿದ್ಯಾಕೆ ಕರ್ದಮರು? ದೇವರನ್ನು ಕಾಣಬೇಕು, ಮನೆಯಲ್ಲೇ ದೇವರಿದ್ದಾನಲ್ವಾ. ಕಪಿಲ ನಾಮಕನಾಗಿ ದೇವರು ಮನೆಯಲ್ಲೇ ಹುಟ್ಟಿದಾಗ ಮತ್ತೆ ತಪಸ್ಸು ಮಾಡೋದಕ್ಕೆ ಅರಣ್ಯಕ್ಕೆ ಯಾಕೆ ಹೋಗಿದ್ದು ಅಂದ್ರೆ, ಅದಕ್ಕೆ ಇದು ಶಾಸ್ತ್ರದ ನಿಯಮ. ಏನು ಅಂದ್ರೆ, ಅಪರೋಕ್ಷ ಜ್ಞಾನ ಅಂತ ನಾವೇನು ಕರೀತೇವೆ, ಈ ಅಪರೋಕ್ಷ ಜ್ಞಾನ ಇದು ಅವತಾರ ರೂಪಗಳಿಂದ ಆಗುವುದಿಲ್ಲ, ಬಿಂಬ ರೂಪದ ದರ್ಶನ ಆಗಬೇಕು. ನಮ್ಮ ಹೃದಯದಲ್ಲಿರುವ ಏನು ಅದಕ್ಕೆ ಬಿಂಬ ರೂಪ ಅಂತ ಕರೀತಾರೆ. ಆ ಬಿಂಬ ರೂಪದ ದರ್ಶನವಾದರೆ ನಮಗೆ ಮೋಕ್ಷವಾಗತ್ತೆ ಹೊರತಾಗಿ ಅವತಾರ ರೂಪಗಳಲ್ಲಿ, ರಾಮಕೃಷ್ಣಾದಿ ಅವತಾರಗಳಲ್ಲಿ ಮಾಡಿದಾಗ ಅವತಾರ ಮೋಕ್ಷ ಆಗೋದಾದ್ರೆ ಅಲ್ಲಿದ್ದವರಿಗೆಲ್ಲ ಮೋಕ್ಷ ಆಗ್ಬೇಕಾಗಿತ್ತು. ಹಾಗಾದರೆ ರಾಮಾವತಾರ ಮಾಡಿದಾಗ ಅನೇಕ ಜೀವರಾಶಿಗಳಿದ್ದರು, ಕೃಷ್ಣಾವತಾರ ಮಾಡಿದ ಎಲ್ಲ ಯಾದವರಿದ್ರು ಸಾಕು, ಎಲ್ಲರಿಗೂ ಮೋಕ್ಷ ಆಗ್ಬೇಕಲ್ವಾ? ಆಗೋದಿಲ್ಲ. ಬಿಂಬರೂಪದ ದರ್ಶನವನ್ನ ಮಾಡಿದವರಿಗೆ ಮಾತ್ರ ಮೋಕ್ಷವಾಗತ್ತೆ ಎನ್ನುವ ತತ್ವ ಕರ್ದಮರಿಗೆ ಗೊತ್ತಿತ್ತು. ಹೀಗಾಗಿ ಮನೆಯಲ್ಲೇ ಮಗ ಹುಟ್ಟಿದ್ದರೂ ಕೂಡ ಅವನಿಗೆ ನಮಸ್ಕಾರ ಮಾಡಿ ಅಪ್ಪಣೆ ತೆಗೆದುಕೊಂಡು ತಾವು ಹೊರಟು ಬಿಟ್ಟಿದ್ದಾರೆ. ಈ ಕಡೆ ದೇವಹೂತಿ ದೇವಿ, ಅವಳು ಏನು ಸಾಕ್ಷಾತ್ ಬ್ರಹ್ಮದೇವರ ಮೊಮ್ಮಗಳು, ದೊಡ್ಡ ಜ್ಞಾನಿ ಅವಳು ಕೂಡ. ಆ ಕರ್ದಮ ಕಪಿಲ ನಾಮಕ ಭಗವಂತನಿಗೆ ನಮಸ್ಕಾರ ಮಾಡಿದ್ದಾಳೆ. ದಯಮಾಡಿ ದೇವರೇ, ನನಗೆ ತತ್ವಗಳ ಉಪದೇಶವನ್ನು ನೋಡಿ, ಇದು ಹೇಗಿದೆ. ತಾಯಿ ಮಗುವಿಗೆ ಸಾಮಾನ್ಯವಾಗಿ ಮಕ್ಕಳು ಒಂದು 50 ವರ್ಷ ಆಗಿರ್ತದೆ ಮಗನಿಗೆ, 90 ವರ್ಷದ ತಾಯಿ ಇನ್ನೂ ಬದುಕಿರ್ತಾಳೆ ಮನೆಯಲ್ಲಿ. 50 ವರ್ಷದ ಮಗ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಹೋದ್ರೆ ಬೈತಾರೆ, ಸಣ್ಣ ವಯಸ್ಸಿನಾಗ ಏನ್ ಮಾಡ್ತಿ ತಗೊಂಡು ಅಂತ. ಯಾಕೆಂದ್ರೆ ಆ ಮಗು ಪಾಪ ತಾಯಿಗೆ ಸಣ್ಣದ 8 ದಿವಸ ಆದ್ರು. ಹೀಗಾಗಿ ಇಷ್ಟು ಸಣ್ಣ ವಯಸ್ಸಿನ ತಗೊಂಡು ಏನ್ ಪಾಪ ಇವನ್ ಕೊನೆಯ ತನಕ ಹಿಂಗೆ ಇದ್ದು ತಾಯಿ ಬದುಕಿರ್ತಾಳೆ, ಇವನು ಏಕಾದಶಿ ಮಾಡಿದ್ರೆ ಕೃಷ್ಣಾರ್ಪಣೆ ಆಗಿಬಿಡ್ತಾನೆ. ಹಾಗೆ ಸಾಧನೆ ಮಾಡುವಂತಹ ಮಕ್ಕಳಿಗೆ ಬೇಡ ಅಂತ ಹೇಳುವ ಪ್ರೀತಿ ಮಾಡುವ ತಾಯಂದಿರನ್ನ ನಾವು ನೋಡುತ್ತೇವೆ. ಆದರೆ ತಾಯಿ ಕುಳಿತುಕೊಂಡು ಮಗುವಿನಿಂದ ಪುರಾಣದ ಒಂದು ತತ್ವಗಳನ್ನ ಉಪದೇಶ ಪಡೀತಾ ಇದ್ದಾಳೆ. ಈಗ ಮಗು ಸ್ವಯಂ ಸಾನೇ ಭಗವಂತನೇ ಅವತಾರವನ್ನು ಮಾಡಿ ಬಂದಿದ್ದಾನೆ. ಅವಳು ಕೇಳ್ತಾಳೆ, ದೇವಹೂತಿರುವಾಚ ನಿರ್ವಿಣ್ಣಾನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮ ಪ್ರಭೋ. ಅವಳಂತಾಳೆ, ನಾನು ನಿನ್ನನ್ನು ಮಗ ಅಂತ ಅನ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇಂತಹ ದೊಡ್ಡ ಅಪಾರ್ಚುನಿಟಿ ಇನ್ಯಾರಿಗೆ ಸಿಗ್ತದೆ?
ಸಾಲಿಗ್ರಾಮದಲ್ಲಿ ದೇವರನ್ನ ಕಾಣೋದಲ್ಲ, ಪ್ರತಿಮೆಯಲ್ಲಿ ದೇವರನ್ನ ಕಾಣೋದಲ್ಲ. ನನ್ನ ಹೊಟ್ಟೆಯಲ್ಲಿ ನೀನು ಮಗನಾಗಿ ಹುಟ್ಟು ಬಂದಿದ್ದೀಯ ಅಂದಮೇಲೆ ಈಗೂ ನಿನ್ನನ್ನು ನಾನು ಮಗ ಅಂತ ಅನ್ಕೊಂಡ್ಬಿಟ್ರೆ ಇನ್ನು ಯಾವ ಜನ್ಮದಲ್ಲಿ ನಾನು ಉದ್ಧಾರ ಆಗ್ಬೇಕು? ದಯಮಾಡಿ ನನಗೆ ತತ್ವಗಳ ಉಪದೇಶವನ್ನ ಮಾಡು. ಎಲ್ಲರೂ ಕೂಡ ಇಂದ್ರಿಯಗಳಿಗೆ ಬೇಕಾದದ್ದನ್ನ ಕೊಟ್ಟು ಇಂದ್ರಿಯಗಳನ್ನ ತೃಪ್ತಿಪಡಿಸಬೇಕು ಅಂತ ಅದರಲ್ಲಿಯೇ ಜೀವನವನ್ನ ಕಳೆದು ಬಿಡ್ತಾರೆ. ತಿನ್ಬೇಕು ಯಾಕೆ? ನನ್ನ ನಾಲಿಗೆಗೆ ತೃಪ್ತಿಪಡಿಸ್ಬೇಕು. ಸುಂದರ ದೃಶ್ಯಗಳನ್ನ ನೋಡಬೇಕು ಯಾಕೆ? ಕಣ್ಣಿಗೆ ತೃಪ್ತಿಯಾಗಬೇಕು. ಸುಂದರ ಶಬ್ದಗಳನ್ನ ಕೇಳಬೇಕು ಯಾಕೆ? ನನ್ನ ಕಿವಿಗೆ ಆನಂದ ಆಗಬೇಕು. ಒಳ್ಳೆಯ ವಸ್ತುಗಳನ್ನ, ಒಳ್ಳೆಯ ಪಂಚೆಗಳನ್ನ ತೆಗೆದುಕೊಂಡು ಹೊದ್ಕೊಳ್ಬೇಕು ಯಾಕೆಂದ್ರೆ ನನ್ನ ತ್ವಗಿಂದ್ರಿಯಕ್ಕೆ, ಚರ್ಮಕ್ಕೆ ಅದು ತುಂಬಾ ಚೆನ್ನಾಗಿ ಒಳ್ಳೆಯ ನೂಲಿನ ಬಟ್ಟೆಗಳನ್ನು ಉಟ್ಕೊಂಡ್ರೆ ಹಾಯ್ ಅಂತ ಆನಂದವಾಗಿರುತ್ತೆ. ಏನದು ಆನಂದ ಅಂದ್ರೆ ಆ ಚರ್ಮಕ್ಕೆ ಆಗುವ ಆನಂದ ಅಷ್ಟೇ. ಹಾಗಾದ್ರೆ ಈ ಇಂದ್ರಿಯಗಳಿಗೆ ಬೇಕಾದ ವಿಷಯಗಳನ್ನ ಕೊಟ್ಟು ಇದರಲ್ಲೇ ನಮ್ಮ ಜೀವನ ಎಲ್ಲ ಕಳೆದು ಹೋಗಿಬಿಡುತ್ತದೆ. ಹಾಗಾಗಬಾರದು. ಹೀಗಾಗಿ ಕೊನೆಗೆ ಒಂದು ದಿವಸ ನಾವು ತಮಸ್ಸಿಗೋ ನರಕಕ್ಕೋ ಹೋಗುವಂತಹ ಸಂದರ್ಭ ಇದೆ. ನಿಜವಾದ ಆನಂದ ಯಾವುದು? ಈಗೆಲ್ಲ ಇರುವ ಈ ಆನಂದವನ್ನ ನೋಡಿ 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 ನಾವು ಇದೇ ನಿಜವಾದ ಆನಂದ ಅಂತ ತಿಳಿದುಕೊಂಡು ಬಿಟ್ಟಿರ್ತೇವೆ. ಆದರೆ ನಮ್ಮ ಸ್ವರೂಪ ಸುಖ, ದೇವರ ದರ್ಶನದಿಂದ ನಮ್ಮ ಒಳಗೆ ನನಗಾಗಿ ಇರುವ ಒಂದು ಆನಂದ ಇದೆ. ಈ ಆನಂದ ನನಗೆ ಸಿಗಬೇಕಾದ್ರೆ ಇದು ಹೊರಗಿನ ಯಾವ ಪ್ರಯತ್ನದಿಂದಲೂ ಆಗೋದಿಲ್ಲ. ಎಲ್ಲ ಇಂದ್ರಿಯಗಳ ನಿಗ್ರಹವನ್ನ ಮಾಡಿ ನಾವು ದೇವರಲ್ಲಿ ಮನಸ್ಸನ್ನ ಇಟ್ಟಾಗ ಮಾತ್ರ ಇದು ಸಿಗುವುದಕ್ಕೆ ಸಾಧ್ಯ ಇದೆ. ದಯಮಾಡಿ ನನಗೆ ಉಪದೇಶ ಮಾಡು. ಅವನಂದ, ನನಗೆ ಯಾಕೆ ಕೇಳ್ತಾ ಇದ್ದೆ? ಬೇರೆ ಯಾರಾದ್ರೂ ಆಚಾರ ಸಿಕ್ಕರೆ ಕೇಳಬಹುದಾಗಿತ್ತಲ್ವಾ? ಆಗ ದೇವಹೂತಿ ಹೇಳ್ತಾಳೆ, ನತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪುರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ನಿನ್ನನ್ನು ಬಿಟ್ಟರೆ ಇನ್ಯಾರ ಗತಿ ಇದಕ್ಕೆ? ಯಾಕೆಂದ್ರೆ ಸ್ವಯಂ ಅನವತೀರ್ಣ ಕಪ್ಪರಾಂತಾರಯಿಷ್ಯೇತಂತ. ಯಾರಿಗೆ ಸ್ವಯಂ ಈಜಾಡುವುದಕ್ಕೆ ಬರುವುದಿಲ್ಲ ಅವನು ಮುಳುಗುವ ಇನ್ನೊಬ್ಬರನ್ನು ಹೇಗೆ ಎಬ್ಬಿಸ್ಲಿಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿ, ನಮ್ಮ ಗುರುಗಳು ಹೇಳ್ತಿರ್ತಾರೆ, ನದಿಯ ದಡದ ಮೇಲೆ ನಿಂತಿದ್ದಂತೆ, ಪಾಪ ಬಾವಿಯ ಸರೋವರದ ದಡದ ಮೇಲೆ ನಿಂತಿದ್ದಂತೆ. ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಬಂದು ಕೇಳಿದೆ, ಯಾಕೋ ಬೇಜಾರಾಗಿದೆಯಲ್ಲಪ್ಪ, ಯಾಕೆ ನಿಂತಿದ್ದೆ? ಅವನು ಹೇಳಿದಂತೆ, ಇಲ್ಲ 10 ಜನ ಬಾವಿಯಲ್ಲಿ ಜಿಗಿದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಈಜು ಹೊಡಿತಾ ಇದ್ದಾರೆ, ನನಗೂ ಈಜಾಡ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ನಿಂತಿದ್ದೇನೆ. ಈಜಾಡ್ಬೇಕು ಅಂತ ಆಸೆ ಇದ್ರೆ ಮೇಲೆ ನಿಂತ್ರೆ ಹೇಗೆ? ಹಾರು ನೀನು ಈಜಾಡು ಅಂತ ಹೇಳ್ದ ಇವನು. ಅವನು ಹೇಳ್ದ, ನನಗೆ ಈಜು ಬರೋದಿಲ್ಲ, ಹೀಗಾಗಿ ದುಃಖ ನನಗೂ. ಅವ್ರು ನೋಡಿ ಅಷ್ಟು ಚೆನ್ನಾಗಿ ನೀರಿನ ಮೇಲೆ ಮಲಗಿಕೊಳ್ತಾರೆ, ಒಳಗೆ ಸ್ವಿಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನನಗೂ ಮಾಡಬೇಕು ಅಂತ ಇಚ್ಛೆ ಅಂತ. ಇವನು ಹೇಳಿದ, ನೀ ಯಾಕೆ ವಿಚಾರ ಮಾಡ್ತೀವಿ? ನಾನು ನಿನ್ನ ಸ್ನೇಹಿತ, ನಾನಿದ್ದೀನಿ, ನೀನು ಹಾರು ಅಂದ ಅವನು. ಅವನು ಹೇಳಿದ, ಹಾರಿದ ಮೇಲೆ ನೀನ್ ಇರ್ತೀವಿ, ನಾನಿರೋದಿಲ್ಲ ಅಂತ ಭಯ ನನಗೆ. ನಾನಿದ್ದೆ, ನೀನ್ ಹಾರು ಅಂದ್ರೆ ಮೇಲ್ ನಿಂತವನಿಗೂ ಈಜು ಬರೋದಿಲ್ಲ, ಅದಕ್ಕೆ ಅವನು ನಿಂತಿದ್ದಾನೆ ಸ್ನೇಹಿತ. ಅವನಿಗೆ ಹೇಳ್ತಾನೆ, ನೀನ್ ಹಾರು, ನಾ ಇದ್ದೀನಿ ಅಂತ. ಹಾಗೆ ಯಾರಿಗೆ ಸ್ವಯಂ ಈಜಾಡುವುದಕ್ಕೆ ಬರುವುದಿಲ್ಲ ಅವನು ಪಕ್ಕದಲ್ಲಿದ್ರೆ ನಮ್ಮನ್ನು ಹೇಗೆ ಬದುಕಿಸ್ತಾನೆ? ಹಾಗೆ ನಿನ್ನನ್ನ ಬಿಟ್ಟು ಜಗತ್ತಿನಲ್ಲಿ ಯಾರನ್ನ ಬೇಡಿದರೂ ಎಲ್ಲರಿಗೂ ದುಃಖ ಇದೆ. ಹಾಗಾದ್ರೆ ದುಃಖ ಇಲ್ಲದ ಮಾರ್ಗವನ್ನ ತೋರಿಸುವ ಶಕ್ತಿ ಯಾರಿಗೆ ಅಂದ್ರೆ, ಯಾರಿಗೆ ಸ್ವಯಂ ದುಃಖ ಇಲ್ಲ ಅವನು ದುಃಖರಹಿತ ಮಾರ್ಗವನ್ನ ತೋರಿಸುವುದಕ್ಕೆ ಸಾಧ್ಯ ಇದೆ. ಸ್ವಭೃತ್ಯ ಸಂಸಾರ ತರೋಕ್ಕುಠಾರಂ. ನೀನು ಹೇಗಿದ್ದಿ? ಸಂಸಾರ ಎನ್ನುವಂತಹ ಈ ದೊಡ್ಡ ವೃಕ್ಷಕ್ಕೆ ನೀನೊಂದು ಕೊಡಲಿ ಇದ್ದಂತೆ. ಹಾಗಾದ್ರೆ ನೀನೇ ನನಗೆ ಸಂಸಾರದಿಂದ ಉದ್ಧಾರವಾಗುವ ತತ್ವದ ಉಪದೇಶವನ್ನು ಮಾಡಬೇಕು. ದಯಮಾಡಿ ಭಗವಂತ ಉಪದೇಶವನ್ನು ಮಾಡು ಅಂತ ಹೇಳಿದಾಗ ಭಗವಂತ ಅದ್ಭುತವಾದ ಉಪದೇಶವನ್ನ ಮಾಡಿದ್ದಾನೆ. ಭಗವಾನುವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯಮೇ ಅತ್ಯಂತೋಪರತಿ ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಉಪದೇಶ ಮಾಡಿದ್ದಾನೆ. ನೋಡು, ಸಾಧಕನಾದ ವ್ಯಕ್ತಿಗೆ ಸಾಧನೆ ಮಾಡುವುದಕ್ಕೆ ಪ್ರಾರಂಭದಲ್ಲಿ ಮೊದಲು ಬೇಕಾದಂತಹ ಸಾಧನ ಯಾವುದು? ಯಾವ ಸಾಧನ? ಎಲ್ಲಾದರೂ ಅಂಗಡಿಯಲ್ಲಿ ಹೋಗಿ ದೇವರ ಪೆಟ್ಟಿಗೆ ತರಬೇಕಾ, ಶಾಲಿಗ್ರಾಮ ತರಬೇಕಾ, ಅಥವಾ ಏನಾದರೂ ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾ? ಏನಲ್ಲ, ಮನಸ್ಸು ಮೊದಲು ಬೇಕಾದಂತಹ ವಸ್ತು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಾನು ಇವತ್ತು ಏನಾದರೂ ಒಂದು ಕೆಟ್ಟದ್ದಾಯ್ತು ಅಂದ್ರೆ ಪಕ್ಕದವರನ್ನು ನೋಡ್ತೇನೆ, ಇವ್ರು ಬಂದ್ರು ನಮ್ಮ ಜೊತೆಗೆ ಹೀಗಾಯ್ತು ನೋಡ್ರಿ ಅಂತ. ಯಾರಿಂದೋ ಏನೋ ಒಳ್ಳೇದಾಗಿರ್ತದೆ, ನಾನು ಕಾಲಿಟ್ಟೆ ಆಯ್ತು ನೋಡ್ರಿ ಅಲ್ಲಿ ಕೆಲಸ ಅಂತಂದು ಅಲ್ಲ. ನಮಗೆ ಆಗುವ ಒಳ್ಳೆಯದೋ ಕೆಟ್ಟದ್ದೋ ಎಲ್ಲದಕ್ಕೂ ಕಾರಣವಾದದ್ದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಭಗವಂತನಲ್ಲಿದ್ರೆ ಅದು ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೆ. ಆ ಮನಸ್ಸನ್ನ ನಾವು ಸಂಸಾರದಲ್ಲಿ ಇಟ್ಟದ್ದೇ ಆದ್ರೆ ನಮ್ಮನ್ನ ಇಲ್ಲೇ ತ್ರಿದಿವ ನಿರಯ ಭೂಗೋಚರ ನಿತ್ಯಬದ್ಧ ಅಂತ ಹೇಳಿದ ಹಾಗೆ ಮತ್ತೆ ಸಂಸಾರಕ್ಕೆ ಬರ್ತೇವೆ. ಸಂಸಾರದಲ್ಲಿ ಸುಖಗಳನ್ನ ಅನುಭವಿಸ್ತೇವೆ, ಪಾಪ ಕರ್ಮಗಳನ್ನ ಮಾಡುತ್ತೇವೆ. ಈ ಪಾಪಕ್ಕೆ ತಕ್ಕಂತೆ ಸ್ವಲ್ಪ ದಿವಸ ನರಕ, ಜೊತೆಗೆ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಿರ್ತೇವೆ, ಸ್ವಲ್ಪ ದಿವಸ ಸ್ವರ್ಗ. ಅದು ಮುಗೀತು ಅಂದ್ರೆ ಮತ್ತೆ ನಮ್ಮನ್ನ ಸಂಸಾರದಲ್ಲಿ ಹಾಕ್ತಾರೆ. ಹಾಗಾದ್ರೆ ಈ ಚಕ್ರ ಇಲ್ಲದಂತೆ ಒಂದು ಬಾರಿ ಮೇಲೆ ಹೋದ್ರೆ ಮತ್ತೆ ಕೆಳಗೆ ಬರಬಾರದು. ಇದು ಆಗಬೇಕಾದ್ರೆ ಇದು ಮನಸ್ಸನ್ನ ಭಗವಂತನಲ್ಲಿ ಇಟ್ಟಾಗ ಮಾತ್ರ ಇದು ಸಾಧ್ಯ. ಇಂತಹ ಒಂದು ನಾವು ಸಾಧನೆಯನ್ನು ಮಾಡಬೇಕಪ್ಪ.
ಇದಕ್ಕೆ ಹಾಗಾದ್ರೆ ಇಂತಹ ಮನಸ್ಸು ಯಾವಾಗಲೂ ದೇವರಲ್ಲಿ ಇರಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು ಅಂದ್ರೆ ಸಜ್ಜನರ ಸಮಾಗಮವನ್ನ ಮಾಡಿ. ಸಜ್ಜನರ ಕೆಲವು ಬಾರಿ ಹೇಳ್ತಿರ್ತಾರೆ ಮನೆಯಲ್ಲಿ ಸ್ವಲ್ಪ ಏನು ಹೇಳಿದ ಮಾತು ಕೇಳದೆ ಇದ್ರೆ ಮಕ್ಕಳು ಸಂಧ್ಯಾ ವಂದನೆ ಮಾಡೋದಿಲ್ಲ. ಏನು ಮಾಡದೆ ಇದ್ರೆ ಯಾರಾದರೂ ಆಚಾರ ಬಂದಾಗ ಹೇಳ್ತಿರ್ತಾರೆ, ದಯವಿಟ್ಟು ನೀವು ಒಂದೊಂದು ವಾರ ಕರ್ಕೊಂಡು ಹೋಗ್ಬಿಡ್ರಿ ಎಲ್ಲಾದ್ರೂ ಅಂತ. ಯಾಕೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಿಮ್ಮ ಜೊತೆಗಿದ್ರೆ ಅವನ ಬುದ್ಧಿ ಪ್ರೇರಣೆ ಆಗತ್ತೆ. ಅದೇ ವಾತಾವರಣದಲ್ಲಿ ಸಂಧ್ಯಾ ವಂದನೆ ಮಾಡದೇ ಇರುವವರ ವಾತಾವರಣದಲ್ಲೇ ಇದ್ರೆ ಹಾಗೇ ಅನಿಸ್ತಾ ಇರುತ್ತೆ. ಆದ್ರೆ 16 ದಿವಸ ನಾವೆಲ್ಲಾದ್ರೂ ಚಾತುರ್ಮಾಸ್ಯಕ್ಕೋ ಮತ್ತೊಂದು ಕಡೆಯಲ್ಲಿ ಗುರುಗಳ ಯುದ್ಧದಲ್ಲಿ ನೋಡಿದ್ರೆ ಎಲ್ಲಿ ನೋಡಿದರೂ ಅಲ್ಲಿ ವಿದ್ವಾಂಸರು ಜಪ ಮಾಡ್ತಿರ್ತಾರೆ, ಮತ್ತೊಂದು ಕಡೆ ಪಾರಾಯಣ ಮಾಡಿ. ಇಂತಹ ಸಂದರ್ಭಗಳನ್ನು ನೋಡಿದಾಗ ಓ ಹಾಗಾದ್ರೆ ನಾನು ಬ್ರಾಹ್ಮಣ, ನಾನು ಇದನ್ನೆಲ್ಲ ಮಾಡಬೇಕು ಅಂತ ಅನಿಸ್ತದೆ. ಹಾಗೆ ಕಪಿಲನಾಮಕ ಅಂತ ಹೇಳ್ತಾನೆ, ಸಜ್ಜನರ ಸಮಾಗಮವನ್ನ ಮಾಡಬೇಕು. ಆ ಸಜ್ಜನರು ಯಾರು ಹೇಗಿರ್ತಾರೆ? ಆ ಸಜ್ಜನರು ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಹೇಗಿರ್ತಾರೆ? ತಿತಿಕ್ಷೆ ಅಂದ್ರೆ ನಾನೇನು ತಪ್ಪು ಮಾಡದಿದ್ದಾಗಲೂ ನನಗೆ ಯಾರಾದರೂ ಶಿಕ್ಷೆ ಕೊಟ್ಟರು, ಆ ಶಿಕ್ಷೆಯನ್ನು ತೆಗೆದುಕೊಂಡು ಅವರ ಮೇಲೆ ನಾನು ಸಿಟ್ಟು ಮಾಡದೆ ಅದನ್ನ ಸಹನೆ ಮಾಡಿಕೊಂಡೆ ಅಂದ್ರೆ ಇದು ತಿತಿಕ್ಷೆ. ಈಗೆಲ್ಲ ಎಷ್ಟು ದೊಡ್ಡದು ಅಂದ್ರೆ ನಾನು ತಪ್ಪು ಮಾಡಿದಾಗ ಹೊಡೆಸ್ಕೊಂಡು ಸುಮ್ಮನೆ ಬಂದ್ರೆ ಅದೊಂದು ದೊಡ್ಡ ಗೌರವ. ತಪ್ಪು ಮಾಡಿದ್ದಾನೆ ಅದಕ್ಕೆ ಬೈದಿದ್ದಾರೆ, ಆದ್ರೆ ನಾನು ಏನೋ ಸುಮ್ಮನೆ ಹೋಗ್ಲಿ ಅಂತ ಸುಮ್ಮನೆ ಬಂದ್ಬಿಟ್ಟೆ ಅಂತ ಹೇಳಿಕೊಳ್ತಾ ಇರ್ತಾನೆ. ಅಲ್ಲ, ನಿಜವಾದ ಸಜ್ಜನರ ಲಕ್ಷಣ, ನಾನು ಪಾಠಕ್ಕೆ ಕುಳಿತಿದ್ದೆ, ಯಾರೋ ಏನೋ ತಪ್ಪು ಮಾಡಿದ್ರು, ಗುರುಗಳು ನನಗೆ ಒಂದು ಏಟನ್ನ ಕೊಟ್ಟಾಗ ನಾನು ತಪ್ಪು ಮಾಡದೇ ಇದ್ರು ಯಾಕೆ ಹೊಡೆದ್ರು ಅಂತ ಅವರ ಮೇಲೆ ಮಾನಸಿಕವಾಗಿಯೂ ನಾನು ದುಃಖ ಮಾಡಿಕೊಳ್ಳದೆ ಏನೋ ನನ್ನ ಪೂರ್ವಜನ್ಮದ ಪಾಪ ಇತ್ತು ನನಗೆ ಹೊಡೆದಿದ್ದಾರೆ ಅಂತ ತಿಳಿದು ನಾನು ಸುಮ್ಮನೆ ಇರ್ತೇನಲ್ಲ, ಇದು ತಿತಿಕ್ಷೆ. ಇದು ಸಜ್ಜನರಲ್ಲಿರುವಂತಹ ಲಕ್ಷಣ ಅಂತ ತಿಳಿಸ್ತಾರೆ. ಸುಹೃದಃ ಸರ್ವದೇಹಿನಾಂ. ಬ್ರಾಹ್ಮಣರನ್ನ ಎಲ್ಲರೂ ಬೈಯೋದುಂಟು ಸಾಮಾನ್ಯವಾಗಿ. ಏನು ಅಂದ್ರೆ ಇವರು ಯಾವಾಗಲೂ ಅಸ್ಪೃಶ್ಯತೆ, ಮತ್ತೊಬ್ಬರನ್ನ ಹತ್ತಿರ ಸೇರಿಸೋದಿಲ್ಲ. ಇವರು ಯಾವಾಗಲೂ ತಾವು ತಮ್ಮ ಪೂಜೆ ತಮ್ಮ ಊಟ ಎಲ್ಲ ಇದನ್ನೇ ಮಾಡ್ತಿರ್ತಾರೆ ಅಂತ ಭಾಗವತ ಹೇಳುತ್ತೆ. ಸುಹೃದಃ ಸರ್ವದೇಹಿನಾಂ. ಎಂದಿಗೂ ನೀನೊಬ್ಬನೇ ತಿನ್ನು ಅಂತ ಹೇಳಿಲ್ಲ, ಎಲ್ಲರಿಗೆ ಕೊಟ್ಟು ತಿನ್ನಬೇಕು. ಪ್ರತಿನಿತ್ಯದಲ್ಲಿ ದೇವರ ಪೂಜೆ ಮಾಡುವಾಗ ಬಲಿಹರಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಅನ್ನವನ್ನ ತೆಗೆದುಕೊಂಡು ಹೋಗಿ ಮನೆಯ ಹೊರಗೆ ಹಾಕ್ಬೇಕಂತ. ಯಾಕೆ ಅಂದ್ರೆ ಕ್ರಿಮಿ ಕೀಟಗಳು ಪಕ್ಷಿಗಳು ಇವುಗಳು ತಿನ್ನಬೇಕು. ನಾನು ಅನ್ನ ತಿಂತೇನೆ ಅಂದ್ರೆ ನಾನು ತಿನ್ನುವುದಕ್ಕೆ ನನಗೆ ಯೋಗ್ಯತೆ ಬರಬೇಕಾದರೆ ಉಳಿದ 4 ಪ್ರಾಣಿಗಳಿಗೆ ಅನ್ನದಾನ ಮಾಡಿದರೆ ಆಗ ನನಗೆ ತಿನ್ನುವಂತಹ ಹಕ್ಕು ಬರ್ತದೆ. ಅದನ್ನ ಭಾಗವತ ಹೇಳುತ್ತೆ. ಎಲ್ಲ ಜೀವರಾಶಿಗಳನ್ನ ಪ್ರೀತಿಯಿಂದ ಕಾಣಬೇಕು, ಯಾರಲ್ಲಿಯೂ ದ್ವೇಷ ಮಾಡಬಾರ್ದು. ಹಾಗೆ ಅಂತ ಎಲ್ಲರನ್ನ ಮನೆಯಲ್ಲಿ ಕರ್ಕೊಂಡ್ಬಂದು ಕೂಡಿಸ್ಬೇಕು ಅಂತ ಅರ್ಥ ಅಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಏನು ಸನ್ಮಾನ ಮಾಡಬೇಕು ಅದನ್ನು ಮಾಡಬೇಕು. ಭಿಕ್ಷುಕನಿಗೆ ಅನ್ನದಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಜೊತೆಗೆ ಟೇಬಲ್ ಮೇಲೆ ಅವನನ್ನು ಊಟ ಕೂಡಿಸ್ಕೊಳ್ತೀವ? ನಾವು ಕೂಡಿಸೋದಿಲ್ಲ. ಅವನಿಗೆ ಅನ್ನ ಕೊಡಬೇಕು, ಬಂದವನಿಗೆ ಅನ್ನ ನೀಡ್ತೇವೆ. ಆದರೆ ಅದರ ಹಿಂದೆ ಇದೊಂದು ದೇವರ ಪೂಜೆ ಎನ್ನುವ ಅನುಸಂಧಾನ ಇರಬೇಕು. ಹೀಗೆ ಅಜಾತ ಶತ್ರವಃ, ಯಾರನ್ನೂ ಕೂಡ ಸಿಟ್ಟಿನಿಂದ ನೋಡಬಾರದು. ಯಾಕೆಂದ್ರೆ ಶತ್ರುಗಳು ಯಾಕೆ ನಮಗೆ? ಯಾವಾಗ ಶತ್ರುತ್ವ ಬರುತ್ತೆ ಒಬ್ಬ ವ್ಯಕ್ತಿಯ ಮೇಲೆ? ಇಲ್ಲ, ನನಗೆ ಈ ವಸ್ತು ಸಿಗಬೇಕಾಗಿತ್ತು, ಅಥವಾ ನಾನು ಇಲ್ಲಿ ಕುಳಿತಾಗ ಆ ವ್ಯಕ್ತಿ ನನಗೆ ಹೊಡೆದ ಅಥವಾ ನನ್ನನ್ನು ಸೋಲಿಸಿದ. ಇದು ಯಾವಾಗ? ನಾನು ನನ್ನದು ಅಂತ ಇದ್ದಾಗ. ಆದ್ರೆ ಎಲ್ಲವನ್ನ ದೇವರೇ ಮಾಡ್ತಾನೆ ಎನ್ನುವ ಅನುಸಂಧಾನ ಇದ್ದಾಗ ನನಗೆ ಸೋಲು ಬಂತು. ಯಾಕೆ? ನನ್ನ ಪೂರ್ವ ಜನ್ಮದ ಪಾಪದಿಂದ ನನಗೆ ಸೋಲು ಬಂದಿದೆ. ನನಗೊಂದು ಏಟು ಬಿತ್ತು, ನನಗೆ ಮುಳ್ಳು ಚುಚ್ಚಿತು. ಯಾಕೆ? ಯಾವುದೋ ಜನ್ಮದಲ್ಲಿ ನಾನು ಯಾರಿಗೋ ಕುಳಿತಾಗ ಏನೋ ಚುಚ್ಚಿದೆ, ಪುರಾಣ ಕೂತಾಗ. ಆ ಪಾಪದಿಂದ ಇವತ್ತು ನನಗೆ ಒಂದು ಮುಳ್ಳು ಚುಚ್ಚಿದೆ. ಈ ಭಾವನೆ ಯಾವ ವ್ಯಕ್ತಿಯಲ್ಲಿರುತ್ತೆ ಅವನಿಗೆ ಯಾರ ಮೇಲೆ ಶತ್ರುತ್ವವೇ ಇರೋದಿಲ್ಲ. ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಃ. ಹೇಗಿರ್ತಾರ್ರಿ ಅವರು? ಭಾರಿ ಹೀಗೆಲ್ಲ ಬಂಗಾರ ಹಾಕೊಂಡು ಕಡಗ ಹಾಕೊಂಡು ಎಲ್ಲ ಇರ್ತಾರ ಸಜ್ಜನರು ಅಂದ್ರೆ? ಅಲ್ಲ, ಅವರಿಗೆ ಯಾವುದು ಭೂಷಣ ಅಂದ್ರೆ ಸಾಧುಭೂಷಣ. ಅವರಲ್ಲಿರುವ ಸಜ್ಜನಿಕೆಯೇ ಅವರಿಗೊಂದು ಅಲಂಕಾರ ಅಂತ ನಾವು ನೋಡ್ತೇವೆ. ಸಾಮಾನ್ಯವಾಗಿ ನಮ್ಮ ಶ್ರೀಪಾದಂಗಳವರಾಗಿರಬಹುದು, ಜ್ಞಾನಿಗಳು ವಿದ್ವಾಂಸರನ್ನು ನೋಡಿದಾಗ ಅವರನ್ನು ನೋಡಿದರೆ ನಮಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸ್ತದೆ. ಯಾಕೆಂದ್ರೆ ಅವರಲ್ಲಿರುವ ಸಾತ್ವಿಕತೆ, ಅವರಲ್ಲಿರುವ ತಪಸ್ಸು ಅದು ಅವರಿಗೆ ಭೂಷಣದಂತೆ ಇರುತ್ತೆ. ಅವರೇನು ಯಾವತ್ತೂ ಬಂಗಾರ ಬೆಳ್ಳಿಯೋ ವಜ್ರದ ಉಂಗುರವನ್ನ ಏನು ಹಾಕೊಳ್ಳೋದಿಲ್ಲ. ಆದರೆ ಹಾಕಿಕೊಂಡ ನಾವೆಲ್ಲರೂ ಅವರಿಗೆ ತಲೆಬಾಗುತ್ತೇವೆ. ಯಾಕೆಂದ್ರೆ ಅವರಲ್ಲಿರುವ ಭೂಷಣವೇ ಬೇರೆ. ಹೀಗಾಗಿ ಸಜ್ಜನರು ಈ ರೀತಿ ಇರ್ತಾರೆ ಅಂತ ಅನೇಕ ವಿಧವಾದ ಲಕ್ಷಣಗಳನ್ನ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಭಕ್ತಿಯ ಲಕ್ಷಣವನ್ನ ಹೇಳಿ. ಭಕ್ತಿ ಅಂದ್ರೆ ಏನು, ಹೇಗೆ ಮಾಡಬೇಕು? ನಾವು ಮೊನ್ನೆ ತಿಳಿದ ಹಾಗೆ ಭಕ್ತಿ ಅಂದ್ರೆ ಎಷ್ಟೆಷ್ಟು ಗಟ್ಟಿಯಾಗಿ ಕಣ್ಣು ಮುಚ್ಚುತ್ತೇವೆ ಅಷ್ಟು ಭಕ್ತಿ ಅಂತ. ಹಾಗಲ್ಲ, ಭಗವಂತನ ಮೇಲೆ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ನಮ್ಮೆಲ್ಲರಿಗೆ ಏನೇನು ವಸ್ತುಗಳು ಅಂತ ಕಾಣುತ್ತದೆ. ದೇವರ ಪೂಜೆಗೆ ಕುಳಿತಾಗ ನನ್ನ ಮನೆ ಇದೆ, ನನ್ನ ಮನೆಯಲ್ಲಿ 10 ವಸ್ತುಗಳಿದೆ,
ನನ್ನ ಮಗ ಇದ್ದಾನೆ, ನನ್ನ ಹೆಂಡತಿ ಇದ್ದಾಳೆ, ದೇವರ ಪೂಜೆಯ ಸಾಮಗ್ರಿಗಳಿದೆ, ನಾನು ತುಂಬಾ ಪ್ರೀತಿಸುವ ಫೋನ್ ಇದೆ, ಮೊಬೈಲ್ ಇದೆ, ಟಿವಿ ಇದೆ, ಮತ್ತೊಂದಿದೆ, ಕಂಪ್ಯೂಟರ್ ಇದೆ, ಇದನ್ನೆಲ್ಲ ಚಿಂತನೆ ಮಾಡಿಕೊಳ್ಬೇಕಂತೆ. ಯಾಕೆ ದೇವರ ಪೂಜಾ ಕೂತಾಗ ಇವೆಲ್ಲ ಯಾಕೆ ಬೇಕ್ರಿ? ತಿಳಿದುಕೊಂಡು ಇದೆಲ್ಲದಕ್ಕಿಂತ ಹೆಚ್ಚಿನ ನನಗೆ ಪ್ರಿಯನಾದ ವ್ಯಕ್ತಿ ದೇವರು ಅಂತ ತಿಳಿಯಬೇಕಂತೆ. ನನಗೆ ಅತ್ಯಂತ ಪ್ರೀತ್ಯಾಸ್ಪದ, ಹಾಗಾದ್ರೆ ನನಗೆ ಅತೀ ಪ್ರಿಯವಾದ ವಸ್ತು ಯಾವುದು? ನಾನು, ನನ್ನ ವಸ್ತು, ನನ್ನ ಪಂಚೆ, ನನ್ನ ಮನೆ, ನನ್ನ ಇನ್ನೊಂದು ವಸ್ತು. ಹಾಗಾದ್ರೆ ನಾನಾದ ಮೇಲೆ ಇದೆಲ್ಲ ಅಲ್ವಾ? ದೇವರ ಮೇಲೆ ಎಷ್ಟು ಪ್ರೀತಿ ಮಾಡಬೇಕು? ನನಗಿಂತ ಹೆಚ್ಚಿನ ಪ್ರೀತಿಯನ್ನ ದೇವರ ಮೇಲೆ ಮಾಡಬೇಕಂತೆ. ಹೀಗೆ ಯಾರು ಮಾಡ್ತಾರೆ ಅವರು ನಿಜವಾದ ಭಗವದ್ಭಕ್ತರು ಎನ್ನುವುದಾಗಿ ತಿಳಿಸಿಕೊಡ್ತಾರೆ ದೇವರು. ಸರ್ವೋತ್ತಮ ಭಗವದ್ಭಕ್ತರ ಲಕ್ಷಣಗಳೇನು, ಹೇಗೆ ಯಾರ್ಯಾರು ಸಾತ್ವಿಕ ಭಕ್ತರು, ರಾಜಸ ಭಕ್ತರು, ತಾಮಸ ಭಕ್ತರು ಅಂತ ಇದ್ದಾರಂತೆ, ಅವರೆಲ್ಲ ಹೇಗಿರ್ತಾರೆ, ಅವರ ಲಕ್ಷಣ ಏನು, ಅದನ್ನ ತಿಳಿಸಿಕೊಡ್ತಾರೆ. ಅದಕ್ಕಿಂತ ಮೊದಲು ಆ ಭಗವಂತನ ಚಿಂತನವನ್ನ ಹೇಗೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ತೀವಲ್ಲ, ಹೇಗಿರ್ತಾನೆ ದೇವರು? ನಾವು ತುಂಬಾ ದೇವರ ಪೂಜೆಗೆ ಯಾವುದೋ ಒಂದು ಗಲೀಜಾದ ಬಟ್ಟೆಯನ್ನು ಉಟ್ಕೊಂಡು ಕೂತಿರ್ತೇವೆ, ನಾವು ಕಣ್ಣು ಮುಚ್ಚಿದ್ರೆ ದೇವರು ಹಾಗೆ ನಮ್ಮ ಕಣ್ಣಿಗೆ ಬರಬಾರದು. ದೇವರು ಹೇಗಿರ್ತಾನೆ? ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ. ಕಣ್ಮುಚ್ಚಿ ದೇವರ ಪಾದದಿಂದ ಆರಂಭ ಮಾಡಿಕೊಂಡು ತಲೆಯವರೆಗೆ ಚಿಂತನೆ ಮಾಡ್ತಾ ಹೋಗ್ಬೇಕಂತೆ. ಹೇಗಿದೆ ಭಗವಂತನ ಪಾದ? ವಜ್ರ ಅಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ, ಆ ಪಾದದ ಮೇಲೆ ವಜ್ರ, ಅಂಕುಶ, ಶಂಖ, ಚಕ್ರ ಇದೆಲ್ಲ ಚಿಹ್ನೆಗಳಿದೆ ಅಂತ ತಿಳಿದುಕೊಳ್ಬೇಕಂತೆ. ಎಂತಹ ಭಗವಂತನ ಪಾದ! ಯಚ್ಛ್ರೌತರಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಧೃತೇನ ಶಿವೋಭೂತ್ ಧ್ಯಾತುರ್ಮನಃ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಯಾವ ಭಗವಂತನ ಪಾದ ಇದು ಆ ಬ್ರಹ್ಮಾಂಡದ ಕಟಾಹಕ್ಕೆ ಒಡೆದದ್ದಕ್ಕಾಗಿ ಬ್ರಹ್ಮಾಂಡದ ಕಟಾಹವೇ ಸೀಳಿ ಒಳಗಿನಿಂದ ಗಂಗೆ ಬಂತು. ಆ ಗಂಗೆಗೆ ಭಗವಂತನ ಪಾದಸ್ಪರ್ಶವಾಗಿದ್ದಕ್ಕೆ, ಆ ಗಂಗೆಯನ್ನು ರುದ್ರದೇವರು ಧಾರಣೆ ಮಾಡಿದ್ದಕ್ಕೆ ಅವರಿಗೆ ಹೆಸರು ಬಂತಂತೆ ಶಿವ ಅಂತ. ಮೊದಲು ಹತ್ತಿದ್ದಕ್ಕೆ ರುದ್ರ ಅಂತ ಬಂದಿತ್ತು, ಈಗ ಆ ಗಂಗೆಯನ್ನು ಧಾರಣೆ ಮಾಡಿದ್ದಕ್ಕೆ ಶಿವ ಆದಂತೆ. ಶಿವ ಅಂದ್ರೇನು? ಮಂಗಲ ಅಂತ ಅರ್ಥ. ನಿಜವಾಗಿ ಅವರಿಗೆ ಮಾಂಗಲ್ಯ ಬಂದಿದ್ದು ಯಾವುದರಿಂದ? ಭಗವತ್ ಪಾದೋದಕವನ್ನು ಧಾರಣೆ ಮಾಡಿದ್ದಕ್ಕೆ. ರುದ್ರದೇವರಿಗೂ ಮಾಂಗಲ್ಯವನ್ನು ತಂದುಕೊಟ್ಟ ಆ ನೀರಿನ ಸ್ಪರ್ಶವಾದ ಪಾದ ಅದು ಭಗವಂತನ ಪಾದ ಎನ್ನುವುದಾಗಿ ಚಿಂತನೆ ಮಾಡಿ, ಹೀಗೆ ಭಗವಂತನ ಮೊಣಕಾಲು, ಅವನ ತೊಡೆ, ಅವನ ಹೊಟ್ಟೆ, ಹೀಗೆಲ್ಲ ಮಾಡ್ತಾ ಹೋಗ್ಬೇಕಂತೆ. ಭಗವಂತನ ಮುಖ ಹೇಗಿದೆ? ಹಾಸಂಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಹೇಗಿದೆ? ಮಂದಸ್ಮಿತನಾಗಿದ್ದಾನಂತೆ ದೇವರು, ನಗನಗತಾ ಇದ್ದಾನೆ, ಯಾವ ಟೆನ್ಷನ್ ಇರೋದಿಲ್ಲ. ನಮ್ಗೆ ಯಾವಾಗಲೂ ಮುಖ ಗಂಟು ಹಾಕೊಂಡಿರ್ತೇವೆ. ಯಾಕೆ ಅಂದ್ರೆ ಈ ಕೆಲಸ ಆಗಿದೆ ಅಂದ್ರೆ ಅದು ಆಗಿಲ್ಲ, ಇನ್ನೊಂದಾಗಿಲ್ಲ, ಮತ್ತೊಂದಾಗಿಲ್ಲ, ನಂದಾಯ್ತು, ನನಗೆ ಬೇಕಾದವ್ರ ಕೆಲಸ ಆಗಿಲ್ಲ ಅಂತೂ ಯಾವುದೋ ಒಂದು ಚಿಂತೆ ನಮಗಿದ್ದೇ ಇರುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆದರೆ ದೇವರಿಗೆ ಯಾವ ಚಿಂತೆ ಇಲ್ಲ, ಪೂರ್ಣ ಕಾಮ ಅವನು. ಹೀಗಾಗಿ ಹೇಗಿದ್ದಾನೆ? ಉದಾಹರಣೆಗೆ ಹೇಳೋದಾದ್ರೆ ಚಿಕ್ಕ ಮಕ್ಕಳು ಮಲಗಿರ್ತದೆ, ಅವರಿಗೆ ಯಾವ ಚಿಂತೆ ಇರೋದಿಲ್ಲ, ನಿದ್ದೆ ಮಾಡುವಾಗಲೇ ಮಂದಸ್ಮಿತವಾಗಿ ಮಲಗಿಕೊಂಡಿರ್ತೇವೆ ಚಿಕ್ಕ ಮಕ್ಕಳು. ಹಾಗೆ ಭಗವಂತ ಮಂದಸ್ಮಿತನಾಗಿದ್ದಾನಂತೆ. ಅವನ ಮುಖದ ಮಂದಸ್ಮಿತತೆಯನ್ನ ಚಿಂತನೆ ಮಾಡಿದರೆ ಏನಾಗತ್ತೆ ಅಂತಂದ್ರೆ ಶೋಕಾಶ್ರು ಸಾಗರ ವಿಶೋಷಣಂ ಅತ್ಯುದಾರಂ. ಆ ಭಗವಂತನ ಮುಗುಳ್ನಗೆಯನ್ನ ಚಿಂತನೆ ಮಾಡಿದರೆ ನಮ್ಮ ದುಃಖದ ಸಮುದ್ರ ಒಳಗೆ ಹೋಗತ್ತಂತೆ ಅದರ ಮುಂದೆ. ಅಂತಹ ಭಗವಂತನ ಮುಗುಳ್ನಗೆ ಇದೆ ಅಂತ ಚಿಂತನೆ ಮಾಡಿ ಅಂತ ತಿಳಿಸಿಕೊಡ್ತಾರೆ. ಇನ್ನ ಭಗವದ್ಭಕ್ತರು ಅಂದ್ರೆ ಯಾರು, ಹೇಗಿರ್ತಾರೆ ಭಗವದ್ಭಕ್ತರು ಅಂದ್ರೆ ಅದನ್ನು ಹೇಳ್ತಾರೆ. ಎಲ್ಲರಿಗೂ ಕೂಡ ಹಿಂಸೆಯನ್ನು ಮಾಡೋದು, ಕಂಡ ವ್ಯಕ್ತಿಗಳನ್ನ ಬೈಯೋದು, ಹೊಡೆಯೋದು, ಅವರಿಗೆ ದುಃಖವನ್ನು ಪಡಿಸೋದು, ಅದೆಲ್ಲ ಮುಗಿದ ಮೇಲೆ ಸ್ನಾನ ಮಾಡಿ ಒಳಗೆ ಬಂದು ದೇವರ ಪೂಜೆಗೆ ಕೂಡೋದು. ಇದಕ್ಕೆ ಪುಣ್ಯ ಇದೆಯಾ? ಇಂಥವರನ್ನ ತಾಮಸ ಭಕ್ತರು ಅಂತ ಕರೀತಾರೆ. ಯಾರು ಕ್ರೌರ್ಯವನ್ನ ತೋರ್ತಾ, ಹಿಂಸೆಯನ್ನ ಮಾಡ್ತಾ, ಆದರೆ ನನ್ನ ಪೂಜೆಯನ್ನ ಮಾತ್ರ ಮಾಡಿದ್ರೆ ಇಂಥ ಪೂಜೆಯನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ಇದು ತಾಮಸ ಭಕ್ತರ ಲಕ್ಷಣ. ಇನ್ನ ಮಧ್ಯಮ ಭಕ್ತರು ಅಂದ್ರೆ ಹೇಗಿರ್ತಾರೆ? ನಾವೆಲ್ಲ ಮಧ್ಯಮ ಭಕ್ತರು ಅಂತಾರೆ. ಕೇವಲ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನ ಕಾಣುವುದೇನಿದೆ ಇದು ಮಧ್ಯಮ ಭಕ್ತರ ಲಕ್ಷಣ. ಇನ್ನು ಸರ್ವತ್ರ ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣನಾದ ಭಗವಂತನನ್ನ ಕಾಣುವಂತಹ ಶ್ರೀಮದ್ ಆಚಾರ್ಯರಂತಹ ಮಹಾನುಭಾವರೇನಿದ್ದಾರೆ ಅವರೆಲ್ಲರೂ ಕೂಡ ಸಾತ್ವಿಕ ಭಕ್ತರು, ಉತ್ತಮ ಭಕ್ತರು ಎನ್ನುವುದಾಗಿ ತಿಳಿಯಬೇಕು ಅಂತ ಆ ಎಲ್ಲ ಭಗವದ್ಭಕ್ತರ ಲಕ್ಷಣಗಳನ್ನು ಕೂಡ ತಿಳಿಸಿಕೊಡ್ತಾರೆ. ಹೀಗೆಲ್ಲ ಇದೆಯಪ್ಪ. ಹಾಗಾಗಿ ನಾವು ಸಾಧನೆಯನ್ನು ಮಾಡಬೇಕು. ತುಂಬಾ ಅಲ್ಪ ಆಯುಷ್ಯ, ಆ ಆಯುಷ್ಯದಲ್ಲಿಯೂ ಎಷ್ಟೋ ವರ್ಷಗಳನ್ನ ಗೊತ್ತಿಲ್ಲದೆ ಬಾಲ್ಯದಲ್ಲಿ ಕಳೆದು ಬಿಟ್ಟಿರ್ತೇವೆ.
ವೃದ್ಧಾಪ್ಯದಲ್ಲಿ ಮತ್ತೆ ನಮಗೆ ಗೊತ್ತಿಲ್ಲದೆ ಮೂರ್ಛಿತನಾಗಿ ಮನೆಯಲ್ಲಿ ಮಲಗಿಕೊಂಡು ಬೆಡ್ ರಿಡನ್ ಆಗಿ ಎಷ್ಟೋ ವಯಸ್ಸನ್ನು ಕಳೆದು ಬಿಡ್ತಾನೆ. ಗೊತ್ತಿರುವ ಜ್ಞಾನ ಇರುವ ನಮಗೆ ನಾನು ಯಾರು, ದೇವರ ಯಾರು, ಈ ವಸ್ತು ಏನು ಅಂತ ಗೊತ್ತಿರುವ ಸ್ವಲ್ಪ ಸಮಯದಲ್ಲಿ ಸಾಧಕನಾದ ವ್ಯಕ್ತಿ ಮಾಡಿಕೊಳ್ಳಬೇಕು. ಹಾಗಾದ್ರೆ ಯಾಕೆ ಈಗ ಮಾಡಬೇಕ್ರಿ? ವಯಸ್ಸಾದ ಮೇಲೆ ಮಾಡಬಹುದಲ್ಲ. ಅದಕ್ಕಂತಾರೆ ವಯಸ್ಸಾದ ಮೇಲೆ ಏನು ಗೊತ್ತಿರೋದಿಲ್ಲ, ಕಂಠ ಗುರ್ಗುರಾಯತೆ. ವಯಸ್ಸಾಗಿ ಬಿಟ್ಟಿರ್ತದೆ, ಮೂಲೆಯಲ್ಲಿ ಒಗೆದಿರ್ತಾರೆ ಒಂದು ಕಡೆಯಲ್ಲಿ, ಕಂಠದಿಂದ ಕಫ ಇತ್ಯಾದಿಗಳು ಹೊರಗೆ ಬರ್ತಾ ಇರುತ್ತೆ. ಏನ್ ತಿರ್ಬೇಕು ಅಂತ ಅಂದುಕೊಳ್ತಾನೆ, ಇವನೇನೋ ಕೇಳಿರ್ತಾನೆ, ಇವನ ಮೇಲೆ ಇವನ ಪುಣ್ಯದಿಂದ ಸ್ವಲ್ಪ ಮಕ್ಕಳು, ಹೆಂಡತಿ, ಸೊಸೆಂದ್ರು ಪ್ರೀತಿ ಇದ್ರೆ ಏನೋ ತಂದು ಕೊಡ್ತಾರೆ. ಅವ್ರು ಏನೋ ಅನ್ಕೊಂಡಿರ್ತಾರೆ, ಇವನೇನೋ ಹೇಳಿದ್ರೆ. ಈ ತರಹದ ಕಷ್ಟದ ಪ್ರಸಂಗದಲ್ಲಿ ದುಃಖ ಪಡಬೇಕಾಗತ್ತಪ್ಪ. ಹೀಗಾಗಿ ಸಾಧನೆಯನ್ನ ಮಾಡಿಕೊಳ್ಳಬೇಕು. ಇಷ್ಟಾದ್ರೆ ಮುಗಿಯೋದಿಲ್ಲ, ಅಂತೂ ಸತ್ತೋದ್ನೆಲ್ಲ ಒಂದ್ಸಲ ಮುಗೀತು ಅಂತ ಆಗೋದಿಲ್ಲ. ಮತ್ತೆ ಇವನ ಕರ್ಮಕ್ಕನುಗುಣವಾಗಿ ಒಂದು ಯಾವುದೋ ಹೆಣ್ಣಿನ ಗರ್ಭದಲ್ಲಿ ಇವನನ್ನ ಬಂದು ಸೇರಿಸ್ತಾರೆ ರೇತಸ್ಸಿನ ಮೂಲಕ. ಅಲ್ಲಿ ನಾನಾ ವಿಧವಾದ ದುಃಖವನ್ನ ಪಡೀತಾನೆ. 1ನೇ ತಿಂಗಳು, 2ನೇ ತಿಂಗಳು ಸಣ್ಣ ಒಂದು ಬೋರೆ ಹಣ್ಣಿನ ಆಕಾರದಲ್ಲಿ ಬರ್ತಾನೆ. ಅದಾದ ಮೇಲೆ ಇವನಿಗೆ ಕೈಕಾಲು ಮೂಗುಗಳೆಲ್ಲ ಬರುತ್ತದೆ. ಆಮೇಲೆ ಇವನಿಗೆ ಲಿಂಗ ಛಿದ್ರೋದ್ಭವಂ ತ್ರಿವಿಹಿ, 3ನೇ ತಿಂಗಳಲ್ಲಿ ಇವನು ಸ್ತ್ರೀಯೋ ಪುರುಷನೋ ಅನ್ನೋದು ನಿರ್ಣಯವಾಗತ್ತೆ. ಹೀಗೆಲ್ಲ ಆದ ಮೇಲೆ 7 ತಿಂಗಳವರೆಗೆ ಬರ್ತಾನಂತೆ. 7ನೇ ತಿಂಗಳಿಗೆ ಇವನು ಸ್ವಲ್ಪ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಜ್ಞಾನಿಯಾಗಿದ್ರೆ ಪೂರ್ವಜನ್ಮದ ಸ್ಮರಣೆಯನ್ನ ಕೊಡ್ತಾನಂತೆ ದೇವರು. ನಾನಾ ವಿಧವಾದ ದುಃಖ ಗರ್ಭದಲ್ಲಿ ಇವನೇನೋ ಅಂದ್ಕೋತಾನೆ, ಇವಳಿಗೆಲ್ಲ ಆ ಮನೆಯಲ್ಲಿ ಆರತಿ ಮಾಡ್ತಾರೆ, ಚೆನ್ನಾಗಿ ಎಲ್ಲ ಕೊಡ್ಬೇಕು ಅಂತ ಅವ್ರವ್ರ ಮನೆಯನ್ನು ತಂದಿದ್ದು ಉಪ್ಪಿನಕಾಯಿ, ರಂಜಿಕಾಯಿ, ಚಟ್ನಿ ಎಲ್ಲ ತಿನ್ನಿಸ್ತಾರೆ. ಪಾಪ ಒಳಗಿದ್ದ ಕೂಸಿನ ಗತಿ. ಆ ಮೃದುವಾದ ಚರ್ಮದ ಮೇಲೆ ಅದೆಲ್ಲ ಹೋಗಿ ಬಿದ್ರೆ ಉರಿಯುತ್ತದೆ. ಹೇಗಿರ್ಬೇಕು? ಜೈಲಿನಲ್ಲಿ ಹಾಕೋದಲ್ಲ, ಒಂದು ಸಣ್ಣ ಗರ್ಭದ ಚೀಲದಲ್ಲಿ 2 ಕೈಗಳನ್ನ ಕಾಲುಗಳನ್ನ ಹೀಗೆ ಕಟ್ಟಿ ಒಳಗೆ ದೇವರು ಮಲಗಿಸಿರ್ತಾನೆ. ಎಲ್ಲೋ ತುರಿಕೆ ಆಗ್ತದೆ, ಎಲ್ಲೋ ಏನೋ ಇನ್ನೊಂದು ಆಗತ್ತೆ. ಕೈ ಆಡಿಸಿಕೊಳ್ಳಬೇಕು ಅಂದ್ರೆ ಕೈ ಹೋಗೋದಿಲ್ಲ, ದುಃಖ ಪಡ್ತಾ ಇರ್ತಾನೆ. ಆಗ ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ಪಾಪಗಳನ್ನೆಲ್ಲ ದೇವರು ಒಂದು ಬಾರಿ ತೋರಿಸ್ತಾನಂತೆ. ಯಾಕೆ ನಾನು ಈ ಜನ್ಮ ಕೊಟ್ಟೆ ಅಂತ ನೀನು ನನ್ನ ಬೈಕೋಬೇಡ, ನೀನು ಮಾಡಿದ್ದೇನಿದೆ ನೋಡು ಅಂತ ತೋರಿಸ್ತಾನಂತೆ. ಆಗ ಆ ಜೀವ ದೇವರನ್ನ ಪ್ರಾರ್ಥನೆ ಮಾಡ್ತಾನಂತೆ. ತಸ್ಯೋಪಸನ್ನ ಸವಿತುರ್ಜಗದಿಚ್ಛಯತ್ ಲೀಲಾತನೋರ್ಭುವಿಲ ಸಚ್ಚರಣಾರವಿಂದಂ ಸೋಹಂ ರಜಾಮಿ ಶರಣಂ ನ ಕುತೋ ಭಯಂ ಮೇ ಏನೇ ದೃಶಿ ಗತಿರದರ್ಶ್ಯ ಸತೋನುರೂಪ. ನಿಜ ಸ್ವಾಮಿ, ನಿನ್ನದೇನು ತಪ್ಪಿಲ್ಲ ಇದರಲ್ಲಿ. ನಾನೇ ನಾನಾ ವಿಧವಾದ ತಪ್ಪುಗಳನ್ನ ಮಾಡಿದ್ದೇನೆ, ನಿನ್ನ ಕಾಲುಗಳಿಗೆ ಬೀಳ್ತೀನಿ. ದಯಮಾಡಿ ಒನ್ಸ್ ಮೋರ್ ಇದೊಂದು ಚಾನ್ಸ್ ಕೊಟ್ಬಿಡು, ಬೇಗ ಹೊರಗೆ ಹಾಕು. 7ನೇ ತಿಂಗಳಿಗೆ ಬಂದು ICU ಇದ್ರೂ ಪರವಾಗಿಲ್ಲ, ಈ ಹೊಟ್ಟೆ ಒಳಗೆ ಆಗೋದಿಲ್ಲ. ದಯಮಾಡಿ ಹೊರಗೆ ಹಾಕ್ಬಿಡು. ಈ ಸಲಿ ನಾನು ಹೊರಗೆ ಬಂದು ಜಪಮಣಿ ಹಿಡ್ಕೊಂಡು ಕೂತೆ ಅಂದ್ರೆ ಸಾಯೋವರೆಗೆ ಜಪ ಮಾಡ್ತಾನೇ ಇರ್ತೀನಿ. ನಿನ್ನ ನಾಮಸ್ಮರಣೆ, ನಿನ್ನ ಧ್ಯಾನ, ನಿನ್ನ ಒಂದು ಸೇವೆಯನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅಂತ ಕಾಲಿಗೆ ಬೀಳ್ತಾನಂತೆ. ಏನೇ ದೃಶೀಂ ಮತಿರಸೌ ದಶಮಸ್ಯ ಈಶ ಸಂಗ್ರಾಹಿತ ಪುರುದಯೇನ ಭವಾದೃಶೇನ ಸ್ವೇನೈವ ತುಷ್ಯತು ಕೃತೇನ ಸ ದೀನನಾಥ ಕೋನಾಮೆ ತತ್ಪ್ರತಿವಿನ ಅಂಜಲಿ ಮಸ್ಯ ಕುರ್ಯಾತ್. ನಾನು ಮಾಡಿದ ಪಾಪ ಅಷ್ಟಾದರೂ ನೀನು ನನ್ನ ಮೇಲೆ ಮಾಡಿದ ಕಾರುಣ್ಯ, ಇದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೈ ಮುಗಿದು ನಮಸ್ಕಾರ ಮಾಡಬಹುದೇ ಹೊರತಾಗಿ ನಿನಗೆ ನಾವು ಏನು ಮಾಡಿದರೂ ಪ್ರತ್ಯುಪಕಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನನ್ನನ್ನ ಈ ಜನ್ಮದಿಂದ, ಈ ಗರ್ಭದಿಂದ ಹೊರಗೆ ಹಾಕು ಅಂತ ನಾನಾ ವಿಧವಾದ ದುಃಖಗಳಿಂದ ಪ್ರಾರ್ಥನೆ ಮಾಡ್ತಾನಂತೆ. ಇಷ್ಟೆಲ್ಲ ಆಗಿ ಮತ್ತೆ ಹೊರಗೆ ಬರುವಾಗ ಪ್ರಾರ್ಥನೆ ಮಾಡ್ತಾನೆ. ಇಷ್ಟೆಲ್ಲ ಮಾಡಿ ದೇವರು 9ನೇ ತಿಂಗಳಾದ ಮೇಲೆ 10ನೇ ತಿಂಗಳಿಗೆ ಹೊರಗೆ ಬಂದ ಪಾಪ ಮಾಡ್ಲಿಕ್ಕೆ ಪ್ರಾರಂಭ, ಮಲಮೂತ್ರ ವಿಸರ್ಜನೆ ಮಾಡ್ತಾನೆ. ಅಳುತ್ತಾನೆ, ನಗುತ್ತಾನೆ, ಏನೇನೋ ಮಾಡ್ತಾನೆ. ಎಲ್ಲ ಮರೆತು ಹೋಗಿರ್ತದೆ ಇವನು, ಏನೇನು ದೇವರು ತೋರಿಸಿದ್ದ, ಇವನು ಪ್ರಾರ್ಥನೆ ಮಾಡಿದ್ದ. ಹೀಗೆ ಜೀವನ ಇದೆ ತಾಯಿ. ಹೀಗಾಗಿ ಯಾರ ಮೇಲೂ ಹೆಚ್ಚಿನ ಪ್ರೀತಿಯನ್ನ ಮಾಡಬೇಡ. ಒಳ್ಳೆಯ ಯೋಗ್ಯ ಜನ್ಮವನ್ನ ನೀನು ತಾಳಿದ್ದಿ, ಸಾಧನೆ ಮಾಡಿಕೋ ಅಂತ ಅನೇಕ ತತ್ವಗಳ ಉಪದೇಶ ಮಾಡಿದಾಗ ಅವಳು ಮಹಾತಾಯಿ, ಮೊದಲೇ ಬ್ರಹ್ಮದೇವರ ಮೊಮ್ಮಗಳು, ಕರ್ದಮ ಪ್ರಜಾಪತಿಗಳ ಹೆಂಡತಿ, ಸಾಧಕಿ, ಅದರಲ್ಲಿಯೂ ದೇವರ ಬಾಯಿಯಿಂದ ತತ್ವಗಳನ್ನ ಕೇಳಿದ್ದಾಳೆ. ಅವಳು ಎಲ್ಲ ಮೋಹಗಳನ್ನ ತಾನು ಬಿಟ್ಟು ಬಿಟ್ಟಿದ್ದಾಳೆ. ವಿಸ್ತ್ರಸ್ತ ಮೋಹ ಪಟಲಾಹ, ಆ ಮೋಹದ ಬಟ್ಟೆಯನ್ನ ಹರಿದು ಹಾಕಿದ್ದಾಳಂತೆ. ಹಾಕಿ ದೇವರನ್ನ ಪ್ರಾರ್ಥನೆ ಮಾಡ್ತಾಳೆ. ನೀನು ನನ್ನ ಮಗ ಅಲ್ಲ, ನೀನು ದೇವರು. ನನಗೆ ಒಂದು ಆಶ್ಚರ್ಯ ಇದೆ ಅಂತ, ಇಡೀ ಜಗತ್ತಿನಲ್ಲಿ ಒಂದು ವಂಡರ್, ಅತೀ ಆಶ್ಚರ್ಯವಾದದ್ದು ಯಾವುದು ಅಂದ್ರೆ ನೀ ನನ್ನ ಹೊಟ್ಟಿಯೊಳಗೆ ಹುಟ್ಟಿದಾರಪ್ಪ. ಇದಕ್ಕಿಂತ ಆಶ್ಚರ್ಯ ಏನ್ ಬೇಕ್ರಿ? ಒಂದು ಸಣ್ಣದು ಹೀಗೆಲ್ಲ ತೋರಿಸ್ತಿರ್ತಾರೆ, ಒಂದು ದೊಡ್ಡ ಬ್ಯಾಗ್ ಅನ್ನ ಹೀಗೆಲ್ಲ ಮಡಿಚಿ 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 ಒಂದ್ ಕಡೆ ಸಣ್ಣ ಅದನ್ನ ಒಂದು ಹುಕ್ ಹಾಕಿಬಿಟ್ಟು ಇಟ್ಟಿರ್ತಾರೆ. ಆ ಬ್ಯಾಗ್ ಬಿಡಿಸಿದ್ರೆ ಎಷ್ಟು ಆನಂದವೋ, ಇಷ್ಟು ಸಣ್ಣ ಬ್ಯಾಗ್ ಇಷ್ಟು ದೊಡ್ಡದಾಯ್ತಾ ಅಂತ. ಅಲ್ಲ, ಇಡೀ ಜಗತ್ತಿನಷ್ಟು, ಜಗತ್ತು ಮೀರಿ ಇರುವಂತಹ ನಿನ್ನ ದೊಡ್ಡ ಶರೀರವನ್ನ ಬಿಟ್ಟು ಇಷ್ಟು ಸಣ್ಣ ಪುಟ್ಟ ಮಗುವಾಗಿ ನನ್ನ ಹೊಟ್ಟೆಯಲ್ಲಿ ಕುಳಿತುಕೊಂಡಿದೆಯಲ್ಲ, ಇದಕ್ಕಿಂತ ಆಶ್ಚರ್ಯ ಇನ್ನೇನು ಬೇಕು ನನಗೆ? ಅತಾಪ್ಯಯಾಂತೆ ಸಲಿಲೇಶಯಾನಂ ಭೂತೇಂದ್ರಿಯಾರ್ಥಾತ್ಮಮಯಂ ವಪುಸ್ತೆ ಗುಣಪ್ರವಾಹಂ ಸದಶೇಷ ಬೀಜಂ ದಧ್ಯೌ ಸ್ವಯಂ ಯಜ್ಜಠರಾಬ್ಜಜಾತಃ. ಎಷ್ಟು ದೊಡ್ಡ ಶರೀರ ನಿಂದು. ಬ್ರಹ್ಮದೇವರು ಒಂದು ಬಾರಿ ದೇವರ ಹೊಟ್ಟೆ ಒಳಗೆ ಹೋಗಿದ್ದರಂತ್ರಿ.
ಏನಿದೆ ನೋಡೋಣ ಇಲ್ಲಿ ಅಂತ ಹೋದರೆ ಅನಂತ ಜಗತ್ತುಗಳು ಹಿಂದೆ ಆಗಿದೆಯಲ್ಲ ಅದೆಲ್ಲ ಇತ್ತಂತೆ. ಮುಂದೆ ಆಗಬಹುದಾದ ಎಲ್ಲ ಮುಂದೆ ಬರುವ ಜಗತ್ತುಗಳಿತ್ತಂತೆ. ಇವತ್ತಿನ ಜಗತ್ತೇನಿದೆ ಅಂತ ಹುಡುಕಬೇಕಂತ ಎಲ್ಲೋ ಮೂಲೆಗಳು ಒಂದು ಸಣ್ಣ ಯಾವುದೋ ಕಸದ ಒಂದು ಸಾಸಿವೆ ಕಾಳು ಸಿಕ್ಕಾಕೊಂಡ್ರೆ ಅಷ್ಟು ದೊಡ್ಡ ಶರೀರ ಭಗವಂತನದು. ಅಂತಹ ಶರೀರ ಇರುವ ನೀನು ಇಷ್ಟು ನಾನು ಮಾಡಿದ ಪ್ರಾರ್ಥನೆಗೆ ಇಷ್ಟು ಸಣ್ಣ ರೂಪವನ್ನು ತೆಗೆದುಕೊಂಡು ನನ್ನ ಹೊಟ್ಟೆಯಲ್ಲಿ ಬಂದಿದ್ದೆ ಅಂದ್ರೆ ಇದಕ್ಕಿಂತ ಆಶ್ಚರ್ಯ ಏನಿದೆ? ಇದು ನಿನ್ನ ಕಾರುಣ್ಯ. ದಯಮಾಡಿ ನನಗೊಂದು ಅನುಗ್ರಹ ಮಾಡು. ಏನು ಅಂದ್ರೆ ಇನ್ಯಾವತ್ತೂ ನೀ ನನ್ನ ಮಗ ಅನ್ನೋ ಮಮತೆ ನನಗೆ ಬರುವುದು ಬೇಡ. ನೀನು ಸರ್ವೋತ್ತಮ, ನೀನು ಸರ್ವಸ್ವತಂತ್ರ, ನನಗೆ ಅನುಗ್ರಹ ಮಾಡು ಅಂತ ಒಂದೇ ವಿಷ್ಣು ಕಪಿಲಂ ವೇದಗರ್ಭಂ, ನೀನು ವೇದಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತ ಅಂತ ನಮಸ್ಕಾರವನ್ನು ಮಾಡಿದ್ದಾಳೆ. ಅಷ್ಟು ಹೇಳಿ ದೇವರು ಅವತಾರವೇ ಇವಳ ಉದ್ಧಾರಕ್ಕಾಗಿ ಮಾಡಿದ್ದ. ತಕ್ಷಣ ತನ್ನ ರೂಪವನ್ನು ಅಲ್ಲಿಂದ ಬಿಟ್ಟು ಅಂತರ್ಧಾನನಾಗಿದ್ದಾನೆ ಭಗವಂತ. ಇವಳು ಕೂಡ ಆ ಭಗವಂತ ಹೇಳಿದ ತತ್ವಗಳನ್ನ ಚಿಂತನವನ್ನ ಮಾಡ್ತಾ ಮಾಡ್ತಾ ಅಲ್ಲಿಯೇ ತಾನು ಕುಳಿತುಕೊಂಡಾಗ ಆ ಭಗವಂತ ಅನುಗ್ರಹ ಮಾಡಿದ್ದಕ್ಕೆ, ಭಗವಂತನ ಕಣ್ಣಿನಿಂದ ನೀರು ಬಂದಿದ್ದಕ್ಕೆ ಅದನ್ನೇ ಬಿಂದು ಸರೋವರ ಅಂತ, ಮಾತೃಗಯ ಅಂತ ನಾವು ಹೇಳ್ತೇವೆ. ಬಿಂದು ಸರೋವರ ಯಾಕೆ ಅಂದ್ರೆ ತಾಯಿ ತೋರಿದ ಆ ಭಕ್ತಿಗೆ ಅನುಗ್ರಹ ಮಾಡುವುದಕ್ಕೆ ಭಗವಂತನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದು ಬಂತಂತೆ. ಆ ಆನಂದ ಬಾಷ್ಪಗಳೇ ಸರೋವರವಾಯಿತು. ಅದೇ ಬಿಂದು ಸರೋವರ ಅಂತಾಯಿತು. ಅದೇ ಜಾಗದಲ್ಲೇ ಕುಳಿತುಕೊಂಡು ಆ ದೇವಹೂತಿ ತಾನು ಸಿದ್ಧಿಯನ್ನ ಪಡೆದಿದ್ದಕ್ಕೆ ಆ ಊರಿಗೆ ಸಿದ್ಧಪುರ ಎನ್ನುವುದಾಗಿ ಹೆಸರು ಬಂದಿದೆ. ಅದು ಸಿದ್ಧಪುರ. ತಾಯಿಗಾಗಿ ಉಪದೇಶ ಮಾಡಿದ್ದಕ್ಕೆ ಅದನ್ನ ಮಾತೃಗಯ ಎನ್ನುವುದಾಗಿಯೂ ಇವತ್ತು ಕರೀತಾರೆ. ಬಹಳ ಅದ್ಭುತವಾದ ಶ್ರಾದ್ದದ ಪ್ರಸಂಗದಲ್ಲಿ 16 ಪಿಂಡಗಳನ್ನ, ಮಾತೃ ಷೋಡಶಿ ಅಂತ 16 ಪಿಂಡಗಳನ್ನ ಇಡಿಸ್ತಾರೆ. ಎಷ್ಟು ಉಪಕಾರವನ್ನ ತಾಯಿ ನಮಗೆ ಮಾಡಿರ್ತಾಳೆ. ನನಗೆ ಏನು ಗೊತ್ತಿಲ್ಲ, ಅವಳ ಮೈ ಮೇಲೆ ನಾನು ಮಲಮೂತ್ರ ವಿಸರ್ಜನವನ್ನು ಮಾಡಿ ಎಷ್ಟು ಗಲಾಟೆ ಮಾಡ್ತೇವೆ. ಯಾರಾದರೂ ಬಾತ್ರೂಮಿಗೆ ಹೋಗಿ ಬಂದು ನೀರು ಹಾಕ್ಲಿಲ್ಲ ಅಂದ್ರೆ ನಾವು ಅವರಿಗೆ ಬೈದು ಗಲಾಟೆ ಮಾಡ್ತೇವೆ. ಆದ್ರೆ ನಮ್ಗೆ ಏನು ಗೊತ್ತಿತ್ತು, ಆ ಸಣ್ಣ ವಯಸ್ಸಿನಲ್ಲಿ ಅಷ್ಟೆಲ್ಲ ಮಲಮೂತ್ರ ವಿಸರ್ಜನೆಗಳನ್ನ ಮೈ ಮೇಲೆ ಮಾಡಿದರು. ಎಲ್ಲವನ್ನ ಶುದ್ಧಗೊಳಿಸಿ ಮತ್ತೆ ನಮ್ಮ ಮೇಲೆ ಪ್ರೀತಿ ಮಾಡಿ ತಾಯಿ ನಮಗೆ ಮಾಡಿದ್ದಲ್ಲ, ಆ ಉಪಕಾರಕ್ಕಾಗಿ ಈ ಪಿಂಡ ಅಂತ 16 ಪಿಂಡಗಳನ್ನ ಈ ರೀತಿ ಅವಳು ಮಾಡಿದ ಉಪಕಾರಗಳಿಗೆ ಅಲ್ಲಿ ಇಡಿಸಿದರೆ ತಾಯಿಯ ಒಂದು ಋಣ ಅದು ಒಂದು ಸ್ವಲ್ಪ ಆದರೂ ಪರಿಹಾರವಾಗತ್ತೆ ಎನ್ನುವುದಕ್ಕಾಗಿ ಮಾಡುತ್ತಾರೆ. ಅಂತಹ ಸಿದ್ಧ ಕ್ಷೇತ್ರದಲ್ಲಿ ಅವಳು ಸಾಧನೆಯನ್ನ ಮಾಡಿಕೊಂಡು ಶರೀರವನ್ನ ಬಿಟ್ಟರೆ ವಿಷ್ಣು ಲೋಕದಿಂದ ವಿಮಾನ ಬಂದು ಅವಳನ್ನ ಕರೆದುಕೊಂಡು ಹೋಗ್ತಾ ಇದೆ. ಹೋಗುವಾಗ ಕೇಳಿದ್ದವರು ನಮ್ಮ ಮನೆಯವರೆಲ್ಲಿ ಅಂತ. ನಿನ್ನಂತಹ ತಾಯಿ, ನಿನ್ನಲ್ಲಿ ಪರಮಾತ್ಮ ಹುಟ್ಟಿದ ಮೇಲೆ ಅವ್ರ್ಯಾಕೆ ಇಲ್ಲಿರ್ತಾರೆ, ನಿನ್ನ ಮುಂದಿನ ವಿಮಾನದಲ್ಲಿದ್ದಾರೆ, ಹೋಗ್ತಾ ಇದ್ದಾರೆ ಅಂತ ತೋರಿಸಿದ್ದಾಳೆ. ಅವರು ಇಬ್ಬರು ಸದ್ಗತಿಯನ್ನ ಹೊಂದಿದ್ದಾರೆ. ಏದ ಮನುಷ್ಯನೋಭಿರತ್ತೆ ಕಪಿಲ ಮುನಿರ್ಮತಮಾತ್ಮ ಯೋಗ ಗುಹ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತವು ಉಪಲಭತೆ ಭಗವತ್ ಪದಾರವಿಂದಂ. ಯಾರು ಈ ಕಪಿಲ ಉಪಾಖ್ಯಾನವನ್ನ ಭಕ್ತಿಯಿಂದ ಅವನು ಮಾಡಿದ ಉಪದೇಶವನ್ನ ಕೇಳ್ತಾರೆ ಅವರಿಗೆ ಆ ಭಗವಂತನ ಪಾದಗಳಲ್ಲಿ ನಿಶ್ಚಲವಾದಂತಹ ಭಕ್ತಿ ಇದು ಅಭಿವೃದ್ಧವಾಗುತ್ತೆ ಎನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮತ್ತೆ ಆ ಉಳಿದ ಮಕ್ಕಳು, ಒಬ್ಬಳು ಮಗಳ ಕಥೆಯಾಯ್ತು ಇಷ್ಟೆಲ್ಲ. ಆದರೆ ಸ್ವಯಂಭುವ ಮನುವಿನ ಒಬ್ಬಳು ಮಗಳು ದೇವಹೂತಿ, ಇನ್ನಿಬ್ಬರಿದ್ದರು ಪ್ರಸೂತಿ ಹಾಗೂ ಆಕೂತಿ. ಆಕೂತಿಯನ್ನ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಪುತ್ರಿಕಾ ಪುತ್ರ ಎನ್ನುವಂತಹ ಒಂದು ಧರ್ಮದಿಂದ ಅಲ್ಲಿ ಯಜ್ಞನಾಮಕನಾದ, ಏನು ಸ್ವಯಂಭುವ ಮಗುವಿನ ಪುಣ್ಯ ನೋಡ್ರಿ ಹೇಗಿದೆ. ಒಂದು ದೇವಹೂತಿಯಲ್ಲಿ ಕಪಿಲನಾಮಕನಾಗಿ ದೇವರು ಅವತಾರ ಮಾಡಿದ, ಇಲ್ಲಿ ಮತ್ತೆ ರುಚಿ ಪ್ರಜಾಪತಿಗಳಲ್ಲಿ ಭಗವಂತ ತಾನು ಯಜ್ಞ ಎನ್ನುವ ಹೆಸರಿನಿಂದ ಅವತಾರವನ್ನ ಮಾಡಿದ. ಆ ಕಡೆ ಮತ್ತೆ ತನ್ನ ಮೊಮ್ಮಗಳಲ್ಲಿ ಅತ್ರಿ ಋಷಿಗಳಲ್ಲಿ ಅನಸೂಯಾ ದೇವಿಯಲ್ಲಿ ಭಗವಂತ ದತ್ತಾತ್ರೇಯ ಎನ್ನುವ ಹೆಸರಿನಿಂದ ಅವತಾರವನ್ನ ಮಾಡ್ತಾನೆ. ನರನಾರಾಯಣ ಎನ್ನುವ ಹೆಸರಿನಿಂದ ಅವತಾರ ಮಾಡ್ತಾನೆ. 4 ರೂಪಗಳು. ಒಬ್ಬ ಕರ್ದಮ ಪ್ರಜಾಪತಿಯ ಮಕ್ಕಳು ಮೊಮ್ಮಕ್ಕಳು ಆಗಿ ದೇವರು ಹುಟ್ಟಬೇಕಾದ್ರೆ ಎಂತಹ ಪುಣ್ಯ ಮಾಡಿದ್ದಾನೆ ಮಹಾನುಭಾವ. ಹೀಗೆ ಕೊಟ್ಟಿದ್ದಾರೆ. ಆಕೂತಿಯನ್ನ ರುಚಿ ಪ್ರಜಾಪತಿಗೆ, ಸ್ವಯಂಭುವ ಮನುವಿಗೆ ಪ್ರಸೂತಿಯನ್ನ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಅನೇಕ ಜನ ಮಕ್ಕಳು ಅವರಿಗೆ ಹುಟ್ಟಿದ್ದಾರೆ. ಅದರಲ್ಲಿ ಒಬ್ಬಳು ಸತೀದೇವಿ. ಆ ಸತೀದೇವಿಯನ್ನ ರುದ್ರದೇವರಿಗೆ ಕೊಟ್ಟು ಆ ದಕ್ಷ ಪ್ರಜಾಪತಿ ಮದುವೆಯನ್ನ ಮಾಡಿದ್ದಾನೆ. ಆದರೆ ಅಲ್ಲಿ ಆ ಇಬ್ಬರಲ್ಲಿ ಗಲಾಟೆಯಾಗಿ ಅಂತೂ ಸತೀದೇವಿ ತನ್ನ ದೇಹವನ್ನ ಅಲ್ಲಿ ಪರಿತ್ಯಾಗ ಮಾಡಿದ್ದಾಳೆ ಅಂತ ಹೇಳಿದಾಗ ಆಗ ವಿದುರ ಕೇಳಿದ, ಯಾಕೆ ಭವೇ ಶೀಲವತಾಂ ಶ್ರೇಷ್ಠೆ ದಕ್ಷೋದು ಹಿತೃವತ್ಸಲ ವಿದ್ವೇಷ ಮಕರೋತ್ಕಸ್ಮಾತ್ ಅನಾದೃತ್ಯ ಆತ್ಮಜಾಂ ಸತೀಂ. ಯಾಕೆ ಅವನು ಜಗಳವನ್ನ ಮಾಡಿದ ರುದ್ರದೇವರು ಸತೀದೇವಿಯ ಜೊತೆಗೆ? ಯಾಕೆ ತನ್ನ ಶರೀರವನ್ನು ಬಿಟ್ಟ? ನನಗೆ ಉಪದೇಶ ಮಾಡಿ. ನೋಡಿ ಅವನ ಕಾತರ ಎಷ್ಟಿದೆ. ನಮಗೆ 1 ಗಂಟೆ 30 ನಿಮಿಷಕ್ಕೇನೆ ಈಗಾಗಲೇ ನಾವು ವಾಚ್ ನೋಡ್ತಾ ಇದ್ದೇವೆ. ಆದರೆ ವಿದುರ ಮೈತ್ರೇಯರು ಕುಳಿತುಕೊಂಡು ಎಷ್ಟೊತ್ತಾಯ್ತೋ ಗೊತ್ತಿಲ್ಲ. ನಾವು ಹೋಗಿ ಇವತ್ತು ಬಂದು ಪುರಾಣ ಹೇಳ್ತಾ ಇದ್ದೇವೆ. ಆದರೆ ಹಾಗೆಯೇ ಕೇಳ್ತಾ ಇದ್ರೆ ಅವನಿಗೆ ಬೇಜಾರಿಲ್ಲ. ಅವನ ಉತ್ಸಾಹವನ್ನ ಪರೀಕ್ಷೆ ಮಾಡೋಣ ಅಂತ ಒಂದೇ ಮಾತಿನಲ್ಲಿ ಹೇಳಿ ಮುಗಿಸ್ಬಿಟ್ರು ಮೊದಲು ಮೈತ್ರೇಯರು.
ಹೀಗೆ ಅವರಿಬ್ಬರು ಗಲಾಟೆ ಆಯಿತು. ಸತೀದೇವಿ ಉಳಿಲಿಲ್ಲ ಅಂತ ಹೇಳಿದರೆ ಯಾಕೆ ಆ ತತ್ವವನ್ನು ಉಪದೇಶ ಮಾಡಿ ಅಂತ ಮತ್ತೆ ಕೇಳಿದ್ದಾರೆ. ಒಂದು ಬಾರಿ ಈ ಯಾವ ದಕ್ಷ ಪ್ರಜಾಪತಿ ತನ್ನ ಸತಿಯನ್ನ ಕೊಟ್ಟು ರುದ್ರದೇವರಿಗೆ ಮದುವೆ ಮಾಡಿದ್ದ ಒಂದು ಪ್ರಸಂಗ, ಒಂದು ದೊಡ್ಡ ಯಾಗವನ್ನ ಮಾಡಿದ್ದಾರೆ. ಆ ಯಾಗದಲ್ಲಿ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಬಂದಾಗ ಅಲ್ಲೊಂದು ಪ್ರಸಂಗ ನಡೆಯಿತು. ಬ್ರಹ್ಮದೇವರು ಒಂದು ಉಚ್ಚ ಆಸನದಲ್ಲಿ ಕುಳಿತುಕೊಂಡಿದ್ದಾರೆ, ಪಕ್ಕದಲ್ಲಿ ರುದ್ರದೇವರು ಕುಳಿತಿದ್ದಾರೆ. ಆಗ ಎಲ್ಲ ದೇವತೆಗಳೆಲ್ಲ ಕುಳಿತಿದ್ದಾರೆ. ಇವನು ಬಂದ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ತಾನು ಬಂದ್ರೆ ಎಲ್ಲರೂ ಎದ್ದು ನಿಂತು, ಯಾಕಂದ್ರೆ ಪ್ರಜಾಪತಿ ಅವನು, ಪ್ರಜಾಪತಿ ಎನ್ನುವ ಕಾರಣಕ್ಕೆ ಎಲ್ಲರೂ ಎದ್ದು ನಿಂತಿದ್ದಾರೆ. ಆದರೆ ರುದ್ರದೇವರು ಋತೆ ವಿರಿಂಚಂ ಶರವಂಚ, ರುದ್ರದೇವರು ಎದ್ದು ನಿಂತಿಲ್ಲ, ಬ್ರಹ್ಮದೇವರು ಇಬ್ಬರು ಮಾತ್ರ ಎದ್ದು ನಿಲ್ಲಿಲ್ಲ. ಅವನಿಗೆ ಕೋಪ ಬಂದಿದೆ. ಬ್ರಹ್ಮದೇವರು ಓಕೆ, ಯಾಕೆಂದ್ರೆ ನನಗಿಂತ ದೊಡ್ಡವರು ಎದ್ದು ನಿಲ್ಲೋದು ಬೇಡ, ಆದರೆ ನನ್ನ ಅಳಿಯ ರುದ್ರದೇವರು ಅಂದ ಮೇಲೆ ನನ್ನ ಮಗನಿಗೆ ಸಮಾನ ಅಂದ ಮೇಲೆ ನಾನು ಬಂದಾಗ ಎದ್ದು ನಿಂತು ನನಗೆ ಗೌರವ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ಇವನು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದ. ನೋಡಿ ಸ್ಥಾನದ ಅಹಂಕಾರ ಹೇಗಿರುತ್ತದೆ, ಬಹಳ ಜಾಗರೂಕವಾಗಿರ್ಬೇಕು. ಎಂತಹ ಮಹಾನುಭಾವರು, ಮನೋನಿಯಾಮಕರು ರುದ್ರದೇವರು. ಏನೋ ಇವನ ಮೇಲೆ ಅನುಗ್ರಹ ಮಾಡುವುದಕ್ಕೆ ಇವನ ಮಗಳನ್ನ ಮದುವೆ ಮಾಡಿಕೊಂಡಿದ್ರೆ ತಾನೇ ಸ್ವಯಂ ರಾಜ ಅಂತ ಅಂದುಕೊಂಡು ಬಿಟ್ಟಿದ್ದಾನವನು. ಬಾಯಿಗೆ ಬಂದಂತೆ ಬೈದಿದ್ದಾನೆ. ಲುಪ್ತ ಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೆ. ಎಂಥವನಿಗೆ ನನ್ನ ಮಗಳನ್ನು ಕೊಟ್ಟು ಬಿಟ್ಟೆ. ಏನೋ ಬ್ರಹ್ಮದೇವರು ಹೇಳಿದ್ರು ಪಾಪ ಬದುಕೋಳೆ ಅಂತ ಮಗಳನ್ನು ಕೊಟ್ರೆ, ಇವನೇನೋ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಜೀವನ ಮಾಡ್ತಾನೆ ಅಂದ್ಕೊಟ್ರೆ ಸ್ಮಶಾನದಾಗಿರ್ತಾನೆ. ಯಾವಾಗ್ಲೂ ಭಸ್ಮ ಹಚ್ಚಿಕೊಳ್ಳುತ್ತಾನೆ, ರುಂಡಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. ಯಾರೋ ಇವನಿಗೆ ಶಿವ ಅಂತ ಹೆಸರಿಟ್ಟಿದ್ದಾರೆ. ಶಿವ ಅಲ್ಲ ಇವನು, ಅಶಿವ. ಶಿವಾಪದೇಶೋಪ್ಯಶಿವ. ಯಾರೋ ಶಿವ ಅಂತ ಬಿಸಾಗಿ ಹೆಸರಿಟ್ಟಿದ್ದಾರೆ ನಿನಗೆ, ನೀನು ಅಶಿವ, ಅಮಂಗಲ ನೀನು ಅಂತ ಬೈದಿದ್ದಾರೆ. ಆದರೆ ರುದ್ರದೇವರು ಮಾತ್ರ ಏನು ಮಾತನಾಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಈಶ್ವರ ಸಂಕಲ್ಪ ಏನು ಅಂತ. ನಗನಗುತ್ತಾ ಇದ್ದಾರೆ. ಅಲ್ಲಿಂದ ಎದ್ದು ಬಂದ್ಬಿಟ್ಟು ಬಹಳ ತಿಳಿ ಕೂತ್ರೆ ಗಲಾಟೆ ಆಗತ್ತೆ, ಬೇಡ ಅಂತ ಸುಮ್ಮನೆ ಈ ಹೋಮದ ಗಲಾಟೆಯೇ ಬೇಡ ಅಂತ ಎದ್ದು ತಾವು ಬಂದು ಬಿಟ್ಟಿದ್ದಾರೆ. ಇಷ್ಟಾದ್ರೆ ಕೆಲವು ಬಾರಿ ಹಾಗಾಗತ್ತೆ. ತುಂಬಾ ಪಾಪ ಜಗಳಾಡಬೇಕು ಅಂತ ಪ್ರಿಪೇರ್ ಆಗಿ ಹೋಗಿರ್ತಾರೆ ಕೆಲವರು. ಇವತ್ತು ಅವನು ಸಿಗಲಿ ಇವತ್ತು ಜಗಳಾಡಬೇಕು ಅಂತ ಹೋಗಿರ್ತಾರೆ. ಒಂದ್ ಅರ್ಧ ಗಂಟೆ ಇವನು ಬೈತಾನೆ. ಆ ಎದುರಿಗಿದ್ದ ವ್ಯಕ್ತಿ ಕೇಳಿಸ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ ಅಂದ್ರೆ ಇವನಿಗೆ ಅಸಹ್ಯ ಆಗಿದೆ. ಅವನು ಎದುರಿಗೆ ಮಾತಾಡಲಿಲ್ಲ, ಹೋಗಿದ್ದ ಅವನು ಬೈಲಿಕ್ಕೆ ಹೋಗಿರ್ತಾನೆ. ಆದ್ರೆ ಬೈಸ್ಕೊಳ್ಳೋದೇ ಇದ್ರೆ ಇವನಿಗೆ ಸಮಾಧಾನ ಇಲ್ಲ. ಅವನು ಬೈದು ಅವನಿಗಿಂತ ಹೆಚ್ಚು ಇವನು ಬೈದು. ಆದ್ರೆ ಅಂತೂ ಒಂದು ಸಮಾಧಾನ ಆಯ್ತು. ಬಹಳ ದಿವಸದಿಂದ ಉಳಿದಿದ್ದೊಂದು ಪೆಂಡಿಂಗ್ ಇತ್ತು, ಮುಗೀತು ಅಂತ. ಹಾಗಾಯ್ತು ದಕ್ಷ ಪ್ರಜಾಪತಿಗೆ. ಅವನು ಬೈಬೇಕಾದದ್ದನ್ನು ಎಲ್ಲವನ್ನ ಬೈದ. ರುದ್ರದೇವರೇನು ಅಂದಿರ್ಲಿಲ್ಲ. ಆದರೂ ಇನ್ನೂ ಸಾಕಾಗಲಿಲ್ಲ. ರುದ್ರದೇವರಿಗೆ ಏನಾದರೂ ಮಾಡಿ ನಾನು ಇನ್ನೂ ಅವಮಾನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದಾನೆ. ಆಗ ಇಷ್ಟವಾಸ ವಾಜಪೇಯಿನ ಬ್ರಹ್ಮಿಷ್ಟೋ ಭೂಯ ಏವಚ, ಒಂದು ವಾಜಪೇಯಿ ಯಾಗವನ್ನ ಮಾಡಬೇಕು ಅಂತ ಇವರ ಅವಮಾನಕ್ಕಾಗಿಯೇ ಅವಮಾನ ಯಾಗ ಇದ್ದಂತೆ ಅದು. ಆದ್ರೆ ಸುಮ್ಮನೆ ಒಂದು ಏನಾದರೂ ಯಾಗ ಮಾಡಬೇಕು, ಕಾರ್ಯಕ್ರಮ ಬೇಕಲ್ಲ ಅಂತ ಒಂದು ದೊಡ್ಡ ಯಾಗವನ್ನ ಏರ್ಪಡಿಸಿದ ದಕ್ಷ ಪ್ರಜಾಪತಿ. ಎಲ್ಲರನ್ನ ಕರೆದಿದ್ದಾನೆ. ಇಬ್ಬರೇ ಕರೆದಿಲ್ಲ, ಯಾರು ಮಗಳು ಅಳೆಯ ಇಬ್ಬರಿಗೆ ಮಾತ್ರ ಆಮಂತ್ರಣ ಇಲ್ಲ. ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಅಲ್ಲಿ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಎಲ್ಲರೂ ಇನ್ವಿಟೇಷನ್ ಹಿಡಿದುಕೊಂಡು ಕೈಲಾಸವನ್ನು ಹಾಸಿ ಹೋಗ್ತಾ ಇರುವಾಗ ಗಲಾಟೆ ಎಲ್ಲ ನಾದಗಳನ್ನ ಕೇಳಿದ್ದಾಳೆ. ಸತೀದೇವಿ ಹೊರಗೆ ಬಂದು ನೋಡಿದ್ಲು, ಏನಿದು ಕಾರ್ಯಕ್ರಮ. ಆ ಹೆಣ್ಣು ಮಕ್ಕಳು ಸುಮ್ಮನೆ ಹೋಗ್ಬಾರದ ಪಾಪ, ಏನೋ ಕಾರ್ಯಕ್ರಮ ಇದೆ ಹೋಗ್ತಾ ಇದ್ದೀವಿ ಅಂತ ಹೇಳಿ, ಪರವಾಗಿಲ್ಲ ನಿಮ್ ತಂದೆ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ನಿನಗೆ ಹೇಳಿಲ್ವಾ ಅಂತ ಮೊದಲು ಪ್ರಶ್ನೆ. ಯಾಕೆಂದ್ರೆ ಅವಳಲ್ಲಿ ಆ ಒಂದು ದುಃಖ ಉಂಟಾಗ್ಬೇಕಲ್ಲ ಪಾಪ. ಅದಕ್ಕಾಗಿ ಇಲ್ಲ, ನಿನ್ನ ತಾಯಿಯ ಮನೆಯಲ್ಲಿ ತಂದೆಯ ಮನೆಯಲ್ಲಿ ಹೀಗೊಂದು ಯಾಗ ಇದೆ, ನಾವೆಲ್ಲ ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಅವಳಿಗೂ ಪಾಪ ಅಲ್ಲಿ ಹೋಗ್ಬೇಕು, ನಾನು ಭಾಗವಹಿಸಬೇಕು ತಾಯಿಯ ಮನೆಯ ಕಾರ್ಯಕ್ರಮ ಅಂತ ಅವರ ಜೊತೆ ಹಾಗೆ ಹೋಗ್ಬಿಡ್ಲಿಲ್ಲ ಪಾಪ. ಹೊರಗೆ ಬಂದು ಕೇಳಿದ್ದಾಳೆ ರುದ್ರದೇವರನ್ನ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ ವಯಂಚ ತತ್ರಾಭಿಸರಾಮ ವಾಮತೆ ಯದ್ಯರ್ಥಿತಾಮಿ ವಿಬುಧಾ ಪ್ರಯಂತಿ. ಹೀಗೊಂದು ಯಜ್ಞ ನಡೀತಾ ಇದೆ, ನಾನು ಹೋಗ್ತೀನಿ, ನೀವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ ಇವತ್ತು ಅಂತ ಹೇಳಿಲ್ಲ. ನಾವು ಹೋಗೋಣ ಬನ್ನಿ ಅಂತ ಕರೆದಿದ್ದಾಳೆ. ನಾವೆಲ್ಲರೂ ಸೇರಿ ಹೋಗೋಣ. ಅಭಿಸಸಾಮ ವಾಮತೆ, ನೀವು ಬನ್ನಿ, ನಿಮ್ಮ ಜೊತೆಗೆ ನಾವು ಹೋಗ್ತೀವಿ. ನಮ್ಮ ತಂದೆಯ ಮನೆಯಲ್ಲಿ ಏನೋ ಒಂದು ಯಜ್ಞ ಅಂತೆ, ನಾವೆಲ್ಲರೂ ಸೇರಿ ಹೋಗೋಣ. ನಮ್ಮ ಅಕ್ಕ ತಂಗಿಯಂದ್ರೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗೋಣ ಅಂತ ಕೇಳಿದಾಗ ರುದ್ರದೇವರು ಹೇಳಿದ್ರು, ಹೋಗೋದು ತಪ್ಪಲ್ಲಮ್ಮ, ಆದರೆ ಅವರು ನಮಗೆ ಆಮಂತ್ರಣ ಕೊಟ್ಟಿಲ್ಲ, ಆಮಂತ್ರಣ ಕೊಡದೇ ಇದ್ದಾಗ ಹೋಗೋದು ತಪ್ಪು ಅಂತ ಹೇಳಿದಾಗ ಅವಳು ಹೇಳಿದ್ಲು, ನಿಜ, ನಿಮಗೆ ಇದೆಲ್ಲ ಧರ್ಮಶಾಸ್ತ್ರ ಗೊತ್ತಿದೆ, ಕರೆಯದಿದ್ದರೂ ಕೆಲವರ ಮನೆಗೆ ಹೋಗ್ಬೇಕಂತೆ, ತಂದೆಯ ಮನೆ, ಮಾವನ ಮನೆ, ಮತ್ತೆ ಗುರು ಮನೆ. ಇಲ್ಲಿ ಕರೆಯದೇ ಇದ್ರೂ ಹೋಗ್ಬೇಕು. ಏನೋ ಗಲಾಟೆ ನೆನಪಾಗಿರೋದಿಲ್ಲ ಪಾಪ, ಕರೆದಿಲ್ಲ, ಹೋಗೋಣ ಅಂತ ಹೇಳಿದಾಗ ರುದ್ರದೇವರು ಹೇಳಿದ್ರು, ತೇಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮಮದೇನ ಮನ್ಯುನ. ನಿಜ, ಕರೆಯದೇ ಇದ್ರೆ ಹೋಗಬೇಕು, ಆದರೆ ಅವರಿಗೆ ನಮ್ಮ ಬಗ್ಗೆ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯ ಇದ್ರೆ, ಕರೆಯದೇ ಇದ್ರೆ ಹೋದ್ರೆ ಪರವಾಗಿಲ್ಲ,
ರುದ್ರದೇವರು ಕಣ್ಣುಚ್ಚಿ ಒಂದು ಬಾರಿ ನೋಡಿದ್ರು, ಗೊತ್ತಾಯ್ತು ನನಗೋಸ್ಕರನೇ ಮಾಡಿದ ಯಜ್ಞ. ಹಾಗಾಗಿ ಪಾರ್ವತಿಗೆ ಹೇಳಿದ್ರು, ನಾವು ಸರ್ವತಾ ಹೋಗುವುದು ಬೇಡ, ಇದು ದೈವ ಸಂಕಲ್ಪ ಬೇಡ ಅಂತ ಹೇಳಿದ್ದಾರೆ. ಎಷ್ಟು ಹೇಳಿದರೂ ಕೇಳಲಿಲ್ಲ. ರುದ್ರದೇವರು ದಿವ್ಯ ದೃಷ್ಟಿಯಿಂದ ನೋಡಿದರು. ಪತ್ನ್ಯಂಗ ನಾಶಂ ಉಭಯತ್ರ ಚಿಂತಯಂ. ಅವ್ರು ಅನ್ಕೊಂಡ್ರು, ನನ್ನ ಹೆಂಡತಿ ಆಯುಷ್ಯ ಮುಗಿದಿದೆ, ಇನ್ಮೇಲೆ ನಾನು ಅವಳನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೈವ ಸಂಕಲ್ಪ ಅವಳು ಹೋಗ್ಬೇಕು ಅಂತಿದೆ, ಅವಳು ನಾನು ಬರೋದಿಲ್ಲ, ಬೇಕಾದ್ರೆ ನೀನು ಹೋಗು ಅಂತ ತಪಸ್ಸಿಗೆ ಕುಳಿತಿದ್ದಾರೆ. ಆದರೆ ಅವಳ ಸಹಾಯಕ್ಕೆ ನಂದಿಯನ್ನ ಜೊತೆ ಮಾಡಿ ಕಳಿಸಿದ್ದಾರೆ. ಎಲ್ಲ ರುದ್ರ ಗಣಗಳನ್ನ ಕರೆದುಕೊಂಡು ಪಾರ್ವತಿ ಸತೀದೇವಿ ತಾನು ಬಂದಿದ್ದಾಳೆ. ಬಂದು ಆ ಪ್ರಸಂಗದಲ್ಲಿ ಬಹಳ ಸುಂದರವಾದ ವಿವಾದ ನಡೀತಿದೆ ಅವರ ಮಧ್ಯದಲ್ಲಿ, ಸತೀದೇವಿ ರುದ್ರದೇವರಲ್ಲಿ. ಸತೀದೇವಿ ಅಂದು, ನೀವು ಮಾಡಿದ್ದು ತಪ್ಪಲ್ವಾ? ಅವತ್ತು ಯಜ್ಞದಲ್ಲಿ ನಮ್ಮನ್ನ ಅಪ್ಪ ಬಂದಾಗ ನೀವು ಯಾಕೆ ಎದ್ದು ನಿಲ್ಲ, ಎದ್ದು ನಿಂತಿಲ್ಲ ಅನ್ನೋ ಸಿಟ್ಟಿಗೆ ಇವತ್ತು ಯಾಗ ಮಾಡ್ತಾ ಇದ್ದ, ನಿಮ್ಮದು ತಪ್ಪಿದೆ ಅಲ್ವಾ ಅದರಲ್ಲಿ? ನೀವು ಎದ್ದು ನಿಂತು ಬಿಟ್ಟಿದ್ರೆ ನಿಮ್ದೇನು ಗಂಟು ಹೋಗ್ತಿತ್ತು ಅಂದವಳು. ಆಗ ರುದ್ರದೇವರು ಹೇಳಿದರು, ನಿಜ, ನನಗೆ ಹೆಣ್ಣು ಕೊಟ್ಟ ಮಾವ ಇರಬಹುದು, ನಾನು ಎದ್ದು ನಿಲ್ಲಬೇಕು, ಆದ್ರೆ ನನಗಿಂತ ಯೋಗ್ಯತೆಯಲ್ಲಿ ಚಿಕ್ಕವನು ದಕ್ಷ ಪ್ರಜಾಪತಿ. ಅವಳಂದು ಬೇಡ, ಅವನ ಒಳಗಿರುವ ದೇವರಿಗೆ ಗೌರವ ಕೊಡುವುದಕ್ಕಾದ್ರೂ ಎದ್ದು ನಿಲ್ಬಹುದಾಗಿತ್ತಲ್ವಾ? ಅವ್ರು ಹೇಳಿದ್ರು, ನಿಜ, ಯಾವಾಗ ಅಂದ್ರೆ ನನಗಿಂತಲೂ ಈ ದಕ್ಷ ಪ್ರಜಾಪತಿ ಬಂದಿದ್ದಾನೆ, ಆ ದಕ್ಷ ಪ್ರಜಾಪತಿಗಿಂತಲೂ ಉತ್ತಮರು ಯಾರು ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರಲ್ಲಿರುವ ದೇವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಆ ಪ್ರಸಂಗದಲ್ಲಿ ಇವನು ಬಂದಾಗ ಎದ್ದು ನಿಲ್ಲದಿದ್ದರೂ ದೋಷ ಇಲ್ಲ, ಅದಕ್ಕಾಗಿ ನಾನು ಎದ್ದು ನಿಲ್ಲ, ಗೊತ್ತಿಲ್ಲದೆ ಕೂತಿದ್ದು ಅಂತ ತಿಳಿದುಕೊಳ್ಳಬೇಡ. ಹೀಗೆ ಅವರಿಬ್ಬರಲ್ಲಿ ಸಂವಾದ ನಡೆದಿದೆ. ಇವಳಂತೂ ಹೋಗಿದ್ದಾಳೆ. ಅಲ್ಲಿ ಹೋದರೆ ಇವನೆಲ್ಲರಿಗೂ ಮೊದಲೇ ಹೇಳಿದ್ದ, ಯಾರೂ ಸತೀದೇವಿ ಬಂದರೆ ಮಾತನಾಡಿಸಬಾರದು, ಯಾರೂ ಅವಳನ್ನ ಒಳಗೆ ಬನ್ನಿ ಅಂತ ಆಮಂತ್ರಣ ಕೊಡಬಾರದು, ಕರೀಬಾರದು ಅಂತ. ಎಲ್ಲರೂ ಹಾಗೆಯೇ ಕುಳಿತುಕೊಂಡಿದ್ದಾರೆ. ಅವಳು ಆಗಲೂ ಪಾಪ, ಯಾಕೆಂದ್ರೆ ತವ್ರ ಮನೆ ಅಲ್ವಾ, ಏನೋ ಗಲಾಟೆಯಲ್ಲಿರಬೇಕು, ಅಥವಾ ಎಲ್ಲರೂ ಯಜ್ಞ ಮುಗಿಯುವವರೆಗೂ ಮಾತಾಡಬಾರದು, ಮೌನ ಮಾಡ್ತಾ ಇರಬೇಕು ಅಂತ ಏನೇನೋ ತಾನೇ ತನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡಿದ್ದಾಳೆ. ಆದರೆ ಅವಳ ಅಣ್ಣ ತಂಗಿಯರು ಮಾತ್ರ ಏಕಾಂತದಲ್ಲಿ ಕರೆದು ಮಾತನಾಡಿಸಿದ್ದಾರೆ. ಯಾಕೆಂದ್ರೆ ಜೊತೆ ಹುಟ್ಟಿದವರು ಪಾಪ, ಅಪ್ಪ ನೋಡಬಾರದು ಅಂತ ಎಲ್ಲೋ ರಹಸ್ಯದಲ್ಲಿ ಕರೆದುಕೊಂಡು ಹೋಗಿ ಅವಳ ಕುಶಲ ಪ್ರಶ್ನೆಯನ್ನ ಮಾಡಿದ್ದಾಳೆ. ಇವಳು ಯಜ್ಞ ಮಂಟಪಕ್ಕೆ ಬಂದಿದ್ದಾಳೆ. ದೊಡ್ಡ ಯಜ್ಞ ಪ್ರಾರಂಭವಾಗಿದೆ. ನೋಡಿದಳು, ಬ್ರಹ್ಮದೇವರು ಕುಳಿತಿದ್ದರು, ಇಂದ್ರದೇವರು. ನೆಕ್ಸ್ಟ್ ಕುರ್ಚಿ ಇರಬೇಕಾಗಿತ್ತು ರುದ್ರದೇವರಿಗೆ. ಬ್ರಹ್ಮದೇವರಾದ ಮೇಲೆ ಇಲ್ಲ, ಚೇರ್ ಇಲ್ಲ. ಆಯ್ತು ಹೋಗಿ, ನಮ್ಮ ಮನೆಯವರು ಬರೋದಿಲ್ಲ ಅನ್ನೋ ಗ್ಯಾರಂಟಿ ಇದ್ದಿದ್ದಕ್ಕೆ ಚೇರ್ ತೆಗೆದಿರಬಹುದು ಅಂತ ತಿಳಿದುಕೊಂಡು ತಾನು ಬಂದಿದ್ದಾಳೆ. ರುದ್ರದೇವರ ಪತ್ನಿ, ಅವಳಿಗೊಂದು ಆಸನ ಬೇಕು ರುದ್ರದೇವರಾದ ಮೇಲೆ, ಇಲ್ಲ, ತಾನೇ ಒಂದು ಆಸನವನ್ನ ಕಲ್ಪನೆ ಮಾಡಿಕೊಂಡು ಕುಳಿತುಕೊಂಡಿದ್ದಾಳೆ. ತಂದೆಯವನೇ ಎನ್ನುವ ಕಾರಣಕ್ಕೆ ಹೋಮ ಪ್ರಾರಂಭ ಆಗಿದೆ. ವಿಷ್ಣವೇ ಸ್ವಾಹ ಅಂತ ಭಗವಂತನಿಗೆ ಆಹುತಿ ಕೊಟ್ಟಿದ್ದಾರೆ. ಬ್ರಹ್ಮಣೇ ಸ್ವಾಹ, ಬ್ರಹ್ಮದೇವರಿಗೆ ಆಹುತಿ. ರುದ್ರಾಯ ಸ್ವಾಹ ಅಂತ ಕೊಡಬೇಕಾಗಿತ್ತು, ಜಂಪ್ ಆಗೋಯ್ತು. ಇಂದ್ರಾಯ ಸ್ವಾಹ ಅಂತ ಆಹುತಿ. ಯಾಕೆ ಮೊದಲೇ ಹೇಳಿಟ್ಟಿದ್ದೆ, ರುದ್ರದೇವರಿಗೆ ಆಹುತಿ ಕೊಡಬಾರದು. ಯಾವಾಗ ರುದ್ರದೇವರಿಗೆ ಆಹುತಿಯನ್ನು ಕೊಡದೇ ಇದ್ದದ್ದನ್ನು ನೋಡಿದ್ದಾಳೆ. ಅರುದ್ರ ಭಾಗಂ ತಮವೇಕ್ಷ್ಯ ಚಾಧ್ವರಂ ಪಿತ್ರಾಚ ದೇವೇ ಕೃತಹೇಲನಂ ವಿಭೌ ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪ ಲೋಕಾನಿವಧಕ್ಷ್ಯತೀರುಷಾ. ಕೋಪ ಬಂದಿದೆ, ಕಣ್ಣುಗಳು ಕೆಂಪಾಗಿದೆ. ಹೇಗಿತ್ತು ಅವಳ ಕಣ್ಣು ಅಂದ್ರೆ 14 ಲೋಕಗಳನ್ನ ಸುಟ್ಟು ಹಾಕುವಂತಹ ಕೋಪ ಬಂದಿದೆ. ಯಾಕೆಂದ್ರೆ ನನ್ನ ಪತಿ ಮಹರುದ್ರ ದೇವರು ಮನೋನಿಯಾಮಕರು, ಇಂತಹ ಮಹಾನುಭಾವರಿಗೆ ಈ ತುಂಬಿದ ಸಭೆಯಲ್ಲಿ ಅವಮಾನವಾಗ್ತಾ ಇದೆ ಅಂತ ತಿಳಿದು ತಂದೆ ಎನ್ನುವುದನ್ನು ಮರೆತು ತಂದೆಗೆ ಬೈತಾ ಇದ್ದಾಳೆ. ತಂದೆ ಮದುವೆ ಆಗುವವರೆಗೆ, ಮದುವೆ ಆದ ಮೇಲೆ ಗಂಡನ ಸ್ಥಾನವೇ ಹೆಚ್ಚು. ಹೀಗಾಗಿ ಬೈದಿದ್ದಾಳೆ. ಏನ್ ಮಾತನಾಡ್ತೀವಿ? ರುದ್ರದೇವರಿಗೆ ಏನೋ ಹೋಗ್ಲಿ ಮಾವ ಅನ್ನುವ ಕಾರಣಕ್ಕೆ ಅವತ್ತು ಸಭೆಯಲ್ಲಿ ಅವರು ನೀನು ಆಡಿದ್ದನ್ನೆಲ್ಲ ಆಡಿಸಿಕೊಂಡು ಸುಮ್ಮನೆ ಮನೆಗೆ ಬಂದಿದ್ದಾರೆ. ಏನಂದಿ ನನ್ನ ಗಂಡನನ್ನ? ಅಶಿವ ಅಂತ ಕರೆದಿದ್ದೀಯಲ್ಲ, ನನ್ನ ಗಂಡ ಅಮಂಗಲವ. ಯಾರ್ಯಾರಿಗೆ ಅಮಾಂಗಲ್ಯ ಇರುತ್ತೆ ಅವರೆಲ್ಲ ನನ್ನ ಗಂಡನ ಹೆಸರನ್ನ ಹೇಳಿ ತಮ್ಮ ದೋಷಗಳನ್ನ ಪರಿಹಾರ ಮಾಡಿಕೊಳ್ಳುತ್ತಾರೆ. ನನ್ನ ಗಂಡ ಯಾವಾಗಲೂ ಸ್ಮಶಾನದಲ್ಲಿರ್ತಾನೆ, ಯಾವಾಗಲೂ ರುಂಡ ಮೇಲೆ ಹಾಕಿಕೊಳ್ಳುತ್ತಾನೆ, ಅದನ್ನು ಹಾಕಿಕೊಂಡು ಪವಿತ್ರನಾಗಿರ್ತಾನೆ. ಅದು ನನ್ನ ಗಂಡನ ಅದ್ಭುತವಾದ ಒಂದು ಲೀಲೆ, ಅದು ದೇವರ ಸಂಕಲ್ಪ ಅನ್ನುವ ಕಾರಣಕ್ಕೆ ಅವರಿರ್ತಾರೆ. ಯದ್ವ್ಯಕ್ಷರಂ ನಾಮ ಗಿರೇರಿತಂ ಗಣಾಂ ಸಕೃತ್ ಪ್ರಸಂಗಾದಗಮಾಶು ಹಂತಿತತ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. ಎಲ್ಲ ಬೈದಿದ್ದಾಳೆ, ಆದರೂ ಸಮಾಧಾನ ಆಗಲಿಲ್ಲ. ಇಷ್ಟು ಸಭೆಯಲ್ಲಿ ನನ್ನ ಗಂಡನಿಗೆ ಅವಮಾನವಾಗಿದೆ. ಅವಳಂತಾಳೆ, ನಾಳೆ ಎಲ್ಲರೂ ಏನ್ ಕರೀತಾರೆ ನನ್ನನ್ನ? ದಾಕ್ಷಾಯಿಣಿ ಅಂತ ಕರೀತಾರೆ. ಅಂದ್ರೆ ಏನು? ದಕ್ಷ ಪ್ರಜಾಪತಿಯ ಮಗಳು ಅಂತ. ಅವಳಂತಾಳೆ, ಇಂತಹ ರುದ್ರದೇವರಿಗೆ ಅವಮಾನ ಮಾಡಿದ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಕರೀತಾರಲ್ಲ, ಏನ್ ಮಾಡ್ಬೇಕಾಗಾದ್ರೆ? ಈ ಹೆಸರಿನ ಶರೀರವೇ ನನಗೆ ಬೇಡ ಅಂತ ಚಿಂತನೆ ಮಾಡಿದ್ದಾಳೆ. ಯಾಕೆಂದ್ರೆ ಎಲ್ಲರೂ ನನ್ನನ್ನ ಸತೀದೇವಿ, ಇವಳು ಯಾರು? ದಕ್ಷ ಪ್ರಜಾಪತಿ ಮಗಳು ಅಂತಂತಾರೆ. ನನ್ನ ಗಂಡನ ಅವಮಾನ ಮಾಡಿದ್ದರ ಜೊತೆಗೆ ಮಹಾರುದ್ರದೇವರ ಅವಮಾನವನ್ನು ಮಾಡಿದ್ದೀನಿ ನೀನು. ಹಾಗಾದ್ರೆ ನಾನು ಈ ಶರೀರವೇ ನನಗೆ ಬೇಡ ಅಂತ ಚಿಂತನೆ ಮಾಡಿ ತತಃ ಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರುಶ್ಚಿಂತಯತಿ ನ ಚಾಪರನ್
ದದರ್ಶದೇಹೆ ಹತಕಲ್ಮಷಾ ಸತಿ ಸದ್ಯ ಪ್ರಜ್ವಾಲ ಸಮಾಧಿ ಜಾಗ್ನಿನ. ತಕ್ಷಣ ಉತ್ತರ ದಿಕ್ಕಿಗೆ ತಿರುಗಿ ಕುಳಿತುಕೊಂಡಿದ್ದಾಳೆ, ತನ್ನ ಗಂಡನ ಪಾದಗಳನ್ನು ಚಿಂತನೆ ಮಾಡಿದ್ದಾಳೆ. ನೋಡಿ ಆ ಪ್ರಸಂಗದಲ್ಲಿ, ಅದಕ್ಕಾಗಿ ಸ್ತ್ರೀಯರು ಏನೇ ಒಂದು ಕೆಲಸ ಮಾಡುವಾಗ ಪತ್ಯಂತರ್ಗತ ವಿಷ್ಣು ಪ್ರೇರಣೆಯ ಪಂತ್ಯಂತರ್ಗತ ಭಗವಂತನನ್ನು ಚಿಂತನೆ ಮಾಡಬೇಕು. ಆ ಸಾಯುವ ಪ್ರಸಂಗದಲ್ಲಿ ಲಯಚಿಂತನೆ ಮಾಡುವಾಗ ಸ್ವಭರ್ತು ಚರಣಾಂಬುಜಾಸವಂ, ತನ್ನ ಗಂಡನ ರುದ್ರದೇವರ ಚಿಂತನೆ ಮಾಡಿ ರುದ್ರದೇವರಲ್ಲಿ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಿದ್ದಾಳೆ. ತನ್ನ ಒಳಗಿರುವ ಯೋಗಾಗ್ನಿಯನ್ನ ಚಿಂತನೆ ಮಾಡ್ತಾ ಮಾಡ್ತಾ ಲಯಚಿಂತನೆ ಮಾಡಿದರೆ ಇದ್ದಕ್ಕಿದ್ದಂತೆ ಒಳಗಿನಿಂದ ಅಗ್ನಿ ಬಂದಿದೆ. ದೇಹ ಅಲ್ಲಿಯೇ ಭಸ್ಮೀಭೂತವಾಗಿ ಎಲ್ಲರೂ ನೋಡ್ತಾ ಇರುವಾಗ ದೇಹ ಬಿದ್ದಿದೆ. ಆಗ ಇವನಿಗೆ ಫ್ಲಾಶ್ ಆಯ್ತು, ದಕ್ಷ ಪ್ರಜಾಪತಿ ಎಂತಹ ತಪ್ಪು ಮಾಡಿಬಿಟ್ಟೆ, ಏನೋ ಒಂದು 5 ನಿಮಿಷ, ಅದು ರುದ್ರದೇವರು ತಪ್ಪು ಮಾಡಲಿಲ್ಲ, ನನ್ನ ಒಂದು ಕೋಪದಿಂದ ಇಂತಹ ಅನಾಚಾರ ನಡೆದು ಹೋಗಿದೆ ಅಂತ ಪಶ್ಚಾತ್ತಾಪ ಆಯಿತು. ಆದರೆ ನಡೆದು ಹೋಗಿದೆ, ಸತ್ತು ಹೋಗಿದ್ದಾಳೆ ಮಗಳು. ತಕ್ಷಣ ನಂದಿ ಓಡಿ ಹೋಗಿ ರುದ್ರದೇವರಿಗೆ ಹೇಳಿದ, ನಿನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ. ಸಿಟ್ಟು ಬಂದಿದೆ ರುದ್ರದೇವರಿಗೆ. ನಟರಾಜ ಮಹಾನುಭಾವರು ಎದ್ದು ಕೈಲಾಸದಲ್ಲಿ ನರ್ತನ ಮಾಡಿದ್ದಾರೆ. ನರ್ತನ ಮಾಡಿ ಜೋರಾಗಿ ತಮ್ಮ ಜಟೆಯನ್ನ ಒಂದು ಕಟ್ಟೆಗೆ ಅಪ್ಪಳಿಸಿದ್ದಾರೆ. ಕ್ರುದ್ಧಸ್ಸು ದುಷ್ಟೋಷ್ಟ ಪುಟಸ್ಸ ದುರ್ಜಟಿ ಜಟಾಂತಟಿ ಧ್ವನ್ಹಿ ಸಟೋಗ್ರ ರೋಚಿಷಂ ಉತ್ಕೃತ್ಯ ರೌದ್ರ ಸಹಸೋತ್ಥಿತೋ ಹಸನ್ ಗಂಭೀರ ನಾದೋ ವಿಸಸರ್ಜತಾಂಭುವಿ. ಜಟೆಯನ್ನ ಅಪ್ಪಳಿಸಿದ್ದಾರೆ. ಅಲ್ಲಿಂದ ಒಂದು ಕೃತ್ಯ ವೀರಭದ್ರ ಅವತಾರ ಮಾಡಿದ್ದಾನೆ. ಅವನು ಭಾರೀ ಕರಾಳವಾದಂತಹ ರೂಪವನ್ನು ತೆಗೆದುಕೊಂಡು ನಮಸ್ಕಾರ ಮಾಡಿದ. ಏನ್ ಮಾಡ್ಬೇಕು ರುದ್ರದೇವರೇ, ಅಪ್ಪಣೆ ಮಾಡಿ, ಹೋಗು ದಕ್ಷಂ ಸಯಜ್ಞಂ ಜಹಿಮದ್ಭಟಾನಾಂ. ತಕ್ಷಣದಲ್ಲಿ ಹೋಗಿ ದಕ್ಷ ಪ್ರಜಾಪತಿಯ ಯಜ್ಞ, ಅವನ ಭಟರು, ಯಜ್ಞ ಕುಂಡ, ದಕ್ಷ ಪ್ರಜಾಪತಿ ಎಲ್ಲರನ್ನ ಸಂಹಾರ ಮಾಡುವಂತ ಹೇಳಿದರೆ ಹೇಳಿ ಕೇಳಿ ಪಿಶಾಚರಿ ಬಂದಿದೆ. ಇಡೀ ಯಜ್ಞ ಮಂಟಪವನ್ನು ಅಸ್ತವ್ಯಸ್ತ ಮಾಡಿ ತನ್ನ ಭೂತ ಗಣಗಳನ್ನ ಕರೆದುಕೊಂಡು ಬಂದು ಎಲ್ಲರನ್ನ ಸಂಹಾರ ಮಾಡಿಬಿಟ್ಟಿದೆ. ಆ ಯಾವ ವೀರಭದ್ರ ಎಲ್ಲರನ್ನ ಸಂಹಾರ ಮಾಡಿದೆ. ಕೊನೆಗೆ ಉಳಿದ ಒಬ್ಬನೇ ಒಬ್ಬ ದಕ್ಷ ಪ್ರಜಾಪತಿ ಸಂಹಾರ ಮಾಡಬೇಕು ಅಂತ ಕತ್ತರಿಸಿದ್ದಾರೆ. ಕತ್ತರಿಸಿದರೆ ಅವನ ತಲೆ ಕಟ್ಟಾಗ್ತಾ ಇಲ್ಲ. ಏನಿದು ಆಶ್ಚರ್ಯ, ಕಟ್ಟಾಗ್ತಾ ಇಲ್ವಲ್ಲ. ಎಷ್ಟು ಚಿಂತನೆ 2-3 ಬಾರಿ ಮಾಡಿದರೆ ಆಗಿಲ್ಲ. ಕೊನೆಗೆ ಆ ಪಿಶಾಚ ತನ್ನ ಮೂಲ ರೂಪದ ಚಿಂತನೆ ಮಾಡಿದರೆ ವೀರಭದ್ರ ರುದ್ರದೇವರೇ ಬಂದಿದ್ದಾರೆ. ಸ್ವಯಂ ರುದ್ರದೇವರೇ ಬಂದು ಕತ್ತರಿಸಬೇಕು ಅಂತ ಹೋಗ್ತಾರೆ, ಆಗ್ತಾ ಇಲ್ಲ. ರುದ್ರದೇವರಿಗೆ ಆಶ್ಚರ್ಯ ಆಯ್ತು. ಯಾಕೆ? ಯಜ್ಞದಲ್ಲಿ ಅವನು ದೀಕ್ಷೆ ಸ್ವೀಕಾರ ಮಾಡಿದ್ದಾನೆ. ಯಜ್ಞದಲ್ಲಿ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಆ ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನ ಕತ್ತರಿಸುವುದಕ್ಕೆ ರುದ್ರದೇವರಿಗೂ ಆಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಚಿಂತನೆ ಮಾಡಿ ವಿಚಾರ ಮಾಡಿದ್ರು. ಆ ಹೋಮವನ್ನೇ ತಿರುಗಿಸಿ ಬಿಟ್ರು. ಇದೊಂದು ಪಶುಯಾಗ ಅಂತ ಚಿಂತನೆ ಮಾಡಿದ್ದಾರೆ. ಇದೊಂದು ಯಜ್ಞ ಕುಂಡನಲ್ಲಿ ಅಗ್ನಿ ಇದೆ, ಇದೊಂದು ಪಶುಯಾಗ, ಇದಕ್ಕೊಂದು ಬಲಿ ಪಶುವನ್ನ ಕೊಡಬೇಕು. ಈ ದಕ್ಷ ಪ್ರಜಾಪತಿಯ ಪಶು ಅಂತ ಚಿಂತನೆ ಮಾಡಿ ತಲೆಯನ್ನ ಕತ್ತರಿಸಿದ್ದಾರೆ. ತಲೆ ಕತ್ತರಿಸಿ ಕುಂಡದಲ್ಲಿ ಬಿದ್ದಿದೆ. ಹಾಹಾಕಾರವಾಗಿ ಹೋಯಿತು. ಎಲ್ಲರೂ ಕೂಡ ರುದ್ರದೇವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಬ್ರಹ್ಮದೇವರು ಬಂದರು. ಸಾಕಪ್ಪ, ಸಿಟ್ಟು, ಎಷ್ಟೆಲ್ಲ ಸಿಟ್ಟು ಮಾಡಬಾರದು, ಏನೋ ಒಂದು ಸಣ್ಣ ಪ್ರಸಂಗ ನಡೆದಿದೆ, ಹೀಗೆಲ್ಲ ನೀನು ಮಾಡಬೇಡ ಅಂತ ಹೇಳಿದಾಗ ಆಗಲಿ ಅಂತ ಇವನು ಅಲ್ಲಿ ಶಾಂತನಾಗಿದ್ದಾರೆ. ಬ್ರಹ್ಮದೇವರು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇದೇ ಸತಿ ಮತ್ತೆ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ತಾನು ಹುಟ್ಟಿ ಬಂದಿದ್ದಾಳೆ. ಸತೀಂ ಮೇನಾತ್ಮಜಾಂತಾತ ಪ್ರಾಪ್ಯ ಜಾಯಾಂ ಭವ ಪುನಃ ತಥಾ ಮೈಥುನಮಾರಭ್ಯ ರೇಮೇ ದೇವ ಸಮಾಶತಂ. ಆ ಪರ್ವತರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳ ಜೊತೆಗೆ ಮದುವೆ ಮಾಡಿಕೊಂಡ. ಅದಕ್ಕಾಗಿ ಅವಳಿಗೆ ಪಾರ್ವತಿ ಎನ್ನುವುದಾಗಿ ಆಗ ಹೆಸರು ಬಂದಿದೆ. ಪರ್ವತರಾಜನ ಪುತ್ರಿಯಾದ್ದರಿಂದ ಅಲ್ಲಿ ಪಾರ್ವತಿ ಎನ್ನುವುದಾಗಿ ಹೆಸರು ಬಂದಿದೆ. ಅವಳ ಜೊತೆಗೆ ಇವನು ಸಂಘ ಮಾಡಬೇಕು ಅಂತ ಸಂಘವನ್ನ ಮಾಡಿದಾಗ ಆ ರುದ್ರದೇವರ ರೇತಸ್ಸನ್ನ ಧಾರಣೆ ಮಾಡುವುದಕ್ಕೆ ಅವಳಿಗೆ ಆಗಲಿಲ್ಲ. ಅದನ್ನು ಕೆಳಗೆ ಬಿಟ್ಟು ಬಿಟ್ಟಿದ್ದಾರೆ. ಆಕಾಶದಲ್ಲಿ ಬಿದ್ದಿದೆ, ಆಕಾಶಕ್ಕೂ ಆಗಲಿಲ್ಲ. ಸಮುದ್ರದಲ್ಲಿ ಹಾಕಿದ್ದಾರೆ, ಸಮುದ್ರಕ್ಕೂ ಆಗಲಿಲ್ಲ. ಕೊನೆಗೆ ಶರಕಾನರದಲ್ಲಿ ಆ ರೇತಸ್ಸನ್ನು ಹಾಕಿದಾಗ ಅಲ್ಲಿ ಹುಟ್ಟಿದ್ದಾರೆ ಷಣ್ಮುಖ. ಅಲ್ಲಿ ಅವನು ಹುಟ್ಟಿದ್ದಾನೆ. ಕುಮಾರ ಅಂತ ಅವನ ಹೆಸರು ಮೊದಲು. ಕುಮಾರ ಅಂತ ಹುಟ್ಟಿದ ಪಾಪ ಮಗು ಏನೋ ಹುಟ್ಟಿತು, ಒಂದು ಯಾವುದೋ ಅರಣ್ಯದಲ್ಲಿ ಹಾಲು ಕುಡಿಸ್ಬೇಕು ಯಾರು. ಯಾಕೆಂದ್ರೆ ರೇತಸ್ಸೆಲ್ಲೋ ಒಂದು ಅರಣ್ಯದಲ್ಲಿ ಬಿದ್ದು ಹುಟ್ಟಿದ್ದಾನೆ. ತಾಯಿ ಇಲ್ಲ ಪಕ್ಕದಲ್ಲಿ, ಯಾರು ಹಾಲು ಕುಡಿಸ್ಬೇಕು ಅಂತ ಮಗು ಅಳ್ತಾ ಇರುವಾಗ ಕೃತ್ತಿಕಾದಿ ನಕ್ಷತ್ರಾಭಿಮಾನಿಗಳಾದ 6 ದೇವತೆಗಳು ಬಂದು ಇವನಿಗೆ ಹಾಲನ್ನು ಕುಡಿಸಿದ್ದಾರೆ. ಅವನಂದ ಪಾಪ 6 ಜನ ತಾಯಂದಿರು ಬಂದಿದ್ದಾರೆ. ಒಬ್ಬರ ಹಾಲು ಕುಡಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗತ್ತೆ, ಯಾರಿಗೂ ಬೇಜಾರು ಮಾಡೋದು ಬೇಡ ಅಂತ 6 ಮುಖಗಳನ್ನ ತೆಗೆದುಕೊಂಡು ಹಾಲು ಕುಡಿದಿದ್ದಕ್ಕಾಗಿ ಅವನಿಗೆ ಷಣ್ಮುಖ ಅಂತ ಹೆಸರು ಬಂದಿದೆ. ಅಲ್ಲಿ ರುದ್ರದೇವರ ಮಗನಾಗಿ ಷಣ್ಮುಖ ಇವನು ಹುಟ್ಟಿದ್ದಾನೆ ಎನ್ನುವುದಾಗಿ ಇದು ಆ ದಕ್ಷ ಪ್ರಜಾಪತಿಯ ಮಗಳಾದಂತಹ ಸತೀದೇವಿಯ ಒಂದು ವೃತ್ತಾಂತ ಅನ್ನುವುದಾಗಿ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಮುಂದಿನ ಮತ್ತೆ ಮಹಿಮೆಗಳನ್ನ ನಾಳಿನ ದಿವಸ ತಿಳಿಯೋಣ ಅಂತ ಹೇಳ್ತಾ, ನ ವಿದ್ಯಾ ನ ಭಕ್ತಿ ನ ವೈರಾಗ್ಯ ಭಾಗ್ಯಂ ನ ಚೌದಾರ್ಯ ವಾಗ್ಮಿತ್ವಪೂರ್ವ ವಿಭೂತಿ ಪರಂ ಸತ್ಪ್ರಮೋದಾರ್ಯ ಕಾರುಣ್ಯಧಾರಾಭಿಷಿಕ್ತಾ ವಯಂ ಮಾನ್ಯತಾ ಭಾಜನಾನಿ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.